पांडुरंगा
ಹ್ಞೂ
ಶ್ರೀ ದುರ್ಗಾ ಪರಮೇಶ್ವರಿ ದೇವರ ಪಾದಾರವಿಂದಕ್ಕೆ ಗೋವಿಂದಾಡಿ ಗೋವಿಂದ, ದೇವರ ಪಾದಾರವಿಂದಕ್ಕೆ ಗೋವಿಂದಾಡಿ ಗೋವಿಂದ, ಶ್ರೀ ಮಾನ್ಕೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದಾಡಿ ಗೋವಿಂದ, ದೇವರ ಪಾದಾರವಿಂದಕ್ಕೆ ಗೋವಿಂದಾಡಿ ಗೋವಿಂದ, ರಮಣ ಗೋವಿಂದ.
विघ्ने भवञ्जनन विघ्नो तुङ्गगिरिप्रभेदन पवि विघ्नाब्धि कुम्भोद्भव विघ्नौघा प्रकुल प्रचण्ड पवनो विघ्नेश्वर पाहि विघ्नेश्वर पाहि गजमुख दपके गणपगे चिन्वत्री जागा वन्दितानि गानति रे आरती बेळगिरे गजमुख दपके गणपगे ಕರದಳು ಪರಶುಭ ಶಾಂಕುಶಾಧಾರಿಗೆ ಹರುಷದಿ ಭಕ್ತರ ಹೊರೆವವಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಗಾರತಿ ಗೆಜ್ಜಿರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ನೆನೆಯಿರು ಜನರೆಲ್ಲ ಗಣನಾಥನ ಘನಮೂರ್ತಿ ಮದಪುರ ಗಣನಾಥ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಪರಿಪಸಿದ್ಧಿಯ ನೀವರನ ಪರಮ ಮಧುರಿತ ಭಯಂಕರನ ವರಮದಪುರ ವಿಘ್ನೇಶ್ವರನ ದಿಂತನ ದಿನ್ನ ದೈ ದಿನ್ನ ದೈ ದಿನ್ನ ದೈ ತೊಂದನ ದಿನ್ನ ದೈ ದಿನ್ನ ದೈ ದಿನ್ನ ದೈ ದಿಂತನ ದಿನ್ನ ದೈ ದಿನ್ನ ದೈ ದಿನ್ನ ದೈ ತೊಂದನ ದಿನ್ನ ದೈ ದಿನ್ನ ದೈ ದಿನ್ನ ದೈ
ಚಿಕ್ಕ ಪ್ರಲಯದಲ್ಲಿ ಚದುರಿ ನಿಲಂಗವ
ಕಟೀಲು ಶ್ರೀ ಮತ್ತು ಕಟೀಲು ಶ್ರೀ ಸರ್ವಮಂಗಲಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಂಬಿದಂತಹ ಭಕ್ತರ ಮೇಲೆ ಪ್ರೀತಿಟ್ಟು ಕೊಟ್ಟಿರ್ತಕ್ಕಂತಹ ಸಿರುಮುಡಿಗಂಧ ಪ್ರಸಾದ ಮೇಳದಲ್ಲಿ
ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರಯ್ಯ ಮೇಳದಲ್ಲಿ ವಾಸವಾದ ಶ್ರೀ ಮಹಾಗಣಪತಿ ಶಹಬ್ಬಾಷ್ ಮತ್ತು ಮೇಳದಲ್ಲಿ ವಾಸವಾದ ಶ್ರೀ ಮಹಾಗಣಪತಿ ಫಲ ಗಜಾನನಂ ಭೃತಗಣಾದಿದೇವಿತಂ ಕಪಿಸ್ತಜಂ ಭಗವಸಾರ ಭಕ್ಷಿತಂ ಶಹಬ್ಬಾಷ್ ಉಮಾಸುತಂ ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರಪಾದ ಪಂಕಜಂ ಫಲ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಕೊಟ್ಟಿರ್ತಕ್ಕಂತಹ ಸಿರಿಮುಡಿಗಂಧ ಪ್ರಸಾದ ದಕ್ಕಿತ್ತು ಆಹೋ ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೈವ ಸ್ಥಳದಲ್ಲಿ ದೇವರುಗಳ ವಾಸವಾಗಿರುವ ಸಕಲ ದೇವತೆಗಳು ಮತ್ತು ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೇವತೆಗಳು ನಂಬಿದಂತಹ ಭಕ್ತರ ಮೇಲೆ ಪ್ರೀತಿಟ್ಟುಕೊಟ್ಟಿರ್ತಕ್ಕಂತಹ ಸಿರಿಮುಡಿಗಂಧ ಪ್ರಸಾದ ದಕ್ಕಿತ್ತು ಆಹೋ ಕೊಡೆತ್ತೂರು ಮತ್ತು ಶ್ರೀಮಾನ್ ಶರತ್ ಕುಮಾರ್ ಶೆಟ್ಟರಯ್ಯ ಕೊಡತೂರು ಗೊತ್ತು ಶ್ರೀಮಾನ್ ಶಾಂತಕುಮಾರ್ ಶೆಟ್ಟಿ ಶಹಬ್ಬಾಷ್ ಕೊಡತೂರು ಗೊತ್ತು ಶ್ರೀಮಾನ್ ಶಾಂತಕುಮಾರ್ ಶೆಟ್ಟಿ ಫಲ ಉಷಾಕಾರ ಶಹಬ್ಬಾಷ್ ತಮ್ಮ ಕೃತ್ಮನಾಕೂರಲ್ಲಿ ಹಬ್ಬಳೆಂದು ಕೊಟ್ಟಿರ್ತಕ್ಕಂಥ ರೊಟ್ಟಿ ಮಾಡಪಟ್ಟ ಶಾಲು ದಕ್ಕಿತ್ತು ಸಭೆಗೆ ವಂದನೆ ನಿನ್ನ ನಂಬಿದ ಶಾರದೆ ನಿನ್ನ ನಂಬಿದ ಶಾರದೆ ಅಮ್ಮ ನಿನ್ನ ನಂಬಿದ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ಚೆನ್ನಾಗಿ ವಿದ್ಯೆ ಕಲಿತು ಮರೆಯದಂತೆ ಚೆನ್ನಾಗಿ ವಿದ್ಯೆ ಕಲಿತು ಮರೆಯದಂತೆ ಎಲ್ಲರ ಗಮನದಿ ನೆಲೆಸಿದು ಅನುದಿನ ನಿನ್ನ ನಂಬಿದ ಶಾರದೆ ಶಾರದೆ ಭಕ್ತಿಗೆ ಮತಿಯನ್ನು ಪಾಲಿಸಬಾರದೆ ಅಮ್ಮ ಶಾಸ್ತ್ರ ಪುರಾಣದ ಶಾಸ್ತ್ರ ಪುರಾಣದ ಅರ್ಥಾನುಭವ ತೋರಿಸೆನ್ನಳು ಸರ್ವದ ಅರ್ಥಾನುಭವ ತೋರಿಸೆನ್ನಳು ಸರ್ವದ ನೀರು ನದಿಯುಳು ಹರಿವಂತೆ ಚತುರ್ವೇದ
ದಿಂತನ ತಿನ್ನತಿ ತೊಂತನ ತಿನ್ನತಿ ದಿಂತನ ತಿನ್ನತಿ 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 ತೊಂತನ 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 ತಿನ್ನತಿ ದಿಂತನ 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 ತಿನ್ನತಿ
ರಕ್ಷಿಸು. ಓಂ ನೀರವ ನೀರಧಿಯ ಮಧ್ಯದಲ್ಲೇ ಹುಟ್ಟಿಕೊಂಡವರು ನಾವುಗಳು. ಪರಸ್ಪರ ಮುಖಾವಲೋಕನವನ್ನು ಮಾಡುತ್ತಾ ನಮ್ಮ ಹುಟ್ಟಿನ ಹಿನ್ನೆಲೆಯ ಕುರಿತಾಗಿ ನಮ್ಮೊಳಗೆ ನಾವು ಪ್ರಶ್ನಿಸಿಕೊಂಡರೆ
ಸರಿಯಾದಂಥ ಉತ್ತರವನ್ನು ಪಡೆಯುವಲ್ಲಿ ವಿಫಲರಾದೆವಮ್ಮ. ಅನಾಥ ಪ್ರಜ್ಞೆಯು ನಮ್ಮನ್ನು ಕಾಡುತ್ತಿತ್ತು. ಭಯ ಹೊಂದಿರುವ ಕಾಲಕ್ಕೆ ಕೇಳಿ ಬಂದಂತಹ ನಿನಾದ, ಜೊತೆಯಲ್ಲೇ ಒದಗಿಸಲ್ಪಟ್ಟಂತಹ ಸುಜ್ಞಾನ, ತನ್ಮೂಲಕವಾಗಿ ಕೇಳಿದ ಓಂಕಾರ ನಿನಾದವನ್ನು ಲಕ್ಷ್ಯವನ್ನಾಗಿಸಿಕೊಂಡು ನಮಗರಿತ ರೀತಿಯಿಂದ ಹಾಡಿಯೋ ಹೊಗಳಿಯೋ ಏನನ್ನೋ ಮಾಡಿದ ಕಾಲಕ್ಕೆ ತೇಜೋಮಯಳಾಗಿಯೇ ನಮ್ಮ ಕಣ್ಣ ಮುಂದೆ ಕಾಣಿಸಿಕೊಂಡವಳು ನೀನು. ನಿನ್ನ ಪ್ರತ್ಯಕ್ಷ ಮಾತ್ರದಿಂದಲೇ ಭಯ ದೂರವಾಯಿತು ಎನ್ನುವಾಗಲೂ ನೀನು ಭಯ ನಿವಾರಣೆಯೇ ಸರಿ. ನಮ್ಮ ಕರೆಗೆ ಓಗೊಟ್ಟು ಬಂದವಳು, ನಮಗಿಂತ ಆದಿಯಲ್ಲೇ ಇದ್ದವಳು ಇರುವವಳು ಎನ್ನುವ ಕಾರಣದಿಂದ ನಿನ್ನನ್ನು ಆದಿಮಾಯ ಎಂಬಂತೆ ನಾವು ಕಂಡವರು. ನಿನ್ನ ಆದಿ ಮಧ್ಯಾಂತ್ಯವನ್ನು ನಾವು ಅರಿಯವಮ್ಮ. ಆದ್ದರಿಂದಲೇ ದಯಾಸಾಗರೆಯೂ ಭಯ ವಿನಾಶನೆಯೂ ಕರುಣಾ ಸಿಂಧುವಾದ ನಿನ್ನ ಚರಣಗಳಿಗೆ ಶರಣಾದೆವು. ನಮ್ಮನ್ನು ಧರಿಸು. ಹೇ ಜಗಜ್ಜನನಿ, ನಿನ್ನನ್ನು ವರ್ಣಿಸಲು ಪದಗಳೇ ಸಾಲದಮ್ಮ. ನಮ್ಮ ಜೀವಹೆಗಳಿಗೆ ಬಲವನ್ನು ತುಂಬುತ್ತಾಯೆ. ಸರ್ವ ನಾದವಾಗಿ, ಮಂತ್ರವಾಗಿ, ತಂತ್ರವಾಗಿ, ತತ್ವವಾಗಿ, ಸತ್ವವಾಗಿ ಇರುವವಳು ನೀನು ಅಮ್ಮ. ನಮ್ಮ ಹುಟ್ಟಿಗೆ ನೀನೇ ಕಾರಣ ಎನ್ನುವುದು ಸ್ಪಷ್ಟ. ಯಾತಕ್ಕಾಗಿ ಈ ಜನ್ಮ? ಮುಂದೆ ನಮ್ಮಿಂದ ಆಗಬೇಕಾದ ಕಾರ್ಯಗಳಾದ್ರೂ ಏನು? ಎಲ್ಲವನ್ನು ಸಂಪ್ರೀತಿಯಿಂದ ಹೇಳಿ ನಮ್ಮೂವರನ್ನು ರಕ್ಷಿಸಬೇಕಮ್ಮ. ಓ ಜಗದಾದಿಮಾಯಿ, ಅತ್ತ ಇತ್ತ ಎತ್ತ ನೋಡಿದ ರಕ್ತ ತುಂಬಿದ ಗಾಢ ಅಂಧಕಾರದ ಮಧ್ಯದಲ್ಲಿ ನಮ್ಮೂವರ ಜನನ ಯಾಕಾಯಿತು, ಹೇಗಾಯಿತು, ಯಾರಿಂದಾಯಿತು ಎನ್ನುವುದು ತಿಳಿಯದೇ ಇರುವ ಸಂದರ್ಭದಲ್ಲಿ ಕೇಳಿದಂತಹ ಓಂಕಾರ ನಿನಾದವನ್ನೇ ಲಕ್ಷ್ಯವಾಗಿಸಿಕೊಂಡು ಸ್ತುತಿಸಿದಾಗ ನಿರಾಕಾರ ಸ್ವರೂಪಿಣಿಯಾದ ನೀನೇ ಆಕಾರವನ್ನು ತಳೆದು ನಮ್ಮ ಕಣ್ಣ ಮುಂಭಾಗದಲ್ಲಿ ಬಂದು ನಿಂತೆ. ನೀನಲ್ಲದೆ ಅನ್ಯತಾ ನಮಗೆ ಯಾರೂ ಇಲ್ಲ. ನಮ್ಮನ್ನು ಸಾನುರಾಗದಿಂದ ಪೊರೆಯಬೇಕಾದವಳು ನೀನು. ಜ್ಞಾನವಿಹೀನರಾದಂತಹ ನಮಗೆ ಸುಜ್ಞಾನವನ್ನಿತ್ತು ಸಂಪ್ರೀತಿಯಿಂದ ಬರೆದವಳು. ಇನ್ನು ಮುಂದಕ್ಕಾದರೂ ಲೋಕಮುಖದಲ್ಲಿ ನಮ್ಮನ್ನು ಗುರುತಿಸುವರೇ ಹೆಸರಾದ್ರೂ ಹೇಗೆ, ಇರಬೇಕಾದ್ದು ಎಲ್ಲಿ, ಎಲ್ಲವನ್ನು ತಿಳಿಸಿ ಅನುಗ್ರಹಿಸಬೇಕಮ್ಮ. ಜಯ 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 ಜಯ. ಹರಿ ಹರ ಧೈರ್ಯವನ್ನು ತಾಳಿರಿ. ನಿಮ್ಮ ಸೃಷ್ಟಿಗೆ ನಾನೇ ಕಾರಣೀಕರ್ತಳು. ಮಕ್ಕಳೇ, ಪ್ರಪಂಚ ಮುಖವು ನಿಮ್ಮನ್ನು ಕೊಂಡಾಡುವುದಕ್ಕಾಗಿ ನಿಮಗೊಂದೊಂದು ಹೆಸರನ್ನಿಡುವವಳಿದ್ದೇನೆ. ಗೌರವ ವರ್ಣದಿಂದ ಕಂಗೊಳಿಸುವ ಮಗನೇ, ನೀನೇ ಬ್ರಹ್ಮ. ನೀಲವರ್ಣದಿಂದ ಶೋಭಿಸುವ ಕುಮಾರ, ನೀನೇ ಹರಿ. ಹಣೆಯಲ್ಲಿ ವಿಶೇಷ ನೇತ್ರವನ್ನು ಹೊಂದಿರುವ ಮಗನೇ, ನೀನೇ ಹರ. ಮಕ್ಕಳೇ, ಹೋದ ಕಲ್ಪದಲ್ಲಿ ಲಯಗೊಂಡ ಪ್ರಪಂಚವನ್ನು ಪುನರಪಿ ಸೃಜಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮೂವರ ಜನನವಾಗಿದೆ. ಆದ್ದರಿಂದಲೇ ನಿಮ್ಮೂವರಿಗೂ ಧರಿಸುವುದಕ್ಕೆ ಗುಣ, ಇರುವುದಕ್ಕೆ ಕ್ಷೇತ್ರ, ಮಾಡುವುದಕ್ಕೆ ಕಾಯಕವನ್ನು ಅನುಗ್ರಹಿಸುತ್ತೇನೆ. ಅಪ್ಪಣೆ ಮಾಡಮ್ಮ. ಮಗನೇ ಬ್ರಹ್ಮ, ರಜೋಗುಣ ಭರಿತನಾದ ನೀನು ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡು. ಮಗನೇ ಹರಿ, ಸಾತ್ವಿಕ ಗುಣಭರಿತನಾದ ನೀನು ವೈಕುಂಠದಲ್ಲಿದ್ದುಕೊಂಡು ಪಾಲನೆಯ ಕಾರ್ಯವನ್ನು ಮಾಡು. ಮಗನೇ ಹರ, ತಾಮಸ ಗುಣಭರಿತನಾದ ನೀನು ಕೈಲಾಸದಲ್ಲಿ ಇದ್ದುಕೊಂಡು ಲಯದ ಕಾರ್ಯವನ್ನು ಮಾಡು. ಮಕ್ಕಳೇ, ನಾನಿತ್ತ ಕಾರ್ಯವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡುತ್ತಾ ಬನ್ನಿ. ಕಷ್ಟ ಬಂದ್ರೆ ಪರೋಕ್ಷವಾಗಿ ಬಂದು ನಿಮಗೊದಗಿದ ಕಷ್ಟವನ್ನು ದೂರೀಕರಿಸುತ್ತೇನೆ. ನಿಮಗೆ ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ.
ಗಮನವಿಟ್ಟು ಕೇಳಬೇಕು. ಆಗಲಿ. ಇದೀಗ ಸ್ವರೂಪವನ್ನು ಪಡೆದು ಕರ್ತವ್ಯ ಕರ್ಮದ ವಿಚಾರವಾಗಿ ಅರಿತು ಮುನ್ನಡೆಯಬೇಕಾಗಿದೆ. ಹೌದು. ಏನೋ ಅತ್ತ ಕಡೆ ಸಾಗೋಣ ಅಂತ ಯೋಚನೆ ಮಾಡಿದ್ರೆ ನನ್ನ ಮನಸ್ಸಿಗೊಂದು ಯೋಚನೆ ಬಂದಿದೆ. ಏನದು? ಇದೀಗ ನಡೆದ ಪ್ರಕರಣ ಮಾಯೆಯ ನಿರ್ದೇಶನ. ಸರಿ. ಇನ್ನು ಮುಂದೆ ನಡೆಯಬೇಕಾದರೆ ಮಹತ್ತರವಾದ ಕಾರ್ಯ, ಘನತರವಾದ ಕಾರ್ಯ ಸಾಂಗವಾಗಿ ಸುಗಮವಾಗಿ ನಡೆಯಬೇಕಾದರೆ ನಮ್ಮಲ್ಲಿ ಒಬ್ಬ ಹೇಳುವವನು ಕೇಳುವಂತಹ ಸಮರ್ಥ ನಿರ್ದೇಶಕ ಬೇಕು. ಯಾರಾದ್ರೂ ಒಬ್ಬರನ್ನು ಆಯ್ಕೆ ಮಾಡಿದ್ರೆ ಆಯ್ತು. ಅರಿತರೆ ನಮ್ಮಲ್ಲಿ ಹಿರಿಯವನು ನಾನು. ಹೇಗೆ ಹಿರಿಯವ? ನಮ್ಮ ಕೊಟ್ಟಂತಹ ಉದ್ಯೋಗ ಏನಪ್ಪ? ಸೃಷ್ಟಿಸುವ ಕಾರ್ಯ. ಅದರಿಂದ ನಾನು ಮಾಡುವ ಕಾರ್ಯದಿಂದಲೇ ನಿಮಗಿಬ್ಬರಿಗೂ ಉದ್ಯೋಗ ಪ್ರಾರಂಭವಾಗುತ್ತದೆ. ನಾನು ಉದ್ಯೋಗದಾತೃವೇ ನಾನಾಗಿರುತ್ತೇನೆ. ಆ ಕಾರಣಕ್ಕಾಗಿ ನಾನು ಹೇಳಿದಂತೆ ನೀವಿಬ್ಬರು ನಡೆದುಕೊಳ್ಳಬೇಕು. ನೀನು ಹೇಳಿದ ಮಾತು ಕೇಳುವುದಕ್ಕೆ ಸುಖಪ್ರದವಾಗಿತ್ತು, ಆಚರಿಸುವುದಕ್ಕೆ ಅನುಸರಿಸುವುದಕ್ಕೆ ಮಾತ್ರ ಕಷ್ಟವಾಗ್ತದೆ. ಯಾಕೆ? ನೀನು ಸಹಜವಾಗಿ ಆಡಿದ ಮಾತೇನೂ ಅಲ್ಲ ಅದು. ಮೊದಲು ನೀನು ಹೀಗಿರ್ಲಿಲ್ಲ. ನಿನ್ನಲ್ಲಿ ಏನೇನು ಇಂಥ ಭಾವಗಳೇ ಇರಲಿಲ್ಲ. ನಯವಿನಯದಿಂದ ಬಾಗಿ ಕೇಳಿದವ ನೀನು. ಈಗ ಹಾಗಲ್ಲ. ಅಮ್ಮ ಆಜ್ಞಾಪನೆಯನ್ನು ಮಾಡಿ ತಾನತ್ತ ಹೋದಾಕ್ಷಣ ಮೇಲೆದ್ದು ಮೈ ಮರೆತು ಮದವನ್ನು ಕೂಡಿಸಿಕೊಂಡು ಮಾತನಾಡುವುದಕ್ಕೆ ಹೊರಟೆ. ಮದದಿಂದ ಏನು ಸಾಧನೆಯಾಗ್ತದೆ ಅಂತ ನೋಡಿದ್ರೆ ಏನೂ ಆಗುವುದಿಲ್ಲ. ಯಾಕೆ ಅನ್ನುವುದು ಪೂರ್ವಾನುಭವದಿಂದ ಸಿದ್ಧವಾಗಿದೆ. ನಾನು ಎಂಬ ಕಾಲಕ್ಕೆ ನಮಗೆ ಏನೂ ಸಿಗಲಿಲ್ಲ. ನೀನು ಎನ್ನುವುದಕ್ಕೆ ಬಾಗಿದಾಗ ಎಲ್ಲವೂ ದೊರೆತಿದೆ ಎನ್ನುವುದರಿಂದಲೇ ಯಾವುದನ್ನು ಬಿಡಬೇಕು ಅದನ್ನು ಕಟ್ಟಿಕೊಂಡು ನೀನು ನಡೆದೆ ಅಂತಾದ್ರೆ ಹೇಗೆ ಒಪ್ಪಿಕೊಳ್ಳುವುದಕ್ಕೆ ಆಗ್ತದೆ? ಅಮ್ಮ ಹೇಳಿದ್ದು ಮುದದಿಂದ ಮಾಡಬೇಕು ಅಂತ, ನೀನು ಮದದಿಂದ ಮಾಡುವುದಕ್ಕೆ ಹೊರಟೆ. ಅಮ್ಮ ನಿಂದ ಆಜ್ಞಪ್ತವಾದ ಕಾರ್ಯವನ್ನು ನಡೆಸುವುದಕ್ಕೆ ಇದು ಬೇಕು ಅಂತ ನನಗೆ ಅನ್ನಿಸುವುದಿಲ್ಲ. ಮದವನ್ನು ಬಿಡು, ಆಗ ನಿನ್ನ ನಡೆಯನ್ನು ಪಾಲಿಸುವುದಕ್ಕೆ ಅನುಕೂಲವಾಗ್ತದೋ ಅಂತ ನೋಡೋಣ. ಅರೇ ನನ್ನ ಮಾತಿಗೆ ನಿನ್ನ ಒಪ್ಪಿಗೆ ಇಲ್ಲ. ಸಹಮತವೇ ಇಲ್ಲ. ಹೇಳು, ಇವನೇನು ಹೇಳ್ತಾನೆ ಕೇಳೋಣ. ನಿಮ್ಮಿಬ್ಬರ ಮಾತಾಗಿದ್ದರೆ ನಾನೀಗ ಮಾತಾಡಬಹುದು. ಹಾಗಾದ್ರೆ ನೀನು ಇಲ್ಲಿ ದೊಡ್ಡವನಾಗುವುದಕ್ಕೆ ಪ್ರತಿಪಾದಿಸುತ್ತೀಂತಾದ್ರೆ ನನ್ನಿಲ್ಲಿ ಪ್ರತಿವಾದ ಅಲ್ಲ, ವಿಚಾರ ಮಂಡನೆ. ಹೇಗದು? ಮೊದಲನೇದಾಗಿ ಹೇಳಬೇಕು ಅಂತಾದ್ರೆ ನಿನ್ನ ಆಜ್ಞೆಯನ್ನು ಪಾಲಿಸುವುದಕ್ಕೆ ನಾನಿರುವುದಲ್ಲ. ಇರಲಿ, ಆಯ್ತು. ಈಗ ಒಂದರ್ಥದಲ್ಲಿ ನೀವಿಬ್ಬರು ದೊಡ್ಡವರೇ. ಒಂದರ್ಥದಲ್ಲಿ ದೊಡ್ಡವರು. ಹೌದು, ಒಪ್ಪಿಕೊಂಡೆ. ನೀನು ಇಬ್ಬರು ಕೂಡ ಹೇಳಿದ್ದೇನೆ ದೊಡ್ಡವರು. ಆದರೆ ಎಷ್ಟು? ನನ್ನಷ್ಟು ದೊಡ್ಡವರಲ್ಲ. ನೀನು ಹೇಗಪ್ಪ ದೊಡ್ಡವ? ನಾನು 3 ವಿಚಾರದಲ್ಲಿ ದೊಡ್ಡವನಾಗಬಲ್ಲೆ. ನೋಡೋಣ, ಹೇಳು. ಈ ಶಬ್ದದ ಅರ್ಥವೇನು ಗೊತ್ತೇ? ಏನಪ್ಪ? ಯಜಮಾನ. ಯಾರಿಗೆ? ನಿಮ್ಮಿಬ್ಬರಿಗೆ. ಯಾರಿಗೆ? ಎಲ್ಲಿಗೆ? ಎಲ್ಲಕ್ಕೂ ಉತ್ತರ ಒಂದೇ. ಹೌದು, ನಿಮ್ಮಿಬ್ಬರಿಗೆ. ನಮ್ಮನ್ನು ತೊಡಗಿಕೊಂಡದ್ದಕ್ಕೆ ಒಂದು ಹೆಸರಿನಲ್ಲಿ ಯಾಜಮಾನ್ಯ ಉಂಟಲ್ಲೋ? ಹೌದೌದು. ಆಮೇಲೆ ಇನ್ನು ಹೇಳಬೇಕಾ? ನಿಮ್ಮಿಬ್ಬರಿಗೆ ಕರ್ತವ್ಯ, ಆದ್ರೆ ನನಗೆ ಲಯದ ಅಧಿಕಾರ. ಏನು ಅಧಿಕಾರ ಅಂತ ಪದ ಬಳಕೆಯಲ್ಲಿ ಹೆಚ್ಚುಗಾರಿಕೆ ಉಂಟು. ಹೌದು, ಹೇಗಪ್ಪ? ಸಕಲ ಜೀವರಾಶಿಗಳ ನಿಯಂತ್ರಣ ನನ್ನ ಕೈಯಲ್ಲಿರುವ ಕಾರಣ ಆ ಅಧಿಕಾರವನ್ನು ನನಗೆ ಒದಗಿಸಿಕೊಟ್ಟಿದ್ದಾಳೆ. ಓ ಹಾಗೆ. ಹೌದು. ಸರಿ ಸರಿ. ಆಮೇಲೆ ಇನ್ನೂ ನೀವು ಯೋಚನೆ ಮಾಡಿದೆ ಅಂತಾದ್ರೆ ನಮ್ಮಲ್ಲಿ ಸಮಾನವಾಗಿ ಒಂದಿಷ್ಟು 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 ಸೃಷ್ಟಿ ಸ್ಥಿತಿ ಲಯ, ಬ್ರಹ್ಮ ವಿಷ್ಣು ಮಹೇಶ್ವರ, ಸತ್ಯಲೋಕ ವೈಕುಂಠ ಕೈಲಾಸ, ರಾಜಸ ಸಾತ್ವಿಕ ತಾಮಸ, ಹೌದು, ಎಲ್ಲವೂ ಸರಿ ಸರಿಯಾಗಿ ಹಂಚಲ್ಪಟ್ಟಿದೆ. ಆದ್ರೆ ನನ್ನದೊಂದು ಹೆಚ್ಚಿನದುಂಟಲ್ಲ. ಅದೇನಪ್ಪ ಹೆಚ್ಚು? ಅದೇ ವಿಶೇಷವಾದ ಹಣಗಣ್ಣು, ಪಣೆಗಣ್ಣು. ಹೌದು. ಏನು ಕಣ್ಣು? ಆ ಕಣ್ಣು ನಿಮಗೆ ನೋಡುವುದಕ್ಕೆ, ನನಗೆ ಕಾರ್ಯ ಮಾಡುವುದಕ್ಕೆ. ಏನು ಕಾರ್ಯ ಮಾಡ್ತಿದ್ರಿಂದ? ಹಾಗಂತ ಲಯಕ್ಕೆ ಪೂರಕವಾದ ಕಣ್ಣದಲ್ಲ, ಲಯೋದ್ಯೋಗವೇ ಬೇರೆ ಬೇರೆ. ಈ ಕಣ್ಣೊಂದು ಹೆಚ್ಚುವರಿ. ಹೌದು. ಈ ಹೆಚ್ಚುವರಿಯಲ್ಲಿ ಏನುಂಟು? ಇದರಲ್ಲಿರುವುದೇ ಅಗ್ನಿ. ಅಗ್ನಿ? ಹೌದು. ಬೆಂಕಿ ಹಾಕಿ ಬೇಕು. ಆಗಲೇ ಹೇಳಿದ್ದೇನೆ, ಸಕಲ ಜೀವರಾಶಿಗಳ ನಿಯಂತ್ರಣ ನನ್ನ ಕೈಯಲ್ಲಿಂಟು ಅಂತ. ಆ ಲಯ ತಪ್ಪಿತು ಅಂತಾದ್ರೆ, ನನಗೆ ಕೋಪ ಬಂತು ಅಂತಾದ್ರೆ, ಸಕಲ ಜೀವರಾಶಿಗಳನ್ನು ಕ್ಷಣಾರ್ಧದಲ್ಲಿ ಸುಡುವ ಸಾಮರ್ಥ್ಯ. ಒಂದಕ್ಕೊಂದು ಹೊಂದಿಸೋಣ. ಏನು? ಲಯಾಧಿಕಾರಿ ಹಿಡಿತ ಅಂತ ಅರ್ಥ. ಹಿಡಿತ ತಪ್ಪಿದ್ರೆ ಕೋಪ ಬರುವುದು. ನೀನು ಹಿಡಿತ ತಪ್ಪಿದ್ರೆ ಆಯ್ತು, ಕೋಪ ಬರುವುದಕ್ಕಿಲ್ಲ, ಸುಡುವುದಕ್ಕಿಲ್ಲ. ನಾನು ನಿಯಂತ್ರಣ ತಪ್ಪುದಕ್ಕಲ್ಲ, ನೀನಲ್ವಾ ಜೀವರಾಶಿಗಳ ನಿಯಂತ್ರಣ. ಜೀವಜಾಲಗಳು ಕೊಟ್ಟ ನಿಯಮವನ್ನು ತಪ್ಪಿ ನಡೆದರೆ ಪರಮಾವಧಿಯಲ್ಲಿ ನಿನಗೆ ಕೋಪ ಬರ್ತದೆ. ಹೌದು. ಮುನಿಸು ಬಂದ್ರೆ ಕಣ್ಣು ತೆರೆಯಿತು, ಸುಡುತ್ತೆ. ಒಂದು ಹೆಚ್ಚಿರುವುದು. ಹೌದು. ಹಾಗಾಗಿ ನಾಮಾರ್ಥದಲ್ಲಿ, ಕಾರ್ಯಾರ್ಥದಲ್ಲಿ, ಅಂಗಾರ್ಥದಲ್ಲಿ ನಾನೇ ದೊಡ್ಡವ. ಬ್ರಹ್ಮ ಒಪ್ಪಿಕೊಂಡೆ. ಅವನಲ್ಲಿ ಹೆಚ್ಚಿನ ಕಣ್ಣಿದ್ದಲ್ಲ, ನಾನು ಒಪ್ಪಿಕೊಂಡಿದ್ದೆ. ಅಂಗಜ್ಯೇಷ್ಠತ್ವ ಒಪ್ಪಿಕೊಳ್ತೇನೆ. ನಾನು ದೊಡ್ಡವಂತ ಆಯ್ತು. ಹಾಗಲ್ಲ, ಇನ್ನು ವಿಚಾರ ಇದೆ, ಹೇಳುವುದಕ್ಕೆ ಹೇಳು. ಮೊದಲು ನಾನು ಸೃಜಿಸಲು ಪದುಮಾಕ್ಷನಾದ ನೀನು ಪೊರೆಯಿತಿ. ಇವನು ಲಯಗೊಳಿಸ್ತಾನೆ, ಅದಹರ ಲಯಗೊಳಿಪ ಲಯಗೊಳಿಸ್ತಾನೆ. ಹಾಗಾದ್ರೆ ಮೊದಲು ನಾನು ಎನ್ನುವುದು ಅಲ್ಲಿ ಕೂಡ ಸ್ಪಷ್ಟತೆ ಆರಂಭ ನಿನ್ನಿಂದ ಅಂತ. ಅದು ಅಮ್ಮ ಕೊಟ್ಟಂತಹ ಉದ್ಯೋಗವನ್ನು ಸರಿಯಾಗಿ ಗಮನಿಸಿ. ಮೊದಲು ನನ್ನನ್ನೇ ಕರೆದು ಉದ್ಯೋಗವನ್ನು ಕೊಟ್ಟವಳಿದ್ದಾಳೆ. ಹೆಸರನ್ನು ನನಗೇ ಮೊದಲು ಕೊಟ್ಟವಳಿದ್ದಾಳೆ. ಇರುವುದಕ್ಕೆ ಲೋಕವನ್ನು ಕೊಟ್ಟದ್ದು ನನಗೆಯೇ. ಅದು ಸರಿಯೇ. ರಾಜಸ ಗುಣ.
ನನ್ನದೇ ಅದು. ಒಂದು ಅಧಿಕಾರ ಸ್ಥಾಪನೆ ಗುಣ, ರಾಜಸ ಗುಣ. ಅದು ನನ್ನದೇ. ಆ ಕಾರಣಾರ್ಥವು ಅಲ್ಲಿಯೂ ಕೂಡ ನಾನೇ ಮೊದಲು ಎನ್ನುವುದು ಫಸ್ಟ್ ಅದೇ. ಎಲ್ಲ ಮೊದಲು ಕೊಟ್ಟದ್ದು ನೀ ಮೊದಲಿಗ. ಅಷ್ಟು ಮಾತ್ರವಲ್ಲ, ಮತ್ತೆ ಕಳೆದ ಕಲ್ಪಕ್ಕೂ ಈ ಕಲ್ಪಕ್ಕೂ ಒಂದು ಸಂಬಂಧ ಇರೋದು ನನಗೆ ಮಾತ್ರ. ಹೇಗದು? ಅಮ್ಮ ಹೇಳಿದಂತಹ ಮಾತೇನು? ಕಳೆದ ಕಲ್ಪದಲ್ಲಿ ಲಯವಾದ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ. ಕಳೆದ ಕಲ್ಪದಲ್ಲಿ ಲಯವಾದ ಪ್ರಪಂಚ ಒದಗಿಸಿಕೊಟ್ಟದ್ದು ನಾನು. ಆಗಲಿ ನೀನೇ ಎನ್ನುವುದಕ್ಕೆ ಸ್ಪಷ್ಟತೆ ಇಲ್ಲ, ಇಲ್ಲಿ ನಾನು ಎನ್ನುವುದೇ ಸ್ಪಷ್ಟ. ಹೌದು, ಆರಂಭ ಮಾಡುವುದು ಇನ್ನು ಒಳ್ಳೆ ಲಯದಿಂದ ಆರಂಭ ಮಾಡಬೇಕು. ಅಮ್ಮನಿಂದ ವಾಗ್ವತ್ತವಾದದ್ದು ಕ್ರಿಯಾರೂಪಕ್ಕೆ ಬರುವುದು ನನ್ನಿಂದ ಮಾತ್ರ. ಮಾತಿನ ಮೂಲಕ ಕೊಡುಗೆಯಾಗಿ ಸಂದು ಕ್ರಿಯಾರೂಪವಾಗುವುದು ಬ್ರಹ್ಮನ ಆರಂಭದಿಂದ. ಹಾಗಾದ್ರೆ ಅಲ್ಲಿ ಸ್ಪಷ್ಟತೆ ನನ್ನಲ್ಲೇ ಬಂತು. ಆರಂಭ ಮಾಡುವ ಮೊದಲಿಗ ಕೇವಲ ಸೃಷ್ಟಿ ಮಾಡುವುದು ಮಾತ್ರವಲ್ಲ, ಮತ್ತೇನಪ್ಪ ಅವುಗಳ ಹಣೆಯಲ್ಲಿ ಹೀಗೆ ಬದುಕಬೇಕು, ಹೀಗೆ ಇರಬೇಕು ಎನ್ನುವಂತಹ ನಿರ್ದೇಶನ ಮಾಡುವಂತಹ ವಿಧಿಸುವ ವಿಧಾತನೇ ನಾನು. ಆರಂಭದಿಂದ ಕೊನೆ ತನಕ ಬರಹ ನಿನ್ನದ್ದೇ. ಆರಂಭದಿಂದ ಹಿಂದಿನ ವಿಚಾರವಾಗಿ ನಾನು ಹೇಳುದು, ಹಿಂದಿನ ವಿಷಯ ಬರೆಯುವುದು ನೀ. ಹಾಗಾದ್ರೆ ಅಲ್ಲಿ ಕೂಡ ನಾನೇ ಎನ್ನುವುದು ಸ್ಪಷ್ಟತೆ ಬಂತು. ಹಾಗಾಗಿ ನಾನು ಮಾಡುವಂತಹ ಉದ್ಯೋಗ ಸೃಷ್ಟಿಯ ಕಾರ್ಯವೇ ಘನವಾಗಿರುತ್ತದೆ. ಅಷ್ಟೊಂದು ಸೃಷ್ಟಿ ಪ್ರತಿಪಾದನೆ. ಹೋದ ಕಲ್ಪದ ಲಯ ಹೊಂದಿದ ಪ್ರಪಂಚವ ಮೋದದಿ ಸಿಚಿಸುವರೆ ಅಮ್ಮನ ವಾಕ್ಯ ಅಲ್ಲಿಗೆ ಕೊನೆಯಾದದಿದ್ರೆ ನಿನಗೆ ಮಾತ್ರ ಸಂಬಂಧ ಅಂತ ಒಪ್ಪಿಕೊಳ್ಳಬಹುದಾಗಿತ್ತು. ಆದ್ರೆ ಮತ್ತೆ ಮುಂದುವರಿಸಿದ್ದಲ್ಲಮ್ಮ, ಮೇಣದ ಪಾಲಿಸಿ ಲಯಗೊಳಿಸುವರೆ ಅನ್ನುವಲ್ಲಿಗೆ ನಮಗೂ ಸಂಬಂಧ ಉಂಟು ಅಂತ ಆಗ್ತದೆ. ಮತ್ತೆ ಮತ್ತೆ ಆದ್ರೂ ಮೊದಲಾದ್ರು ಸಂಬಂಧ ಇಲ್ಲದೆ ನಡೆಯುತ್ತದೆ. ಮತ್ತೆ ಅಂತಿದ್ರೆ ಮಾತ್ರ ಮೊದಲು, ದ್ವಿತೀಯ ಅಂತಿದ್ರೆ ತಾನೆ ಪ್ರಥಮ, ಹೌದು, ಎರಡು ಅಂತಿದ್ರೆ ತಾನೆ ಒಂದು, ಏಕಮೇವ ದ್ವಿತೀಯವೇ ಅಲ್ಲ, ಸರ್ವತಂತ್ರ ಸ್ವತಂತ್ರವೇ ಅದು ಅಲ್ಲ, ಸೃಷ್ಟಿ ಸ್ಥಿತಿಲಯ ಮೂರನ್ನು ನೀ ಮಾಡಬಲ್ಲೆಯೋ ಅದು ಇಲ್ಲ, ಕೇವಲ ಸೃಷ್ಟಿ ಮಾತ್ರ ಮಾಡಬಲ್ಲವ. ಆ ಚೌಕಟ್ಟಿನೊಳಗೆ ಮಾತ್ರ ನನ್ನನ್ನು ಸ್ಥಾಪಿಸಿಕೊಳ್ಳಬಹುದಾಗ್ತದೆ ಬಿಟ್ರೆ ಎಲ್ಲಕ್ಕೂ ನಾನು ಅಂತ ಹೇಳಲಿಕ್ಕೆ ಆಗುವುದೇ ಇಲ್ಲ. ಹೇಗೆ ನೀನಾದರೂ ಸೃಷ್ಟಿ ಮಾಡುವುದು ಏನನ್ನು ಅಂತ ನೀನೇ ಆಡಿದೆ. ಹಿಂದೆ ಆಗಿ ಹೋದವರ ಕರ್ಮಶೇಷದಿಂದ ಅವರಿಗೆ ಜನ್ಮ ಮತ್ತು ಅನುಭವಕ್ಕೆ ಎಷ್ಟು ಅಷ್ಟನ್ನು ಬರೆಯುವುದಕ್ಕಿರುವುದು. ಹೌದು, ನನಗಿರುವ ಹೊಣೆಗಾರಿಕೆ ಯೋಚನೆ ಮಾಡು. ಹೇಗೆ ಜೀವಿಗಳು ಬೇಕಷ್ಟನ್ನು ಬಯಸುತ್ತಾ ತಾವು ಮುಂದೆ ಹೋಗುತ್ತವೆ. ಕೊಡುವಾಗ ನಾನು ಯೋಚಿಸಬೇಕು, ಹೇಗೆ ದುಡಿಮೆಗೆ ಕೊಡೋಣವೇ, ಕೊಡಬೇಕು ಅಂತ ಹೊರಟಾಗ ಅವನ ಹಿಂದಿನ ಕರ್ಮ ಏನು ಅಂತ ನೋಡಬೇಕಾಗ್ತದೆ. ಹೌದು, ಕರ್ಮದಲ್ಲಿ ಪ್ರಾಪ್ತಿ ಇಲ್ಲ ಅಂತ ಆದ್ರೆ ಏನು ಮಾಡಿದ್ರು ಕೊಡ್ಲಿಕ್ಕಾಗುವುದಿಲ್ಲ. ಇಲ್ಲಿ ನನ್ನ ಪಾಲನೆಯ ಹೊಣೆ ಏನು ಗೊತ್ತೋ, ಏನು ಬ್ರಹ್ಮನ ಬರೆದದ್ದನ್ನು ಪಾಲಿಸುವುದು, ಅವರ ಕರ್ಮದ ಕುರಿತಾಗಿ ಅವಗಾಹನೆಗೆ ತಂದುಕೊಂಡು ವ್ಯವಸ್ಥೆಗೆ ಏನೂ ಕೊರತೆಯಾಗದ ರೀತಿಯಲ್ಲಿ ಅದನ್ನು ಯೋಗ್ಯವಾಗಿ ಇರಿಸುವುದು, ಸ್ಥಿತಗೊಳಿಸುವುದು ಎನ್ನುವುದೇ ಅರ್ಥ. ಬೀಜವನ್ನು ಬಿತ್ತುವ ಉದ್ದೇಶ ಏನು ಹೇಳು? ಬೆಳೆಯುವುದಕ್ಕೆ, ಮೊಳೆಯಬೇಕು, ಬೆಳೆಯಬೇಕು, ಬಲಿಯಬೇಕು. ಹೌದು, ಹಾಗಾಗಬೇಕು. ಕರ್ಮವನ್ನು ಮಾಡಬೇಕಾದ್ರೂ ಮೊಳೆಯುವುದಕ್ಕೆ ಬೇಕಾದನ್ನು ಕೊಡಬೇಡುವೆ? ಕೊಡಬೇಕು. ಕೊಟ್ಟ ಮೇಲೆ ಬೆಳೆಯುವುದಕ್ಕೆ ಕೊಡಬೇಡುವ? ಕೊಡದೇ ಇದ್ರೆ ಕೆಟ್ಟು ಹೋಗ್ತದೋ ಇಲ್ವೋ? ಹೌದು, ಕೆಡದ ಹಾಗೆ ಪಾಲಿಸುವುದು, ಅದಕ್ಕೆ ಕೆಡದ ಹಾಗೆ ಇರಿಸುವುದು ಯಾವುದರಿಂದ ಹೇಳು? ಯಾವುದು? ಕೊಡುವುದರಿಂದ ಎನ್ನುವುದು ಸ್ಪಷ್ಟವಾಗಿ ನಮಗೆ ಅರ್ಥವಾಗ್ತದೆ. ಆರಂಭದಲ್ಲಿ ಏನೂ ಇಲ್ಲದೆ ಕೈ ಚೆಲ್ಲಿದ ನಾವುಗಳು ಅಮ್ಮನನ್ನು ಪ್ರಾರ್ಥಿಸಿಕೊಂಡ ಕಾಲಕ್ಕೆ ಮಹಾತಾಯಿ ಒದಗಿ ಬಂದು ಎಲ್ಲವನ್ನು ಕೊಟ್ಟದ್ದು, ಅವಳನ್ನು ನಾವು ಮಾತೃಸ್ಥಾನದಲ್ಲಿ ಕಂಡದ್ದು.
ಹೆಚ್ಚುಗಾರಿಕೆಗಳನ್ನು ಕಂಡದ್ದು ಯಾಕಾಗಿ ಯಾಕೆ? ಸೃಷ್ಟಿ ಮಾಡಿ ಕೊಡುಗೆಯನ್ನು ಮಾಡಿ ಹೀಗೆ ಮಾಡಿ ಅಂತ ಹೇಳಿದವಳು. ಹೌದು. ಕೊಡುವುದು ಶ್ರೇಷ್ಠ ಹೌದು ಅಂತಾದ್ರೆ ಮೊದಲು ಕೊಟ್ಟವಳು ಅಮ್ಮ, ಇನ್ನು ಕೊಡುವವನು ನಾನು. ಸ್ಥಾನ ನನ್ನದು ಮಾತೃ ಸ್ಥಾನವಾಗ್ತದೆ ಎನ್ನುವುದನ್ನು ನೀನು ಅಲ್ಲಗಳೆಯುವುದಕ್ಕಾಗುವುದೇ ಇಲ್ಲ. ಆದ್ದರಿಂದಲೇ ಹೇಳುವುದು, ನಿನ್ನ ಜ್ಯೇಷ್ಠವಾದಕ್ಕೆ ನಾನಿಲ್ಲ. ಶ್ರೇಷ್ಠ ಯಾವುದು? ಕೊಡುವುದೇ ಶ್ರೇಷ್ಠ. ನೀನಾಡಿದ ಮಾತು ಸರಿ. ಇನ್ನೊಂದು, ಈ ಬ್ರಹ್ಮನಿಗೆ ವಾದದಿಂದ ಹಿಂದಕ್ಕೆ ಸರಿ ಎನ್ನುವ ಹಾಗೆ ಬೇಡ, ಅವಾಗುವುದಿಲ್ಲ. ನನಗೆ ಮಾತಿರುವುದು ನಿನ್ನಲ್ಲಿ. ಸರಿ. ನೀವಿಬ್ಬರು ಆಡಿದ ಮಾತುಗಳನ್ನು ಕೇಳಿಕೊಂಡಾಗ ಪ್ರಥಮವೆಂಬುದು ಶೂನ್ಯ, ಅದಕ್ಕೆ ಬೆಲೆ ಬರಬೇಕು ಅಂತಾದ್ರೆ ಅದು ನಿನ್ನ ಪಾಲನೆಯಿಂದ ಎನ್ನುವುದನ್ನು ಅರ್ಥವಿಸಿಕೊಂಡಿದ್ದೆ. ಜೀವಿಯು ತನ್ನ ಜೀವನದಲ್ಲಿ ಮಾಡಬೇಕಾದಂತಹ ಸಾಧನೆಗೆ ಬೇಕಾದುದೇ ಪಾಲನೆ. ಹಾಗಾಗಿ ಪಾಲನಾ ಕಾರ್ಯವೇ ಶ್ರೇಷ್ಠವೆನ್ನುವುದು ನನ್ನ ಅಭಿಮತ. ಭೇದ ಇಲ್ಲ ನಮ್ಮಲ್ಲಿ. ಆಹಾ, ಏಕವತರಾದಿ. ಹೌದು. ಇನ್ನು ನಾವಿಬ್ಬರು ಒಂದಾಗಬೇಕು. ಹರಿಹರನೆಮ್ಮಲ್ಲಿ ಭೇದ ಇಲ್ಲ ಎನ್ನುವುದನ್ನು ಲೋಕಮುಖಕ್ಕೆ ತೋರಿಸಬೇಕು. ಬ್ರಹ್ಮನ ತಲೆಗಡೆದ ಕಡು ಮತವನ್ನು ಇಳಿಸುವುದಕ್ಕೆ ಬೇಕಾಗಿ ಹರನಾದ ನಾನು, ಹರಿಯಾದ ನಿನ್ನೊಳಗೆ ಸೋಲಿಸುವುದಕ್ಕೂ ಇಷ್ಟು ಬಗೆ ಉಂಟಲ್ಲ ನಿನ್ನಲ್ಲಿ. ಸೋಲಿಸಿ ಮತ್ತಿನ್ನೇನು? ನೀ ಮೊದಲೇ ಸೋತಾಗಿದೆ. ಯಾಕೆ ಸೋಲುವುದು? ನೀನೀಗ ಬಲಹೀನನೇ ಆಗಿದ್ದೆ ಮೊದಲು, ಈಗ ನಿನ್ನಲ್ಲಿ ಸ್ವಲ್ಪ ಬಲ ಬಂತು. ಹೌದಾ? ಅವನು ನಿನ್ನೊಳಗೆ ಸೇರಿದ್ದಾನೆ. ಈ ನಡೀಲಿಕ್ಕೆ ಕೂಡದವನು ಉರುಗೋಲಿನ ಆಧಾರದಲ್ಲಿ ನಡೆದ ಹಾಗಾಯಿತು. ಅಂತೂ ನಾನು ಕುಂಟ ಅಂತ ಆಡುದು. ನೀ ಕುಂಟ ಅಂತಲ್ಲ, ನಿನ್ನಲ್ಲಿ ಸಾಮರ್ಥ್ಯ ಇರಲಿಲ್ಲ, ಈಗ ಸಾಮರ್ಥ್ಯ ಬಂತು ಅಂತ ಹೇಳಿದ್ದು. ಒಪ್ಪಿಯ? ಇರಲಿ, ನಾನು ಭೀತಿಗೊಳ್ಳುವುದಿಲ್ಲ. ಭಯ ಇಲ್ವೋ ನಿನಗೆ? ಭಯ ಇಲ್ಲ. ಯಾವುದಕ್ಕೆ ಭಯ ಇಲ್ಲ? ಇನ್ನು ಮುಂದೆ ಬಗೆ ಬೇರೆ ಮಾಡ್ತೇನೆ ನಾನು. ಹೇಗಪ್ಪ ಅದು? ಈಗ ಇಷ್ಟರಲ್ಲಿಗೆ ವಾದ ಮಾಡಿದಲ್ಲ, ಹೌದು. ಇನ್ನು ಮುಂದೆ ಯುದ್ಧದಿಂದ ಸಿದ್ಧವಾಗುತ್ತದೆ ಯಾರು ಎನ್ನುವುದು. ನಮ್ಮಲ್ಲಿ ಹಿರಿತನವನ್ನು ಪರೀಕ್ಷಿಸುವುದಕ್ಕಾಗಿ ದುರಾಗೈವ ನಾವು ನಮ್ಮೊಳಗೆ ವಾದದಿ ಬಲವಿಲ್ಲ ಅಂತ ನಿಲ್ಲಿಸಿದ್ದು ನಿರ್ಧಾರ ಆಗುವುದಿಲ್ಲ ಅಂತ. ಯುದ್ಧವನ್ನು ತೊಡಗಿದೆ ಅಂತಾದ್ರೆ ಒಂದಷ್ಟು ಕಾಲ ಹೋರಾಟ ಕೊಟ್ಟರೆ ನೀನು ಹೇಳಿದ್ದು ಕೇಳ್ತೀನಿ ನಾನು. ಬಲವಂತೆಯಿಂದ ಯಾವುದನ್ನು ಒಪ್ಪಿಸಿ ಸುಖ ಇಲ್ಲ. ಹೃದಯದಿಂದ ತಾನು ಒಪ್ಪಿಕೊಳ್ಳಬೇಕಾಗ್ತದೆ. ಹಾಗಾಗಬೇಕು ಅಂತಂದ್ರೆ ಮೇಲ್ಮೈ ಯಾವುದೇ ಗಟ್ಟಿಗಳು ಸಾಕಾಗುವುದಿಲ್ಲ. ಯೋಚನೆ ಮಾಡು ನೀನು. ಹೇಗೆ? ಅನುಮಾನವು ಶಬ್ದವು ಪ್ರಮಾಣವಲ್ಲ, ಪ್ರತ್ಯಕ್ಷವಾಗಿ ಹೌದು ಆಗ ಒಪ್ಪಿಕೊಳ್ಳುವುದಕ್ಕಾಗ್ತದೆ. ನೀನು ಹೇಳಿದ ಅಷ್ಟು ನಿನ್ನೊಳಗೆ ಪೂರ್ಣವಾಗಿ ಉಂಟು ಅಂತಾದ್ರೆ ನಾನು ಒಪ್ಪಿಕೊಳ್ಳಬಹುದು. ಅದಕ್ಕಾಗಿ ಏನು ಮಾಡೋಣ ಗೊತ್ತೇ? ಹೇಗೆ? ಹೋದ ಕಲ್ಪನಿಲಯ ಹೊಂದಿದ ಪ್ರಪಂಚ ಅಂತ ಮಾಡಿದ್ದು ಎಲ್ಲಿದೆ ಅಂತ ಹೇಳಲಿಲ್ಲ. ಹೌದು. ಬುದ್ಧಿಯನ್ನು ಕೊಟ್ಟದ್ದು ಯಾಕೆ? ಶೋಧನೆಯ ಮೂಲಕವಾಗಿ ಸಾಧನೆಯನ್ನು ಮಾಡಿಕೊಳ್ಳಲಿ. ಹೌದು. ನಾವು ಹೀಗೆ ಮಾಡೋಣ. ಒಬ್ಬರೊಳಗೆ ಒಬ್ಬರು ಹೋಗಿ ಕಲ್ಲೇ ಉಂಟು ಎನ್ನುವುದನ್ನು ತಿಳಿದು ಬಂದು ದೃಢಪಡಿಸಿ ಮತ್ತೆ ಮುಂದೆ ಹೋಗು. ಇದು ಒಳ್ಳೆ ವಿಚಾರ. ಹೌದಾ? ಯಾರು ಮೊದಲು? ನೀನೇ ಮೊದಲಲ್ವ ನೀನು? ಬೇಡ ಬೇಡ ಬೇಡ. ಯಾಕೆ? ಅವನು ನಿನ್ನೊಳಗೆ ಹೋಗಿದ್ದಾನೆ, ನಾನೊಬ್ಬ ನಿನ್ನೊಳಗೆ ಹೋದ್ರೆ ನೀನೊಬ್ಬ
ಕೊನೆ ಉಳಿತ್ಯಾ ನಾನೇ ದೊಡ್ಡವನು ಅಂತ ಹೇಳ್ಬೋದಲ್ಲ ಅಂತ. ಅದೆಲ್ಲ ಬೇಡ ಬೇಡ. ಮತ್ತೇನು ಮಾಡೋಣ? ನೀನು ನನ್ನೊಳಗೆ ದಾರಿ ಕೊಡುವ. ಬಹಳ ಮಾತಾಡಿದ. ಸರಿಯಾದ ಪಾಠ ಕಲಿಸಬೇಕು. ಹೇಗೆ? ನವದ್ವಾರವನ್ನು ಬಂಧಿಸಿದ್ರೆ ಆಹಾ, ನವದ್ವಾರವನ್ನು ಬಂಧಿಸುವುದಕ್ಕಾಗುವುದಿಲ್ಲ. ಅಧೋದ್ವಾರವೊಂದನ್ನು ಬಿಟ್ಟು ಉಳಿದ ದ್ವಾರವನ್ನು ಬಂಧಿಸಿ ಬಿಡುತ್ತೇನೆ. ಹೇಗೆ ಬರ್ತಾನೆ ನೋಡ್ತೇನೆ. ಎನ್ನುವಂತೆ ಆಡಿದ ಬ್ರಹ್ಮನ ಬಸರೊಳಗೆ ಹೊಕ್ಕು ನೋಡಿದೆ ಅಂತ ಆದರೆ ಶರೀರ ಕಲ್ಪದಿ ಲಯವು ಹೊಂದಿದಂತಹ ಥರೆಗಳನ್ನೆಲ್ಲ ಕಾಣತೊಡಗಿದೆ. ಕೆಳಲೋಕ ಮೇಲ್ಲೋಕಗಳು ಎಲ್ಲವನ್ನು ಕಾಣುತ್ತಾ ಮುಂಬರಿದರೆ ನನ್ನಂತವರಿಲ್ಲ. ಇರುವುದು ಹೇಗುಂಟು ಅಂದ್ರೆ ನಿಶ್ಚಲವಾಗಿದೆ. ಬಣ್ಣವೋ ಹಿರಣ್ಮಯವಾಗಿ ತಾನಿದೆ ಎನ್ನುವುದರಲ್ಲಿ ಹೊಸತೊಂದು ಹೆಸರನ್ನು ಆತನು ಈಯಬಹುದು ಎನ್ನುವ ನಿರ್ಧಾರವನ್ನು ಮಾಡಿ ಒಮ್ಮೆ ಹೊರಗೆ ಹೋಗಿ ಹೇಳೋಣ ಎನ್ನುವುದಕ್ಕಾಗಿ ಬಂದ ದಾರಿಯನ್ನು ಅರಸಿಕೊಂಡು ಮೇಲೇರಿದರೆ ನಿರ್ಣಯವಾದಂತಹ ತುದಿಯೇ ಕಾಣುವುದಿಲ್ಲ. ಸುತ್ತಿದೆ 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 ಬಾಳಲಿಕ್ಕೆ ಉತ್ತರವಾಯಿತಲ್ಲ. ಮತ್ತೆತ್ತ ಸಾಗಲಿ ಎನ್ನುವುದಕ್ಕಾಗಿ ಕೆಳಗಿಳಿದು ಬಂದರೆ ಬೆಳಕಿನ ಸೆಲೆ ಕಾಣುವುದರಿಂದ ದಾರಿಯೊಂದನ್ನು ಕೊಟ್ಟಿದ್ದಾನೆ ಅಥವಾ ಬಿಟ್ಟಿದ್ದಾನೆ. ಹಾಗೆಂದು ಅಧೋದ್ವಾರವನ್ನು ಯಾಕೆ ತೆರೆದ? ಈಗ ಅರ್ಥವಾಯಿತು. ಅವನ ಅಂತರಂಗಕ್ಕೆ ಬೋಧವಾಗಿದೆ. ಪಾಲನೆಯ ಕರ್ತೃತ್ವ ಹೆಚ್ಚಿನದ್ದು, ಹೊಂದಿದವನು ಹೆಚ್ಚಿನವನು. ಹಾಗೆಂದು ನಾನು ಅನ್ನುವಂತೆ ಸ್ಥಾಪಿಸಿ ತನ್ನ ಅಡೆಯನ್ನು ತಾನು ಉಳಿಸಬೇಕು. ಅದಕ್ಕಾಗಿ ಈ ದಾರಿ. ಇಲ್ಲಿ ಹೋದರೆ ಮತ್ತೆ ಏನಾದರೂ ಹೇಳಬಹುದಲ್ಲ. ಹೊಟ್ಟೆಯಲ್ಲಿ ಮೇಲ್ಮುಖವಾಗಿ ಚಿಂತನೆಯನ್ನು ಮಾಡಬೇಕಂತ ಬ್ರಹ್ಮ ಅಧೋಮುಖವಾಗಿ ಗಮನವನ್ನು ಹರಿಸತೊಡಗಿದ್ದಾನೆ ಎನ್ನುವುದರಿಂದ ಅವನೇನು ಎನ್ನುವ ನಿರ್ಧಾರವಾಯಿತು. ನಾನೇನು ಅಂತ ಅವನಿಗೆ ಕಾಣಿಸಿಬೇಡುವೆ. ತೋರುವ ದಾರಿಯಲ್ಲೇ ಶೋಧಿಸಿದನು ಒಳಗೈದಿನ ಕಾಣೆರು ಪರದಲ್ಲಿ ಬೆರೆವ ಹೋದ ಕಲ್ಪದಿ ಲಯವಾದ ಹೋದ ಕಲ್ಪದಿ ಲಯವಾದ ಸರ್ವ ವೇದಿಗಳು ಬೆರೆಯುವುದಿಗ ವಿನೋದ ಶೋಧಿಸಿದನು ಒಳಗೈದಿನ ಕಂಡೆನು ಪರದಲ್ಲಿ ಬೆರೆವ ಶೋಧನೆಯನ್ನು ಮುಗಿಸಿ ಬಂದವ ನಾನು. ಹೋದ ಕಲ್ಪದಿ ಲಯ ಹೊಂದಿದಂತಹ ಧರೆಗಳು ಭರದಿಂದ ಮೆರೆಯುತ್ತಿರುವುದನ್ನು ಹೇಗೆ? ಒಂದು ಕಲ್ಪದಲ್ಲಿದ್ದದ್ದು ನಿನ್ನಲ್ಲೂ ಮಣ್ಣಲ್ಲಿಟ್ಟು ದುಡ್ಡವಳಿ ನಾನು. ಒಂದಕ್ಕೂ ಚಲನೆ ಇಲ್ಲ. ಚಲನೆ ಇಲ್ಲ. ಬಂದಿದ್ದೇನೆ ಚಾಲಕ. ನನ್ನಂತವರಿಲ್ಲವೇ? ಇನ್ನಂತವರಿಲ್ಲ. ನಾನು ಒಬ್ಬನಿದ್ರೆ ಸಾಕು. ಬಣ್ಣ ಹಿರಣ್ಮಯ ಹಿರಣ್ಮಯ ಎನ್ನುವುದರಿಂದ ನೀನು ಹಿರಣ್ಯ ಗರ್ಭ. ಹೋ, ಹೆಸರನ್ನು ಕೊಟ್ಟಿದ್ದೀಯಾ? ಬಂತಲ್ಲ ಸ್ವೀಕಾರ. ಕೊಟ್ಟದನ್ನೆಲ್ಲ ಸ್ವೀಕಾರ ಮಾಡ್ತೇನೆ. ಬೇಕು ಬೇಕು. ಆದರೆ ಏನಾದರೆ ನಿನಗೊಂದು ಹೆಸರನ್ನು ಕೊಡಬೇಕು ಅಂತ ಅನಿಸುತ್ತದೆ ಈಗ. ಯಾವುದರಿಂದ? ಹರಿಯೇ ನೀನತಿ ಹೀನದ್ವಾರದಿಂದ ಬಂದವನಿದ್ಯಾ. ಆ ಕಾರಣಕ್ಕಾಗಿ ಅಧೋಕ್ಷಜ ಎನ್ನುವಂತಹ ನಾಮಕರಣ ಮಾಡಿದ್ದೇನೆ. ಸಾಧನೆಯಿಂದ ಸಿಕ್ಕಿದ ಹೆಸರು. ಹೌದು, ನೀನು ಮತ್ತೆ ಎಲ್ಲಿಂದಲೂ ಬರ್ತೀಯಲ್ಲ. ಮಾನ ಅಪಮಾನ ಸಮಾನ. ನನಗೆ ಮೇಲೆ ಕೆಳಗಿಂತಿಲ್ಲ, ಒಳಗೆ ಒಳಗೆ ಉಳಿಲಿಲ್ಲ. ಇಲ್ಲ, ಸಿಕ್ಕಿ ಬಿಡ್ಲಿಲ್ಲ, ಇರ್ಲಿಲ್ಲ, ಹೊರಗೆ ಬಂದಿಲ್ಲ. ನನ್ನ ಸರದಿ ಮುಗೀತು. ಅಂತಕ್ಕೆ ಸಿದ್ಧನಾಗಿ ಸೃಷ್ಟಿಗೆ ಅಧಿಕಾರಿ ತಾನೆ. ನೋಡೋಣ, ಹೊಸ ದಾರಿಯನ್ನು ಹುಡುಕಿ ಬರಲಿ. ಆಗದೇ ಇದ್ರೆ ಬೇಡುವವರಲ್ಲಿ ಬೇಡಲಿ. ಮದರಹಿತನಾಗಿ ಬರುವಂತಹ ಉದ್ದೇಶವನ್ನು ಇರಿಸಿಕೊಂಡು 9 ದಾರಿಯನ್ನು ಬಂಧಿಸ್ತೇನೆ. ಪರಮೇಶ್ವರ
ಬಂದವನು ನಾನು. ಒಂದು ನೋಡಿದರೆ ಅಮ್ಮಮ್ಮ ಎಂತಹ ದೃಶ್ಯವನ್ನು ಕಾಣುತ್ತಾ ಇದ್ದೇನೆ. ಈತನ ಉದರದೊಳಗೆ ಕಳೆದ ಕಲ್ಪದಲ್ಲಿ ಲಯವಾದ ಪ್ರಪಂಚಗಳೆಲ್ಲವೂ ಈತನ ಉದರದೊಳಗಿದೆ. ಹಾಗಾದ್ರೆ ಬ್ರಹ್ಮನು ಇದ್ದಾನೆ, ಹರನು ಇದ್ದಾನೆ, ಹರಿಯು ಗೋಚರಿಸ್ತಾ ಇಲ್ಲ. ಹಾಗಾದರೆ ಇವನು ಮೊದಲೇ ಎನ್ನುವುದು ಸ್ಪಷ್ಟವಾಯಿತು. ಏನು ಮಾಡೋಣ ಬರೀದೆ ಇವನಲ್ಲಿ ವಾದವನ್ನು ಮಾಡಿದನಲ್ಲ. ಹಾಗಾದರೆ ಇವನೇ ಸರ್ವಶ್ರೇಷ್ಠ. ಬಂದ ದಾರಿಯನ್ನು ನೋಡಿದರೆ ಅಲ್ಲಿಯೂ ಪಥವು ಗೋಚರಿಸ್ತಾ ಇಲ್ಲ, ಕೆಳಗಿಳಿದರೆ ಅಲ್ಲಿಯೂ ದಾರಿ ಕಾಣ್ತಾ ಇಲ್ಲ. ಹಾಗಾದರೆ ನವದ್ವಾರವನ್ನು ಬಂಧಿಸುವುದರಲ್ಲಿ ಈತ ಸಮರ್ಥನೆನ್ನುವುದರ ಸಂದೇಹವಿಲ್ಲ. ಈತನೇ ಬ್ರಹ್ಮಾಂಡೋದರ ಬರಿತಾನಿರಬಹುದು. ಇರಲಿ, ಈ ಕಾಲದಲ್ಲಿ ನನಗೆ ಕಷ್ಟ ಬಂದಿದೆ. ಅಮ್ಮ ಹೇಳಿದಂತಹ ವಿಚಾರ, ಕಷ್ಟ ಕಾಲದಲ್ಲಿ ನನ್ನನ್ನು ನಿಷ್ಠೆಯಿಂದ ಭಜಿಸಿ ಎನ್ನುವ ಹಾಗೆ ಈ ಕಾಲದಲ್ಲಿ ಅಮ್ಮನೇ ಗತಿ. ಓ ಜನನೇ ಸ್ಮರಿಸಿ ಭಕ್ತಿಯೋ ಆದಿಮಾಯೆಯ ಹರಿಯನ ಬೀಳಿ ಕಮಲ ನಾಳದಿ ಮೆರೆಯುವ ಪದವು ಚಲಿಸೆ ಹೊರಟಾಳವೇ ನಿಜದಲ್ಲಿ. ಬರುತ್ತಿರಲು ಹರಿ ಯೋಗವಾಯ ವಿರಸೆ ವಟಪತ್ರದಲ್ಲಿ ಮಲಗಿರಲು ನಿದ್ರೆಯೊಳಲು ಕಾಲ್ಬೆರಳಿಸಿ ಬಾಯೊಳಗೆ ಹರೇ ಮಾಯೆಯನ್ನು ಆವರಿಸಿಕೊಂಡಳು. ಹೇಗೆ ಗಾಢವಾಗಿಯೇ ನಿದ್ದೆ ಬರತೊಡಗಿದೆ. ಸುಸ್ಥಳವಿಲ್ಲ ಎನ್ನುವುದಕ್ಕಾಗಿಯೇ ಸರ್ವಜನ ಶರಣ್ಯಾದಂಥ ಅಮ್ಮನನ್ನೇ ಸಂಪ್ರಾರ್ಥನೆಯನ್ನು ಗೈದರೆ ಆಲದಲೆಂದನ್ನೇ ಕಳುಹಿಕೊಟ್ಟಿದ್ದಾಳೆ. ಇಚ್ಛಾ ಮಾತ್ರದಿಂದಲೇ ಕಾಯವನ್ನು ಕಿರಿದುಗೊಳಿಸಿ ಬಾಲ ಮುಕುಂದನಾಗಿ ಕಾಲ್ಬೆರಳನ್ನು ಬಾಯಲ್ಲಿರಿಸಿ ವಟಪತ್ರ ಶಯನನಾಗಿ ಬರುತ್ತಲ ಕಮಲಜವು ಸರಸಿ ಜನ ಮೇಲೆ ತಾಳಿರದೆ ಪದ್ಮಾಸನವ ಬರದಿಂದ ಬರಿದು ಕುಳ್ಳಿರುತ್ತ ನಾಲ್ದೆಸೆ ನೋಡಿ ಬೆರೆದ ಲೋಕಯುಗ ಇರದೆ ಮೇಲಕ್ಕೆ ಹೊರಪಂಚವದರದಿವು ಪರಿಶೋಭಿಸುತ್ತಲವ ಹರಿಯ ಪದಯುಗಣಮವು ಸ್ಮರಿಸುತ್ತ ಭಕ್ತಿಯೊಳಗಿರುವವೇ ಅಚ್ಚರಿಯ ವೇಣುವೆ ಸುರತ ವೈಶ್ಯರು ಲಾಲಿಸಿ ಸುರತ ವೈಶ್ಯರು ಲಾಲಿಸಿ ಅಮ್ಮನನ್ನೇ ಧ್ಯಾನಿಸಿದ ಕ್ಷಣವೇ ಪಥವೊಂದು ಗೋಚರಿಸಿತು. ಅದನ್ನನುಸರಿಸಿ ಮೇಲೆ ಬಂದವನಿದ್ದೇನೆ. ನೋಡಿದರೆ ಸಹಸ್ರದಳದ ಕಮಲದ ಮೇಲೆ ಪದ್ಮಾಸನವನ್ನು ಬಳಿದು ಕುಳಿತಿದ್ದೇನೆ. ಆ ಕಡೆ ಈ ಕಡೆ ನೋಡಿದ ಕ್ಷಣವೇ 3 ಮುಖಗಳು ನನ್ನನ್ನು ಬಂದು ಸೇರಿಕೊಂಡಿತು. ಮೇಲ್ಮುಖವಾಗಿ ನೋಡಿದರೆ ಇನ್ನೊಂದು ಮುಖವಾಗಿ ಗೋಚರಿಸ್ತಾ ಇದೆ. ವರ ಪಂಚ ವದನನಾಗಿ ಶೋಭಿಸ್ತಾ ಇದ್ದೇನೆ. ಈ ಕಾಲದಲ್ಲಿ ಎಲ್ಲಾ ವಿಚಾರವನ್ನು ಹರಿಯಲ್ಲಿ ಹೇಳೋಣ ಅಂತ ನೋಡಿದರೆ ಆತ ವಟಪತ್ರದಲ್ಲಿ ಬಾಲಮುಕುಂದನಾಗಿ ಮಲಗಿದ್ದಾನೆ. ಸರಿಯಾಗಿ ಗಮನಿಸಿದರೆ ತುದಿಯಲ್ಲಿ ಮೊದಲಲ್ಲಿ ಕಾಣುತ್ತಾ ಇಲ್ಲ, ಅಂಡಾಕೃತಿಯಲ್ಲಿ ಕಾಣುತ್ತಾ ಇದ್ದಾನೆ. ಬರುವಾಗ ಒಂದು ಮುಖವಿತ್ತು ನನಗೆ. ಈ ಕಾಲದಲ್ಲಿ 4 ಮುಖ ಹೆಚ್ಚಿಗೆ. ಈತನೇ ಸೃಷ್ಟಿ ಮಾಡಿದ್ದು ಎನ್ನುವುದು ಸ್ಪಷ್ಟವಾಯಿತು. ಸೃಷ್ಟಿಸುವುದರಲ್ಲಿ ಈತನೇ ಇದ್ದಾನೆ ಎನ್ನುವುದು ಸ್ಪಷ್ಟವಾಯಿತು. ಈತ ಮಲಗಿದ್ದಾನೆ. ಆತನನ್ನು ಎಬ್ಬಿಸುವುದು ಸರಿಯಲ್ಲ, ನಿದ್ರಾಭಂಗ ಮಹಾದೋಷ. ಆತ ಎಚ್ಚರಾಗುವ ತನಕ ಆತನನ್ನೇ ಧ್ಯಾನಿಸ್ತಾ ಇದ್ದೇನೆ. ನಾರಾಯಣ ಅಚ್ಯುತ ಅನಂತ ಕೇಶವ
ನೀನು ಯಾರು? ನಿನ್ನ ಅಪ್ಪ ಯಾರ? ನಿನ್ನ ಅಮ್ಮ ಯಾರು? ನಿನ್ನ ಅಜ್ಜ ಇದ್ದಾರ? ನಿನ್ನ ಅಜ್ಜ ಇದ್ದಾರ? ನಿನಗೆ ಎಂತದು ಗೊತ್ತಿಲ್ವಾ? ನಿನಗೂ ಗೊತ್ತಿಲ್ವಾ? ನನಗೆ ಗೊತ್ತಿಲ್ಲ. ಒಳ್ಳೇದಾಯ್ತು. ಹಾಗಾದ್ರೆ ನಿನ್ನನ್ನು ನೋಡುವಾಗ ಯಾಕೋ ಏನು ಪ್ರೀತಿ ವಾತ್ಸಲ್ಯ ಹುಟ್ಟುತ್ತಾ ಉಂಟು. ನಿನ್ನನ್ನು ಕಾಣುವಾಗ ಭಕ್ತಿ ಗೌರವ.
ಹಾಗಾದ್ರೆ ನಾವು ಇದನ್ನು ಆಧರಿಸಿ ಒಂದು ಸಂಬಂಧ ಮಾಡುವನ. ಹೇಗೆ? ನಿನ್ನನ್ನು ತಮ್ಮ ಎನ್ನಲಿ ಅಣ್ಣ. ಇದು ಎಂತದ್ದಮ್ಮ? ಹೊಟ್ಟೆ. ಇದು ಹೊಟ್ಟೆಯ? ಹ್ಮ್. ಅದೆಂತದ್ದು ಚುರು 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 ಆಗ್ತಾ ಉಂಟು? ಹಸಿವೆ ಇರಬೇಕು. ಹಸಿವೆಯ? ಏನು ಮಾಡುದು ತಮ್ಮ? ತಿನ್ಬೇಕಲ್ಲ. ಎಲ್ಲಿಂಟು ತಮ್ಮ? ಜಡವಿಲ್ಲ. ಮಾತ್ರ ನೀರಿನ ಒಳಗಡೆ ನಮಗಿಂತ ಮೊದಲಾಗಿ ಯಾವುದಾದರೂ ಪ್ರಾಣಿಗಳು ಹುಟ್ಟಿಕೊಂಡವಿದ್ದರೆ ನೀರಿನ ಮೇಲೆ ಬಡಿದರೆ ಮೇಲೆ ಬರುವ ಸಾಧ್ಯತೆ ಉಂಟು. ತಡ ಮಾಡುವುದು ಬೇಡ. ಕಾಣುತ್ತಿರುವ ಜಲರಾಶಿಗೆ ಕಮಲ ಎಲ್ಲಿ? ಕಮಲ ಮುಂದೆ ಇಲ್ಲ, ಹಿಂದೆ ನೋಡು.
ತಪ್ಪು ತಿಂದೆ. ಅಂತದ್ದು ತಿಂದೆ. ಹೊಡೆದದ್ದು ನೀನ, ಬಿದ್ದದ್ದು ನಿನಗ? ಮತ್ತೆ ಯಾರಿಗೆ? ಅದು ವಾಯುವಾಯು ಅಂತ ಬೊಬ್ಬೆ. ನೀನ ಹಾ, ಪ್ರಾಣಿಯಲ್ಲಿ ಉಂಟಾ? ಎಲ್ಲೋಯ್ತು? ಹುಡುಕೋ. ಮಲೆನಾಡದಲ್ಲಿರುತ್ತಿರುವ ವೇಳೆಯಲ್ಲಿ ಹರಿಯ ಕರ್ಣ ಕಿಳಿಬಶದಿಂದ ಹುಟ್ಟಿದಂತಹ ದುರುಳರಿರುವರು ನನ್ನನ್ನೇ ತಿನ್ನುವುದಕ್ಕೆ ಮುಂದುವರಿತಾ ಇದ್ದಾರೆ. ಏನು ಮಾಡೋಣ, ಅವರಿಂದ ತಪ್ಪಿಸಿ ಈ ಕಡೆಗೆ ಬಂದವನಿದ್ದೇನೆ. ಏನು ಮಾಡೋಣ, ಕಷ್ಟ ಬಂದಿದೆ. ಏ ಜನನೇ ಅನನ್ಯ ಭಕ್ತಿಯಿಂದ ನನ್ನನ್ನು ಸ್ಮರಿಸಿಕೊಂಡೆಯಾ? ಹೌದಮ್ಮ. ಏನು ಕಾರಣ ಮಗನೇ? ಅಮ್ಮ, ಜಲದಲ್ಲಿರುವರು ನನ್ನನ್ನು ತಿನ್ನುವುದಕ್ಕೆ ಬರ್ತಾ ಇದ್ದಾರೆ. ಅವರಿಂದ ರಕ್ಷಣೆ ನೀನೇ ಗತಿ. ಮರುಗದಿರು ಮಗನೇ. ಆದಿಮಾಯೆಯಾದ ನಾನು ಯೋಗಮಾಯೆಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಆತನು ಯೋಗ ನಿದ್ರೆಯಲ್ಲಿದ್ದಾನೆ. ಶೀಘ್ರದಲ್ಲೇ ಆತನನ್ನು ಅಗಲಿಸುವವಳು ನಾನಿದ್ದೇನೆ. ಆ ಬಳಿಕ ಎಚ್ಚರಗೊಂಡ ಶ್ರೀಹರಿಯ ಕರದಲ್ಲಿ ಇದೋ ಈ ಸುದರ್ಶನ ಚಕ್ರವನ್ನಿತ್ತೆ ಎಂದಾದರೆ ದೋಷ್ಟರನ್ನು ಕೊಡುತ್ತಾನೆ. ಅಷ್ಟರ ತನಕ ನಾನೆಲ್ಲಿರಬೇಕಮ್ಮ? ಶ್ರೀಹರಿಯ ನಾಭಿ ಕಮಲದ ನಾಳದಲ್ಲೇ ಅಡಗಿ ಕುಳಿತುಕೋ. ಅಪ್ಪಣೆ. ನಿನಗೆ ಶುಭವಾಗಲಿ. ಯಾರ್ಯಾರದ್ದು ಹೋದ್ರೆ ಹೋಗ್ಲಿ, ನಮ್ಮದು ಉಳಿದ್ರೆ ಸಾಕು. ಅದಕ್ಕೆ ಹೇಳಿದ್ದು ಸ್ವಾರ್ಥಿ. ಹಾಗೆ ನಾವು ಕಾರ್ಯ ಇಲ್ಲಿ ಬಾ, ಇಲ್ಲಿ ಬಾ. ಎಂತದು? ಅರೆಯೋ, ನಾನು ಸಂಪಾದಿಸಿದ್ದು ಯಾವುದರ ಮೇಲೆ? ಇನ್ನ ಬಣ್ಣ ಕಪ್ಪು ಕಪ್ಪು ಬಣ್ಣದ ಮೇಲೆ ಸವಾರಿ. ಕಪ್ಪು 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 ಕಾರ್ಯ. ಏಯ್ ಆದ್ರೆ ಒಂದು ಓಲಿಂದ ಬರುವಾಗ ನಮ್ಗೆ ನೀವು ಕಂಡೆ ಅದೆಂತದು ಪಳ 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 ಹೊಳೆಯುವುದು ರದನ. ಅಮ್ಮ ಅಣ್ಣ, ಇವನ ವದನದಲ್ಲಿ ರದನ ನೋಡ. ಪಳ ಪಳ. ಆಹಾ, ನೀನು ಯಾವ್ದ್ರಲ್ಲಿ ಅಲ್ಲುತ್ತಿದ್ದು? ಹೌದಾ? ಅದು ಒಳ್ಳೇದು. ಈ ಉಜ್ಜಿ ಉಜ್ಜಿ ಎಲ್ಲ ಲಗಡಿ ಹೋಗುದಕ್ಕಿಂತ ಏನು ನಗಾಡುದೇನು ನೀನು? ನಿಮ್ಮನ್ನು ನೋಡುವಾಗ ನಗುವಾಗಿದ್ದೀರಿ. ಏನು ಹಾಸ್ಯದವರಾಗೆ ಕಾಣ್ತೇವೆ ನಿಮಗೆ? ಇಲ್ಲಪ್ಪ. ಮತ್ತೆ ಗೊತ್ತಾಯ್ತಾ ನಾವು ಬಂದದ್ದು? ಗೊತ್ತಾಯ್ತು.
ಓ ಅಲ್ಲಿಂದ ಬರುವಾಗಲೇ ಏನು ಆಂದೋಲನ? ಆ, ಜಲಾಂದೋಲನ. ದಳಂ ಬಳಂ ದಳಂ ಬಳಂ. ಜಲ. ತೆರೆಯನ್ನು ಅಪ್ಪಳಿಸುತ್ತ ಕೈಯಿಂದ ಸರಿಸುತ್ತ. ಓ, ಅಲ್ಲಿಂದ ಬರುವಾಗ ಒಂದು ಸೊನ್ನೆ ಹಾಗೆ ಕಂಡಿತು. ಹೌದಾ? ಒಂದು ಹೀಗಿತ್ತು. ನಾನು ಮಲಗಿದ್ದೆ. ಅದೇ ಹಾಗೆ ಮಲಗಿದ್ದು ನೀನು. ಕಾಲ್ಬೆರಳನ್ನು ಬಾಯಲ್ಲಿರಿಸಿ. ನಿನ್ನ ಕಾಲ ಬೆರಳನ್ನು ಬಾಯಿಗಿಟ್ಟು. ಹೌದೌದು. ಒಳ್ಳೇದಾಗ್ತದಾ? ಅಣ್ಣ ನಾನು ನೋಡಲೇ. ಏ ನೋಡು, ಮೊದಲು ನಿನ್ನ ಕಾಲಲ್ಲಿ ಉಂಟು ನೋಡು. ಅದೇ ಕಾಣುವುದು. ಮೊಣಕಾಲ ಪರ್ಯಂತರ ಉಂಟು ನಮಗೆ. ಏಯ್, ಓ, ಯಾವ್ದ್ರ ಮೇಲೆ ಗೊತ್ತಾಗ ಎಲೆ ಅದೆಲ್ಲಿದೆ ಸಿಕ್ಕಿದ್ದು? ತೇಲುತ್ತಾ ಬಂತು. ಕೇಳುತ್ತಾ ಬಂದದ. ಅಷ್ಟು ಸಮಯದಿಂದ ನಾವು ತಿರುಗ್ತಾ ಇದ್ದೇವೆ, ನಮಗೆ ಸಿಗಲಿಲ್ಲ. ಬಂದಾಗ ಹುಡುಕಿಕೊಳ್ಳಿ. ಎಲೆಯೇ ಉಂಟು ಪೂರ್ತಿ ಮೈ. ಎಲ್ಲ ಎಲೆ. ಯಾವ ಎಲೆ ಅಂತ? ಹೌದೌದು. ಅದ್ಯಾವ ಎಲೆ? ಆಲದೆಲೆ. ನಿನಗೊಂದು 3 ಎಲೆ ತಯಾರು ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾನು ತಯಾರು ಮಾಡಿದ್ದಲ್ಲ, ಅದಾಗಿ ಬಂದದ್ದು. ಇವನಿಗೆ ಬೇಕಾದ ವ್ಯವಸ್ಥೆ ಮಾಡಿಕೊಡುತ್ತಾನೆ. ಏಯ್, ಏನು ಕೂತದ್ದು, ಏನು ನಗಾಡುದು, ಯಾರು ನೀನು? ಏನನ್ನು ಹುಡುಕಿಕೊಂಡು ಬಂದ ಹಾಗೆ ಕಂಡಿತು. ಓ, ಅಲ್ಲಿ ಒಂದು ಕಾಣಿಸಿತು. ಒಂದು ಇದ್ದದ್ದೇ ಒಂದು. ಎಂತದ್ದು? ನಾವಿಬ್ಬರು ನೋಡಿ ಆಗಿದೆ. ಪ್ರಾಣಿ. ಪ್ರಾಣಿ. ನೋಡಿದ ಮೇಲೆ ತಿನ್ನಬೇಕು ಅಂತ ಆಸೆ ಆಯ್ತು. ಹಸಿವೆ ಆಗುತ್ತಾ ಇತ್ತಲ್ವಾ? ಓ, ಇಲ್ಲಿವರೆಗೆ ಓಡಿಸಿಕೊಂಡು ಬಂದೆವು. ಅಂದ್ರೆ ಹಿಡಿಯುವುದಕ್ಕೆ ಹೋದ್ರಿ. ಓಡಿಸಿ 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 ಅದು ಕ್ರಿಯೆ ಒಂದೇ ಅಲ್ವೋ? ಹೌದು. ಮತ್ತೆ 10 ಸಲ ಹೇಳುವುದಕ್ಕೆ ಅಷ್ಟು ಓಡಿಸಿದ್ದೇವೆ. ಕೆಲಸ. ಇಲ್ಲಿಗೆ ಬಂದೆ ಮೇಲೆ ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಹೋದದ್ದು ಹೋಗ್ಲಿ, ಬೇರೆ ಹುಡುಕಿದ್ರೆ ಆಯ್ತು. ಹಾಗೆ ಹುಡುಕುವಾಗ ಕಂಡದ್ದು ನೀನು. ಆದ್ದರಿಂದ ನಿನ್ನಲ್ಲಿ ಕೇಳುದು, ಏನು ನಮ್ಮ ಪ್ರಾಣಿಯನ್ನು ತೋರಿಸುವ. ಯಾರು ನೀವು? ತಮ್ಮ ಅಣ್ಣ, ನೋಡ, ಇವನಿಗೆ ಎಂತ ಗೊತ್ತಿಲ್ಲವಾ? ನಾವು ಯಾರಂತವೇ ಗೊತ್ತಿಲ್ಲ. ನಾವು ಸಾಮಾನ್ಯರಲ್ಲ. ಅವ ಏನು ಅಂತ ಭಾವಿಸಿದ? ಏನು? ಅವೋ ತಮ್ಮ. ಅವೋ ಅಣ್ಣ. ಅಣ್ಣ ತಮ್ಮ ಅಷ್ಟೇ. ಎಂತದ್ದು ಅಣ್ಣ? ಮತ್ತೊಂದು ಹೇಳಲಿಕ್ಕೆ ಏನಪ್ಪ? ಇನ್ನೂ ಉಂಟು. ನೀನು ಬಾಹುಬಲಿ ನೋಡಿದ್ಯಾ? ಒಂದು ಎರಡು ಯಾವ್ದ್ರಲ್ಲಿ ಅದು ಒಂದು ತೋರಿಸಿದ್ರೆ ನೋಡು. ಅವನೇ ಬಾಹುಬಲಿ. ಶಿವ ಮಹಾವೀರ. ಮಹಾವೀರ ಆಗಿರುವುದಪ್ಪ. ಈಗ ನನಗೇನದ್ರಿಂದ ಎಂತದು? ನೀವು ಏನಾದ್ರೆ ಅದು ಹೆಚ್ಚುಗಾರಿಕೆನು ಅಷ್ಟೇ ಅಲ್ಲ, ಮತ್ತೆ ಅವ ಧೀರ, ನೀನು ಶೂರ, ನೀವು ಧೀರ.
ನಿಮ್ಮನ್ನು ನೋಡಿದ್ದೇ ನೋಡಿದ್ದು. ಹಾ ಏನು ದೋಷ, ಬಂತ ಏನು ದೋಷ. ಬಂತ ಯಾವುದು ಈ ನೀರಿನಲ್ಲಿ ಇವ ಎಂತದ್ದು ಹೇಳುದು? ಈ ನೀರಿನಲ್ಲಿ ತೋಸ. ತೋಸ ಮೊದಲು ಸೇರಿಸಿ. ಯಾವುದು ಸಂತೋಷ. ಸಣ್ಣ ಪ್ರಮಾಣದಲ್ಲ, ಮತ್ತೆ ಪೂರಿ ದೋಷವನಂತೆ. ಅದು ಬಂತ ಯಾವುದು? ತಮ್ಮ ಭೂ ಭೂ. ತುಂಬಾ ಸಂತೋಷವಾಯಿತು. ಆಹಾ. ಬೇಕು ಬೇಕು ಬೇಕು, ನಿಮ್ಮಂತವರೆಲ್ಲ ಬೇಕು. ಹಾ. ಜೊತೆ ಆಗಿದ್ರೆ ಗತಿ ಬಹಳ ಚಂದವಾಗಿ ಹೋಗ್ತದೆ. ಓಹೋ. ಮಾತಾಡು. ಏಯ್, ಬಾರ ಮೊದಲು ನಾವು ಕೇಳಿದಕ್ಕೆ ಉತ್ತರ ಕೊಡು. ಆರ ಕಂಡಿರಯ್ಯ ಮೊದಲು. ನಾರಿ ಏನದನು ನೀ ಅರಿ ನನಗೆ ಗೊತ್ತೇ ಇಲ್ಲ. ನಿನಗೆ ಗೊತ್ತಿಲ್ಲ. ಇಲ್ಲ, ನಿನಗೆ ಗೊತ್ತಿಲ್ಲ, ಅವರ ಬಗ್ಗೆ ಗೊತ್ತಿಲ್ಲ. ಇವನಿಗೆ ಎಂತದು ಗೊತ್ತಿಲ್ಲ. ಏನು ಗೊತ್ತಿಲ್ಲ. ಹಾಗೇನಿಲ್ಲ, ನನ್ನನ್ನು ಗೊತ್ತು. ಅದು ಈಗ ನೀನು ಯಾರು ಅಂತ ಗೊತ್ತು. ಸರಿ ಗೊತ್ತು. ಹೇಗೆ? ಬೇರೆ ಕಾರಣ ಎಲ್ಲ ಹೊರತು ವಾರಿಧಿಯಲ್ಲಿ ಓಹೋ. ಅವಾಗ ತೀರ್ಮಾನ ಮಾಡಿದೆ. ಹೇಗೆ? ತೋರುವ ತೋರುವ ಕೆಳಗೆ ಕೆಳಗೆ ತೋರುವ. ಕೆಳಗೆ ತೋರುವ ತೋರುವ ಆ ತೋರುವ ಜಲಧಿಗೆ ಜಲದಿಗೆ ಅಧಿಕಾರ. ಬಾರಿ ಬಾರಿಗೆ ಒಬ್ಬೇಡು. ರಾಜೇಶ, ಆವೇಶ ಬೇಡ, ಆವೇಶ ಬೇಡ. ಅವನಿಗೊಂದು ಆವೇಶ ಉಂಟು. ಆವೇಶ. ಮತ್ತೆ ಸಿಟ್ಟು ಬರದಿದ್ದು ಯಾವ ವೇಷ? ಆವೇಶ. ವೀರರು ವಿಕ್ರಮಿಗಳು ನಾವು. ನಮ್ಮ ಮುಂದೆ ಒಡೆಯ ಓಡೆಯ ಓಡೆ ಓಡೆ ಓ ಓ ಓ ಅಲ್ಲ, ಓ ಒಡೆ ಒಡೆಯ. ಒಡೆ. ನಮ್ಮನ್ನು ಸರಿ ಮಾಡ್ಲಿಕ್ಕೆ ಬರ್ಬೇಡ. ನಾವು ಆಗುದಿಲ್ಲ. ಇಲ್ಲಪ್ಪ, ಎಲ್ಲ ಸರಿ ಆಗ್ಲಿಕ್ಕಿಲ್ಲ. ಎಲ್ಲೋ ಪೋರ ತೋರು ಬೇಗ ಮೊದಲು ಇಲ್ಲಿ ಕಂಡ. ಈಗ ತೋರು ಬೇಗ ಮೊದಲು ಆ ಇಲ್ಲಿ ಕಂಡ. ಕ್ರಿಯಾಪದ ಕಂಡ ನೋಡಿದ ಈಗ ಕಾಣದ. ಪೋರನಲ್ಲಿ ಪೋದ ಬಂಡ. ಹೇಗಿದ್ದ? ಇವನಿಗೆ ಎಂತದ್ದು ಗೊತ್ತಿಲ್ಲ, ಮತ್ತೆ ಎಂತದ್ದು ಅಧಿಕಾರಿ ನೀವು? ನೀವು ಕಂಡವ ಹೇಗಿದ್ದ ಅಂತ ಕೇಳಿದ್ದ. ತಲೆಗಳ ಇದು ಮೊದಲಿದ್ದವಾಗ, ಓಹೋ, ಇವಾಗ ಒಂದು ಮಂಡೆ, ಇವನಿಗೊಂದು ಸೀರಾ. ನೀನು ಯಾರನ್ನು ಕರೆದು ಹೇಳುವುದು? ಒಂದು ಶಿರಸ್ಸು. ಶಿರಶ್ವನ ಶಿರಸ್ಸು. ಅದನ್ನ ನೋಡ್ಬೇಕು. ಹಾ. ಎಷ್ಟು ಚಂದ. ಕೆಂಪು 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 ಕೆಂಪು. ಇದೇನು ಕಡಿಮೆ? ಕಪ್ಪು ಕಪ್ಪು ಕರಿಯ. ಸರಿಯಾದ್ರಿ ಬಣ್ಣ ಬಣ್ಣವೇ. ಬಣ್ಣ ಬಣ್ಣವೇ. ಎಲ್ಲ ಬಣ್ಣವ. ಮಸಿ ಮಸಿ ಬಣ್ಣ. ಏಯ್! ಅದು ನಮ್ಮ ನೋಡಿ ಗಡ 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 ಗಡ. ನಾ ಅಡಗಿತ ಅದಕ್ಕೆ ಕರಗಳೆರಡು, ನನಗೆ ಕರಗಳು 4. ಹೆಚ್ಚು ನನಗೆ. ಹೌದೌದು. ಚತುರ್ಭುಜಂ ದಾರಿಂ. ಅಲ್ಲಿ ರಿಮ್ಮು ಬೇಡ, ಚತುರ್ಭುಜಂ ಸಾಕು, ಅಥವಾ ಚತುರ್ಭುಜಧಾರಿ. ನೀನು 4 ಕೈ ಉಂಟು ದೊಡ್ಡ ಸಂಗತಿ ಮಾಡುದು ಬೇಡ. ಮತ್ತೆ ಎಲ್ಲಿಯಾದ್ರೂ ಹೋಗುವಾಗ ಆಚೆಯಿಂದ ಈಚೆಯಿಂದ ನಿನ್ನ ಕೈಗೆ ಸಿಕ್ಕಿಕೊಂಡ್ರೆ ನಿನ್ನ ಪರಿಸ್ಥಿತಿ ಯಾರಿಗೆ ಬೇಕು? ಏನು? ಅಲ್ಲಿ ನೇತಾಡು. ಎಲ್ಲಿ ಸಿಕ್ಕಿ ಬಿಡ್ಲಿಕ್ಕಿಲ್ಲ. ಏಯ್! ಏನೀಗ? ನಾವು ನೋಡಿದ ಪ್ರಾಣಿಯನ್ನು ತೋರಿಸು. ತೋರಲಿದ್ದರೆ ಅಲ್ಲಿಗೆ ಹಲ್ಲು ತಾಗದ ರೀತಿಯಲ್ಲಿ ನುಂಗುವೆ. ಇಳಿವ ತುತ್ತಲ್ಲ ಗಂಡು. ಒಳಗೆ ಛಲವು ಬೇಡ ನಿಮಗೆನ್ನಲ್ಲ. ನಲವಿನಿಂದ ಮರೆಯ ಸೇರೆ ಸಲಹಿಕೊಂಡು ಅಲೆಗಳ ಇದರವನು ಸಹಿತ ಕಲಿಗಳಾದ ನೀವು ಸಹಿತ ತಿಳಿದು ನೋಡಲು ಸರಿ ಐಕ್ಯರು ಎನ್ನೊಳಗೆ ನಿಮ್ಮನ್ನು ಪೊರೆವದಾತ ನಾನೆಂಬ ಪರಿಹರಿತು ಸುಮ್ಮನಾದರೆ ಒಳ್ಳೆಯದು, ಅಲ್ಲದೆ ಎಲ್ಲಿಯಾದ್ರೂ ಮೇಲೆ ಬಂದ್ರೆ. ತಮ್ಮ ಆಗ್ಲಿಕ್ಕಿಲ್ಲ. ಸಹಿತ 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 ಸಹಿತ. ಬೇರೆ ಏನು ಅರ್ಥ ಆಗುದಿಲ್ಲ ಅದರಲ್ಲಿ. ಹಾಗಾದ್ರೆ ನೀವು ಅರ್ಥ ಆಗ್ಬೇಕು ಅಂತ ಮಾತಾಡುದಲ್ಲ, ಆಹಾ. ನಮ್ಮ ತಲೆ ಹಾಳಾಗಬೇಕು ಅಂತ ಏನು ಮಾಡುವ? ಅಡಿವ ಇವನಿಗೆ.
ಪ್ರಾಣ ಬಿದ್ದಿದೆ ತಮ್ಮ. ಅದಕ್ಕೆ ನಾನು ಹೋಗಿ ತಿಂದು ಬರ್ತೇನೆ ತಮ್ಮ. ಹಸಿವೆ ನನಗಾಗೋದಿಲ್ವಾ? ನಿನಗೆ ಬೇರೆ ನೋಡುವ ತಮ್ಮ. ಆಗ್ಲಿಕ್ಕೆ ಅದೇ ಬೇಕು. ಹಾಗಾದೊಂದು ಕೆಲಸ ಮಾಡು. ಹೇಗೆ? ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಹೊಂದಿ ಒಂದೇ ಮತ್ತೆ ಬರುವ ತಿನ್ಲಿಕ್ಕೆ. ಕೈಸೋತು ಹೋದೆನಲ್ಲ, ಅಮ್ಮನನ್ನು ಪ್ರಾರ್ಥಿಸಿಕೊಂಡರೆ ಧುರದೊಳಸದೊಳಗೆಲ್ಲಲು ಬೇಹುದು ಕಪಟದಳು. ನಾನು ತೊಡಗಿಕೊಂಡ ಕ್ರಮವೇ ತಪ್ಪಾಯಿತು ಅಂತ ಸ್ವಲ್ಪ ಹೊಗಳಿಕೆಯಿಂದ ಆರಂಭಿಸುವ. ಯಾಕೆ? ಮೆಚ್ಚಿದನು ನಿಮ್ಮ ಪೌರುಷ. ಓಹೋ, ನಿಮ್ಮ ಹೆಚ್ಚಿನ ತೋಳ ಸಾಹಸಕ್ಕೆ. ಓಹೋ, ಏನು ಅಚ್ಚಳಿಯದ ಭಟರಹುದು ಸಂಗರದಿ ವೈರವಿರಿಸಿ ಹೋರಾಡಿದೆ. ಅದಕ್ಕೆ ಈಗಿಲ್ಲ, ಮತ್ತೆ ವೈರ ತೋರದು ಮನದೊಳ ಮುಂದೆ ಬದಲಾಗಿ ಮೋಹವೇರುತ್ತಲಿದೆ. ಏನದಕ್ಕೆ? ಅದನ್ನೇ ಗೆದ್ದವರ ಅಂತ ನಿಮಗಿಬ್ಬರಿಗೂ ಕೊಡ್ಬೇಕು ಅಂತ ಮನಸ್ಸಾಯ್ತು. ಎಂತದು ಕೊಡುದು ನೀನು? ಬಹುಮಾನ. ಸೋತು ಬಿದ್ದಿದ್ದಾನೆ. ಹೌದು, ಈಗ ಎದ್ದು ಬಾ. ಸುಮ್ಮನೆ ಮಾತಾಡಿ ಕಾಲಹರಣ ಮಾಡಬೇಡ. ನಿನಗೇನು ಬೇಕು ನೀನು ಬೇಡು. ಆ, ಅಣ್ಣ ನೀನು ಬೇಡು, ಕೊಡ್ತೇನೆ. ಬಿದ್ದಲ್ಲಿಂದ ಎದ್ದು ಬೇಡು. ಸೋತವನೇ, ಗೆದ್ದವರು ನಾವು ಬಲಿಷ್ಠರಿದ್ದೇವೆ. ನಿನಗೇನಾದ್ರೂ ಬೇಕಾದ್ರೆ ಕೇಳು, ಕೊಡ್ತೇವೆ. ಬರೀ ಮಾತಿನ ಮೇಲೆ ನಂಬಿಕೆ ಇಲ್ಲ. ಏನಾಗ್ಬೇಕು? ಕರ್ರ ತಟ್ಟಿ ಹೇಳಿ. ಕೇಳಿ ನಾವು ಇಬ್ಬರು ಕೋರ್ತೇವೆ. ಸುಲಭವಾಗಿ ನನ್ನ ಕೈಯೊಳಗೆ ಸಿಕ್ಕಿ ಬಿದ್ದೀರಿ. ಸೋಕಿದ ಮೂರ್ಖ. ಏನು ಮೂರ್ಖ? ಒಳ್ಳೆಯವ. ಯಾರು? ನಾನ? ನಾನು ಅವ ಶತ ಮೂರ್ಖ, 100 ಪಟ್ಟು ಒಳ್ಳೆಯವ. ಅಣ್ಣ, ನಾನು ಮೂರ್ಖ. ನಾನು ಶತಮೂರ್ಖ. ನಿಮ್ಮ ಪರಾಕ್ರಮ ದಕ್ಕದು. ಮತ್ತೆ ನಿಮಗೆ ಮದ್ದಿಕ್ಕಿದ್ದೇನೆ. ಹೇಗೆ? ಕೊಡುವುದಕ್ಕೆ ನಿಮ್ಮಲ್ಲೇನುಂಟು? ನೋಡು, ತಲೆ ಉಂಟು. ಆದೀತು, ಏನು? ಅದನ್ನೇ ಕೊಡಿ. ದಾರಿ ಉಂಟಾ? ಬಾ. ಕೇಳು. ಒಂದು ಬಿಂದು ಜಲ ನಮ್ಮನ್ನು ಸ್ಪರ್ಶ ಮಾಡದ ರೀತಿಯಲ್ಲಿ ನಮ್ಮಿರುವರ ಪ್ರಾಣವನ್ನು ಪಡೆದು ನೆಲೆಯರಿಯದೆ ಮರುಳರ ಹಾಗೆ ಮಾತನಾಡುತ್ತಿರುವವರು ನೀವು. ಎಲ್ಲವನ್ನೂ ನೀವು ತಿಳಿದುಕೊಳ್ಳುವುದಕ್ಕಾಗಿ ಅದೋ ನಿಮಗೆ ಸುಜ್ಞಾನವನ್ನಿತ್ತು. ಶ್ರೀರಾಮ
ಆವಡಿಸಿದವ ನೀನು. ನೀರಿಗೆ ಮತ್ತೊಂದು ಹೆಸರು ನಾರ ಎನ್ನುವ ಹಾಗೆ. ನಾರದಲ್ಲಿ ಆಯನ ಮಾಡಿದ ಕಾರಣ ನೀನು ನಾರಾಯಣ ಎನ್ನುವಂತ ಸತ್ಯವನ್ನು ನಾವು ಅರಿತುಕೊಂಡಿದ್ದೇವೆ. ಅದೆಷ್ಟು ಕಾಲದಿಂದ ಸಂಚರಿಸ್ತಾ ಇದ್ದೇವೆ. ನಾವು ಯಾರು, ನಾವು ಏನು ಎನ್ನುವುದನ್ನು ಅರಿಯದೇ ಹೋಗಿದ್ದೇವೆ. ಆದ್ರೆ ನೀನು ಒದಗಿಸಿದಂತ ಜ್ಞಾನದಿಂದ ಸಕಲವು ಯಜ್ಞವಾಯಿತು ಪ್ರಭುವೆ. ನಿನ್ನ ಕಿವಿಯ ಕೆಲ್ಪಿಷದಿಂದಲೇ ಹುಟ್ಟಿಕೊಂಡವರು ನಾವು ಎನ್ನುವಂತ ಸತ್ಯವನ್ನು ನಾವು ತಿಳಿದುಕೊಂಡೆವು. ಆದ್ರೆ ಏನು ಮಾಡೋಣ ಪ್ರಭು, ತಿಳಿದುಕೊಳ್ಳುವಂತ ಈ ಕಾಲಕ್ಕೆ ಕಾಲವೇ ಮಿಂಚಿ ಹೋಯ್ತಲ್ಲ. ಪರಮ ಮಹಿಮನಾದಂತ ನಿನ್ನನ್ನೇ ಘಾತಿಸುವುದಕ್ಕೆ ನಾವು ಮನ ಮಾಡಿಬಿಟ್ಟೆವಲ್ಲ ಪ್ರಭು. ಎಂತ ಘೋರ ದುರಿತವನ್ನು ನಮ್ಮ ಜೀವನದಲ್ಲಿ ನಾವು ಎಸೆದು ಬಿಟ್ಟೆವು ತಂದೆ. ಆದರೂ ಘೋರ ದುರಿತಗಳನ್ನು ದೂರೀಕರಿಸುವಂತ ಮಹಾ ಮಹಿಮನಾದಂತ ನಿನ್ನಲ್ಲಿ ಕೈ ಮುಗಿದು ಪ್ರಾರ್ಥನೆ. ನಾವು ಎಸಗಿದಂತ ಅಪರಾಧಗಳನ್ನು ಮನ್ನಿಸಿ ನಮ್ಮನ್ನು ಉದ್ಧರಿಸಬೇಕು ಪ್ರಭು. ಶರಣಾಗತಿಗೆ ಮೆಚ್ಚಿದೆ ನಿಮ್ಮಿಚ್ಛೆಯೇನು? ಈ ಪ್ರಪಂಚದಲ್ಲೇ ಎಲ್ಲರಿಗೂ ಕೊಡುವವನು ನೀನು. ಲೋಕದ ಪಾಲನಾ ಕರ್ತು ನಮಗೊಂದು ಹೆಸರನ್ನು ಒದಗಿಸುವುದರ ಮೂಲಕವಾಗಿ ನಮ್ಮ ಹೆಸರು ನಿನ್ನ ಹೆಸರಿನೊಂದಿಗೆ ಶಾಶ್ವತವಾಗಿ ಕರುಣಿಸೋಣ. ಮದಿರೆಯ ಕಾಂತಿಯಿಂದೊಪ್ಪುವನಿಗೆ ಮಧುವೆಂದು, ಕಠಿಣ ಕಾಯದವನೇ ಕೈಟಭ ಎಂಬ ಹೆಸರನ್ನಿರಿಸಿದ್ದೇನೆ. ನಿಮ್ಮ ಅಪೇಕ್ಷೆಗನುಗುಣವಾಗಿ ಅದು ನನ್ನ ಜಂಘೆಯನ್ನು ಯೋಜನಾಂತರ ವಿಸ್ತರಿಸಿ ಅಲ್ಲಿ ನಿಮ್ಮನ್ನಿರಿಸಿ ಸಂಹರಿಸುವ ಮೂಲಕವಾಗಿ ನಾನು ಮಧುಸೂದನಾಗ್ತೇನೆ, ಕೈಟಭಾಂತಕನಾಗ್ತೇನೆ. ನಿಮ್ಮ ಮೇಧಸ್ಸನ್ನು ಜಲನಿಧಿಯಲ್ಲಿ ತುಂಬಿ ಸೃಷ್ಟಿಗೆ ಅನುಕೂಲ್ಯವಾದಂತಹ ದರೆಯನ್ನು ಸೃಜಿಸಿ ಅದಕ್ಕೆ ಮೇದಿನಿ ಎನ್ನುವಂತೆ ಹೆಸರನ್ನಿರಿಸುವನು. ಅದೋ ನಿಮ್ಮ ಭಯಕ್ಕೊಳಗಾಗಿ ನನ್ನ ನಾಭೀಕಮಲ ದಾಳವನ್ನು ಸೇರಿಕೊಂಡು 5,000 ವರ್ಷಕ್ಕಿಂತ ಹೆಚ್ಚಿನ ಸತ್ಸಾಧಕನಾಗಿ ಮೆರೆವ ಕಮಲಜ ಸೃಷ್ಟಿಸುವ ಪೂರ್ಣಾರ್ಹತೆಯನ್ನು ಹೊಂದಂತ ಆತನನ್ನು ನಿಯಮ ಮಾಡಿ ಕಳುಹುತ್ತೇನೆ. ಅವನಿಂದಲಾಗಲಿರುವಂತಹ ಸೃಷ್ಟಿಗೆ ಬೇಕಾದ ನೆಲೆಗಟ್ಟಾಗಿ ನಿಮ್ಮನ್ನು ಬಳಸಿದ್ದೇನೆ ಎನ್ನುವುದರಿಂದ ನಿಮಗೆ ಕೀರ್ತಿ ಬರುತ್ತದೆ. ಸಮಾಧಾನ ತಾನೆ? ಎಂತ ಸೌಭಾಗ್ಯ ನಮ್ಮ ಜೀವನಕ್ಕೆ ಒದಗಿಸಿಕೊಟ್ಟಿದ್ದಾನೆ. ಹುಟ್ಟಿದ ಗಳಿಗೆಯಲ್ಲಿ ತಾಯಿಯ ಎದೆ ಹಾಲನ್ನು ನಾವು ಕುಡಿದವರಲ್ಲ, ತಂದೆಯ ತೊಡೆ ಸೋಂಕಿನಲ್ಲಿ ನಾವು ಮಲಗಿದವರಲ್ಲ. ಆದ್ರೆ ಸಾಯುವ ಈ ಕಾಲಕ್ಕೆ ತಂದೆಯೂ ಆದ ತಾಯಿಯೂ ಆದ ಮಹಾಮಹಿಮ ನೆನೆಸಿದ ನಿನ್ನ ಮಡಿಲಲ್ಲಿ ಪ್ರಾಣ ಬಿಡುವಂತ ಸುಯೋಗವನ್ನು ನಮಗೆ ಒದಗಿಸಿಕೊಟ್ಟೇವಲ್ಲ, ಧನ್ಯವಾಯಿತು. ಇದೋ
ಭಾಗ್ಯವು ಬೇಕಂತೆ. ಇದೆರಡಿದ್ದರೆ ಸಾಲದು, ಯೋಗ್ಯತೆ ಎನ್ನುವುದು ಬೇಕಂತೆ. ಯಥ ಪ್ರಕಾರವಾಗಿ ಅಸುರ ಕುಲದ ಸಾಮ್ರಾಜ್ಞಿಯಾಗಿ ಮೆರೆಯುವಂತಹ ದಿತಿದೇವಿ ಹಾಗೂ ನವ ಬ್ರಹ್ಮರಲ್ಲಿ ಒಬ್ಬರೆನಿಸಿಕೊಂಡ ಕಶ್ಯಪ ಬ್ರಹ್ಮರ ಮುದ್ದಿನ ಮಗಳಾಗಿ ಈ ಪ್ರಪಂಚದ ಬೆಳಕನ್ನು ಕಂಡವಳು ಮಾಲಿನಿ ಎನ್ನುವ ಹಾಗೆ ಎಲ್ಲರೂ ಪ್ರೀತಿಯಿಂದ ಕೊಂಡಾಡುತ್ತಾರೆ. ಕಾಲ ಕಾಲಕ್ಕೆ ಬೇಕಾಗುವಂತಹ ವಿದ್ಯೆಗಳನ್ನೆಲ್ಲ ಕಲಿಯುವುದರ ಜೊತೆಗೆ ಸಂಸ್ಕಾರಯುತ ಹೆಣ್ಣು ಮಗಳಾಗಿ ಬೆಳೆದು ನಿಂತವಳು ನಾನು. ಅರಮನೆಯಲ್ಲಿ ಅಮ್ಮನ್ನು ಕಂಡೇಂದಾದರೆ ಮೂಲೆಯನ್ನು ಸೇರಿದಂತಹ ತಾಯಿಯು ಪುತ್ರ ಶೋಕದಲ್ಲಿದ್ದಾಳೆ. ಅಳುವ ಮಾತಿಗೆ ಧೈರ್ಯದ ಮಾತುಗಳನ್ನು ತಿಳಿಸಿದೆ. ಆದ್ದರಿಂದಲೇ ಜನನಿಯ ಆಜ್ಞೆಯಲ್ಲಿ ಮಾಲಿನಿ, ಯಾವುದಕ್ಕೆ ವರ ತನುಜಾಪೇಕ್ಷೆಯಲ್ಲಿ ಕಾಮಿನಿಯು. ಸಮರ್ಥನಾದ ಮಗನನ್ನು ಪಡೆಯಬೇಕಿರುವಂತಹ ಹಂಬಲವನ್ನು ಇರಿಸಿಕೊಂಡು ದಟ್ಟವಾದ ಕಾನನವನ್ನು ಮುಂದೆ ಸೇರಿದ್ದೇನೆ. ಹರಿಯುವಂತಹ ನದಿಯೊಂದರಲ್ಲಿ ಮಿಂದು ಶುಚಿರ್ಭೂತಳಾಗಿದ್ದೇನೆ. ಇನ್ನೇನು ತಪಸ್ಸನ್ನು ಆಚರಿಸುವುದು? ನನ್ನ ಬಗೆಯಲ್ಲಿ ಸ್ವಲ್ಪ ಆಲೋಚಿಸುವುದು ಬೇಡವೇ? ಹೇಗಿದ್ದೇನೆ ನಾನು? ಚೆಲುವಿಕೆಯಾಗಿರುವ ನಾನು ಯೌವನವನ್ನು ಹೊಂದಿದ್ದೇನೆ. ಒಂದು ವೇಳೆ ನಾನು ಇದೇ ರೂಪದಿಂದ ತಪಸ್ಸನ್ನು ಆಚರಿಸಿದರೆ ಇಳೆಯ ಕಾಮುಕರು ನನ್ನ ತಪಸ್ಸಿಗೆ ವಿಘ್ನ ತರುವುದಕ್ಕೆ ಸಾಧ್ಯ ಉಂಟು. ಇವರು ಬಿಡಿ ಸ್ವಾಮಿ, ಇವರು ಯಾವ ಲೆಕ್ಕನ ಮೇಲೆ ನೋಡಿಯಂತೆ ಸುರರೆಮ್ಮ ಹಗೆಗಳಾಗಿ ಆ ದೇವತೆಗಳು ಖಂಡಿತವಾಗಿಯೂ ನನ್ನ ತಪಸ್ಸಿಗೆ ವಿಘ್ನ ತರುವುದಕ್ಕುಂಟು. ಏನು ಮಾಡಲಿ ಮರಳಿ ಅರಮನೆ. ಹಾಗಾಗುವುದಿಲ್ಲ. ಬಂದ ಕಾರ್ಯ ಪೂರ್ಣವಾಗಬೇಕು. ಹೀಗೆ ಮಾಡಿದರೆ ಹೇಗೆ? ರೂಪ ಬದಲಾಯಿಸಿ ತಪಸ್ಸನ್ನ ಆಚರಿಸುವುದು. ಹೌದು, ಈಗ ಯಾವ ರೂಪ ಅಂತ ಆಗ್ಬೇಕಲ್ಲ. ಓಹೋ, ದೂರದಲ್ಲಿ ನೋಡಿಯಂತೆ ಏನದು ಕಾಣುತ್ತಿರುವುದು? ಹರಿಣಗಳ ಹಿಂಡು. ನಾನು ಒಂದು ಜಿಂಕೆಯಾದ್ರೆ ಹೌದಪ್ಪ, ಸಾಲು ಸಾಲಾಗಿ ಕುಳಿತಿದ್ದಾರೆ. ಯಾವಾಗ ಬಲೆಯನ್ನು ಬೀಸುವುದೆನ್ನುವ ಹಾಗೆ. ಅದು ಆಗ್ಲಿಕ್ಕಿಲ್ಲ. ಇದೇನು ಸ್ವಾಮಿ, ಸಾಲು ಸಾಲಾಗಿ ಹೋಗುತ್ತಾ ಇವೆ. ಉರೆಗಗಳ ಹಿಂಡು. ನಾನು ಒಂದು ಹಾವಾದ್ರೆ ಯಾಕೆ? ಮರದ ಮೇಲೆ ಗರುಡ. ಓಹೋ, ಯಾವಾಗ ಬಾಯಿ ಹಾಕುದಂತ ಕಾದು ಕುಳಿತಿದ್ದಾರೆ ಗರುಡಗಳು. ಅದು ಆಗುವುದಿಲ್ಲ, ಇದು ಆಗುವುದಿಲ್ಲ. ಸರಿ ನೋಡಿಯಂತೆ ಅದು ಆಗುವುದಿಲ್ಲ, ಇದು ಆಗುವುದಿಲ್ಲ. ನನಗೆ ಮನದಲ್ಲಿ ಯೋಚಿಸಿದ್ದೇ ತಡ. ದೂರದಲ್ಲೇ ಕಾಣುತ್ತಾ ಇದೆ ಮಹಿಷಿಗಳ ಹಿಂಡು. ಮಹಿಷಿಗಳ ತಂಟೆಗೆ ಯಾರೂ ಬರುವುದಿಲ್ಲ. ವಿದ್ಯೆಯ ಕುರಿತಾಗಿ ತಪಸ್ಸನ್ನು ಆಚರಿಸುವುದಕ್ಕೆ ಮಹಿಷಿಯ ರೂಪವನ್ನು ತಾಳುತ್ತೇನೆ. ಒಮ್ಮೆಲೆ ನನ್ನ ತಪಸ್ಸೆ ಭಂಗವಾಯಿತು. ಏನೆಂಬುದಾಗಿ ಜ್ಞಾನ ದೃಷ್ಟಿಯಿಂದ ಕಂಡೆ ಅಂತಾದ್ರೆ ದಿತಿಪುತ್ರಿಯಾದ ಮಾಲಿನಿಯು ಯೋಗ್ಯವಾದ ಮಗನನ್ನು ಪಡೆಯಬೇಕೆಂಬುದಾಗಿ ಮಹಿಷಿ ರೂಪವನ್ನಂತ ವಿದ್ಯೆ ಕುರಿತಾಗಿ ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಅವಳ ಈ ಹೀನ ಕೃತ್ಯ ಹೇಗಾಯಿತು? ಅಪಮಾನವನ್ನು ಉಂಟು ಮಾಡಿದೆ. ಅವಳನ್ನು ಹೀಗೆ ಸುಮ್ಮನೆ ಬಿಡುವುದಲ್ಲ. ಅವಳ ಉದರದಿಂದ ಜನಿಸುವಂತಹ ಮಗು ಮಹಿಷಿಯಾಗಿ ಹುಟ್ಟಲಿ. ಈ ಶಾಪಕ್ಕೆ 3 ಮೂರ್ತಿಗಳಿಂದ ಪರಿಮಾರ್ಜನೆ ಸಿಗದೆ ಹೋಗಲಿ. ಇನ್ನು ನನ್ನದಾದಂತಹ ಕಾರ್ಯಸ್ಥಳವನ್ನು ಮುಂದೆ ನಡೆಯುತ್ತೇನೆ.
ಭಕ್ತಿಗೆ ಒಲಿದು ಪ್ರತ್ಯಕ್ಷನಾಗಿದ್ದೇನೆ. ಏನು ಮನದ ವಾಂಚೆ ತಿಳಿಸು ಮಗಳೇ. ಕರುಣ ಸಾಗರ ದೇವ ಪರಮೇಶ್ವರಿ ಕೇಳಯ್ಯ ಹರುಷದಿಂದಲಿ ಮನದಿರವ ದುರಧೀರನಾಗಿದ ತರಳನ ಬಯಸಿ ದುರಧೀರನಾಗಿದ ತರಳನ ಬಯಸಿ ವಿರಚಿಸಿದಿನು ಘೋರ ತಪವ ಕರುಣ ಸಾಗರ ದೇವ ಪರಮೇಶ್ವರಿ ಕರುಣಸಾಗರ ದೇವ, ಈ ಮಾಲಿನ್ಯ ತಪಸ್ಸಿಗೆ ಮೈದೋರಿ ಸತ್ಯಲೋಕದಿಂದಲೇ ಇಳಿದು ಬಂದೆಯ. ಹೌದು. ಕೃತಾರ್ಥಳಾದಿ ಆ, ದೇವಾ, ಈ ಅರಣ್ಯ ಗರ್ಭವನ್ನು ಸೇರಿಕೊಂಡು ಹಿರಣ್ಯ ಗರ್ಭನಾದ ನಿನ್ನನ್ನು ಒಲಿಸುವುದಕ್ಕೆ ಬಲವಾದ ಕಾರಣವಿದೆ. ಏನು? ಮುಂದಕ್ಕೆ ಎಣ್ಣೆಯ ಗರ್ಭದಲ್ಲಿ ಉದಿಸುವಂತಹ ಮಗು ಆ. ದುರಧೀರನಾಗಿರಬೇಕು, ಸಮರ ಸಮರ್ಥನಾಗಿರಬೇಕು, ಮೂರು ಲೋಕವನ್ನು ಆಳುವಂತಹ ಪ್ರಭುವಿಗೆ ವಿಭುವಾಗಿ ಮೆರೆಯಬೇಕು. ಆ. ಅಂತಹ ಮಗನನ್ನು ದಯಪಾಲಿಸು. ತಥಾಸ್ತು. ಕೃತಾರ್ಥಳಾದಿ ಹುಟ್ಟುವ ಮಗ ಕೋಣನಾಗಿರುತ್ತಾನೆ. ತಂದೆ, ನಿನ್ನ ಕುರಿತಾಗಿ ನಾನು ತಪಸ್ಸು ಮಾಡಿದ್ದು ವರವನ್ನು ಪಡೆಯುವುದಕ್ಕಾಗಿ. ಒಂದು ವೇಳೆ ನಾನು ಕೋಣನಿಗೆ ಜನ್ಮವನ್ನಿತ್ತರೆ ಆ. ಆತನ ಆಲನೆ ಪಾಲನೆಯನ್ನು ಹೇಗೆ ಮಾಡಲಿ? ಎತ್ತಿ ಹೇಗೆ ಮುತ್ತಾಡಲಿ? ಚೋಗುಳವನ್ನು ಹೇಗೆ ಪಾಡಲಿ? ಆ. ನನ್ನ ಎದೆ ಹಾಲನ್ನು ಹೇಗೆ ಉಳಿಸಲಿ? ನಾ ಏನ ಮಾಡಲಿ ಸ್ವಾಮಿ? ಮರುಗದಿರು. ಮರುಗದಿರು ಮಾಲಿನಿಯೇ ಮುನಿವರನುರಿದ ವಚನವು ತಪ್ಪಲರಿಯದು ಸರಳ ಮಹಿಷನು ಜನಿಸಿದರು ನಿನ್ನಯ ಉದರದಲ್ಲಿ ಮುಂದೆ ಹಾಗಾದ್ರೆ ನನ್ನ ತಪಸ್ಸಿನ ಫಲ ತ್ರಿಜಗದಿ ಮೆರೆಯುವನು ಘನಕೀರ್ತಿಯಿಂದಲೇ ಮರೆಯ ಮತಲ್ಲ ಎಂದಿನುತ ಸಂತೈ ಸಿದನು ಮಾಲಿನಿಯ ಮರುಗದಿರು ಮಾಲಿನಿಯೇ ಮರುಗದಿರು ಮಾಲಿನಿ. ಮುನಿವರರಾಡಿದ ಮಾತು ಸುಳ್ಳಾಗುವುದಕ್ಕುಂಟ ಮಗಳೇ. ಮುನಿಗಳೇ, ಹೌದು. ನೀನು ಮಹಿಷಿಯಾಕೃತಿಯನಂತೂ ತಪಸ್ಸನ್ನು ಮಾಡುತ್ತಿರುವ ವೇಳೆಯಲ್ಲಿ ಆ? ಮುನಿ ಶುಪಾರ್ಶಕನ ತಪಸ್ಸಿಗೆ ಭಂಗವಾಯಿತು. ಅಯ್ಯೋ, ಕುಪಿತನಾದ ಆತ ನಿನಗೆ ಶಾಪವನ್ನು ಕೊಟ್ಟಿದ್ದಾನೆ. ಆ? ನಿನ್ನ ಉದರದಲ್ಲಿ ಹುಟ್ಟುವ ಮಗ ಕೋಣನಾಗಿರುತ್ತಾನೆ ಎನ್ನುವ ಹಾಗೆ. ಆದರೆ ಒಂದು ಸ್ವಾಮಿ, ಆ, ಆತ ನನಗೆ ಶಾಪವನ್ನಿತ್ತಿರಬಹುದು. ಆ, ಆದರೆ ಪರಿಹಾರಕ್ಕಾಗಿ ನಾನು ತಪಸ್ಸು ಮಾಡಿ ಒಲಿಸಿದ್ದು ಸೃಷ್ಟಿಕರ್ತನಾದ ಸತ್ಯಮೂರ್ತಿ ನಿನ್ನನ್ನು. ನಿನ್ನಿಂದ ಪರಿಹಾರ ಸಿಗದೆ ಕಾಲ ಮಿಂಚಿ ಹೋಗಿದೆ ಮಗಳೇ. ಯಾಕೆ? ಕುಪಿತನಾದ ಆತ ಇನ್ನೊಂದು ಮಾತನ್ನು ಹೇಳಿದ್ದಾನೆ. ಏನು ಸ್ವಾಮಿ? ನಾನು ಕೊಟ್ಟಂತಹ ಶಾಪ 3 ಮೂರ್ತಿಗಳಿಂದಲೂ ಪರಿಹಾರ ಅಸಾಧ್ಯ ಎನ್ನುವ ಹಾಗೆ. ಹಾಗಾದರೆ ನನ್ನ ಮುಂದಿನ ಗತಿ ಏನು ಸ್ವಾಮಿ? ಮರುಗದಿರು. ನಿನಗೆ ನಿನ್ನ ಉದ್ದೇಶ ಏನು ಮಗಳೇ? ಆ? ಸಮರ ಸಮರ್ಥನು 3 ಲೋಕದಲ್ಲಿ ತಾನೇ ತಾನಾಗಿ ಮೆರೆಯಬೇಕೆನ್ನುವಂತ ಆಶೆ ಉಳ್ಳವಳು ನೀನು. ಸತ್ಯ. ಅಂತಹ ಮಗನನ್ನೇ ನಿನಗೆ ಅನುಗ್ರಹ ಮಾಡುತ್ತೇನೆ. ಕೋಣನಾದರೂ ಜಾಣನಾಗಿರುತ್ತಾನೆ. ಜಯ 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 ಜಯ. ಈ ಸಂತೋಷದ ವಿಚಾರವನ್ನು ತಿಳಿಸುವರೆ ಅರಮನೆಯತ್ತ ಸಾಗುತ್ತೇನೆ. ಕನಕ ಗರ್ಭನ ನೇಮವನ್ನು ಕೊಂಡು ಮಾಲಿನಿ ಮನದಿಗ ಋಷಭನು ಪಾಡಿ ಕ್ಷಣದುಳ್ಳ ನಿಜ ರೂಪವನ್ನು ತಳ್ಳೆ ಮನಗೈದೆ ಜನನಿಯಲ್ಲಿ ಕನಕ ಗರ್ಭನ ನೇಮವನ್ನು ಕೊಂಡು ಮಾಲಿನಿ ಮನದಿಗ ಋಷಭನು ತಾಳಿ ಹರುಷ ತಾಳಿ
ಎನ್ನುವನ್ನಿತ್ತಿದ್ದಾಳೆ ಮಾಲಿನಿ. ಮಹಿಷ ಎನ್ನುವ ಹಾಗೆ ಶುಭನಾಮಕರಣವನ್ನೇ ಮಾಡಿದ್ದೇವೆ. ಆದರೆ ನಾನು ಆಲೋಚಿಸುವುದನ್ನೆಲ್ಲ ಸ್ವಾಮಿ, ನನ್ನದಾದಂತ ಆಸೆ ಆಕಾಂಕ್ಷೆಗಳೆಲ್ಲ ಹಾಗೆ ಉಳಿಯಿತಲ್ಲ. ಯಾರಿದ್ದಾರೆ ನನಗೆ? ಮುಖವನ್ನು ನೋಡಿದಾಗಲೇ ಅರ್ಥವಾಗುತ್ತಾ ಇದೆ. ಯಾವುದೋ ಗಾಢವಾದಂತಹ ಚಿಂತೆಯಲ್ಲಿ ಮುಳುಗಿದ್ದೀರಿ. ನಿಜ ಮಗನೇ, ಆಶ್ಚರ್ಯವಾಗುತ್ತಾ ಇದೆ ನನಗೆ. ನಿಮ್ಮ ಮಗಳಾದಂತಹ ಮಾಲಿನಿಯನ್ನು ಪಾತಾಳಲೋಕಾಧೀಶರಾದಂತಹ ನನಗೆ ಕೊಟ್ಟು ವೈಭವದಿಂದಲೇ ಮದುವೆ ಮಾಡಿದಿದ್ದೀರಿ. ನಮ್ಮ ದಾಂಪತ್ಯದ ಶುಭ ಫಲದ ಪ್ರತೀಕವಾಗಿ ಮಗನೊಬ್ಬ ಹುಟ್ಟಿಕೊಂಡವನಿದ್ದಾನೆ. ನಿಮ್ಮ ಮೊಮ್ಮಗನ ಆಟ ಪಾಠಗಳನ್ನು ಗಮನಿಸುತ್ತಾ ಸಂತೋಷದಿಂದ ಇರಬೇಕಾಗಿದ್ದಂತಹ ಈ ಕಾಲದಲ್ಲಿ ಚಿಂತಿಸುತ್ತಾ ಇದ್ದೀರಿ, ದುಃಖಿಸುತ್ತಾ ಇದ್ದೀರಿ. ಯಾಕೆ ತಾಯೇ? ಕಾರಣ ಉಂಟು ಮಗನೇ. ಏನು? ತಾಕದ ಪೀಠವನ್ನು ಏರಬೇಕೆಂಬ ಆಸೆಯಿಂದ ಮಕ್ಕಳನ್ನು ಕಳುಹಿಸಿಕೊಟ್ಟೆ. ಆದರೆ ಆ ದೇವತೆಗಳು ಮಾಡಿದಂತಹ ಕಪಟದಿಂದ ಮಕ್ಕಳನ್ನು ಕಳೆದುಕೊಂಡೆ. ನನಗೆ ಯಾರಿದ್ದಾರೆ? ಮಕ್ಕಳನ್ನು ಕೊಂದಂತಹ ದೇವತೆಗಳ ಮೇಲೆ ಸೇಡನ್ನು ತೀರಿಸಿಕೊಳ್ಳುವಲ್ಲಿ ಬಲವತ್ತರು ಯಾರೂ ಇಲ್ಲ ಎಂಬ ರೀತಿಯಲ್ಲಿ ಚಿಂತೆ. ನಿಜ ಮಗನೇ, ಚಿಂತಿಸಬೇಕಾದಂತಹ ಅವಶ್ಯಕತೆ ಇಲ್ಲ. ನಿಮ್ಮ ಅಳಿಯನಾದಿದ್ದಾರಿದ್ದಾರೆ ತಾಯಿ. ಒಂದು ಪಡೆಯನ್ನು ಕೊಟ್ಟರೆ ಸಾಕು, ಈ ಕ್ಷಣವೇ ತೆರಳುವೆ ಸ್ವರ್ಗಲೋಕಕ್ಕೆ. ದೇವತೆಗಳನ್ನು ದಿವಲೋಕವನ್ನು ಸ್ವಾಧೀನಪಡಿಸಿಕೊಂಡು ಬರುತ್ತೇನೆ. ಕೊಡಿಯಪ್ಪಡೆ. ಸಂತೋಷವಾಯಿತು ಮಗನೇ. ರಣವೀಲ್ಯವನ್ನು ಇಟ್ಟಿದ್ದೇನೆ, ಹೋಗಿ ಶುಭವಾಗಲಿ. ಯುದ್ಧಕ್ಕಾಗಿ ಬಂದಂತಹ ದೇವತೆಗಳೆಲ್ಲರೂ ಸೋತು ಓಡಿ ಹೋದವರಿದ್ದಾರೆ. ಸ್ವರ್ಗದ ಪೀಠ ಮರಿದಾಗಿದೆ.
ಸಾಮಾನ್ಯದವನೆಂದು ಭಾವಿಸಬೇಡ. ಯಕ್ಷರಾಜ ಪುಷ್ಪದ ಮಳೆಯನ್ನೇ ಸುರಿಸುತ್ತಿದ್ದಾರೆ. ತಡ ಮಾಡುವುದು ಸರಿಯಲ್ಲ. ಭಯದಿ ನಡುಗುತ್ತ
ಅಮ್ಮ ಬಾಯಿಗೆ ಬಂದದ್ದು ಗೊತ್ತಿಲ್ಲ, ಹೋದದ್ದು ಗೊತ್ತಾಗ್ಲಿಲ್ಲಮ್ಮ. ಹೌದೇ? ಅಮ್ಮ ನಮ್ಮ ಊರಲ್ಲಿ ಕಾಡಾಗಾಡಿ ಹೋರಾಟ ನಡೆಸಿದ್ರು. ಸರಿ. ಅಮ್ಮ ದೇವತಲೆಗಳು ದೇವತಲೆಗಳು ಯಾರು? ದೇವತಲೆಗಳು ದೇವತೆಗಳು ನಮ್ಮವರ ಕೈಯಲ್ಲಿ ಪೆಟ್ಟು ತಿಂದು ಓಡಿ ಹೋದ್ರು ಅಮ್ಮ. ಹೌದು, ಅವರು ಓಡಿ ಹೋಗ್ಲೇಬೇಕು. ಅಮ್ಮ ಮತ್ತೆ ಏನೇ ಬಂದ ಹೀಗೆ ನೋಡ್ಬೇಕಿತ್ತಮ್ಮ. ಉಜ್ಜರಾಯುಧವನ್ನು ಏರಿಕೊಂಡು ಐರಾವತವನ್ನು ಕೈಯಲ್ಲಿ ಹಿಡಿದುಕೊಂಡು ಬಂದಮ್ಮ. ಅಯ್ಯೋ, ಓಹೋ. ಹಾಗಲ್ಲ ಪುಣ್ಯಾತ್ಮ, ವಜ್ರಾಯುಧವನ್ನು ಹಿಡಿದುಕೊಂಡು ಹೌದು, ಐರಾವತವನ್ನು ಏರಿ ಬಂದದ್ದು. ಎಂತರ ಎರಡೂ ಕೂಡ ಅವನಲ್ಲೇ ಇಟ್ಟಮ್ಮ. ಸರಿ, ಮುಂದುವರಿಸಿ. ನಮ್ಮ ರಾಯರ ಜೊತೆ ಕಾಡಾಗಾಡಿ ಹೋರಾಟ ನಡೆಸಿದ. ಹಾ, ನಮ್ಮ ರಾಯರ ಪೆಟ್ಟು ಗೊತ್ತಲ್ಲ. ಹೌದಪ್ಪ. ಅಮ್ಮ ನಮ್ಮ ರಾಯರು ಕೊಟ್ಟ ಪೆಟ್ಟಲ್ಲಿ ದೇವೇಂದ್ರ ಓಡಿ ಹೋದಮ್ಮ. ಒಳ್ಳೆಯ ವಿಚಾರ. ಮುಂದೆ ರಾಯರು ತಡ ಮಾಡಲಿಲ್ಲ. ಏನು ಮಾಡಿದ್ರು? ವಸನಕ್ಕೆ ಹೋದ್ರು. ದೇವೇಂದ್ರ ಕುತ್ಕೊಳ್ಳೋ ಜಾಗ ಸಿಂಹಾಸನ. ಚಾಮರ ಬೀಸುವುದಕ್ಕೆ ಆರಂಭಿಸಿದ್ರು. ಸೇವೆಗಳು ಅವರ ಯಾರಿಗೆ ಅಮ್ಮ ನಾಷ್ಟ ಆರಂಭ ಆಯ್ತು. ತಿಂದ್ಯಾ? ತಿನ್ನುವುದಲ್ಲಮ್ಮ, ನಾಟ್ಯ, ದಂಬೆ, ರಂಬೆ, ಊದುವತ್ತಿ, ಊರ್ವಶಿ, ಮೇಣವತ್ತಿ, ಮೇನಕೆ, ತಿಲಹೋಮ, ತಿಲೋತ್ತಮೆ, ಅಮ್ಮ ಮಂಜಲ್ ದೋಸೆ ಭಾರಿ ಒಳ್ಳೆದಿತ್ತಮ್ಮ. ಹೌದು, ಮಂಜುಘೋಷೆ, ಮುಜಿಗಾಸ್ತಾಲ್ ಮತ್ತೊಬ್ಬಳು ಪುಂಜಕಸ್ಥಲೆ. ಅಮ್ಮ ಇವ್ರದೆಲ್ಲ ಕುಣಿತವೇ ಕುಣಿತ, ನಾಷ್ಟವೇ ನಾಷ್ಟ, ನಾಟ್ಯ. ಅಮ್ಮ ಅವರ ಜೊತೆ ನಾನು ಕೂಡ ಕುಣಿದೆ. ನೀನು ಕುಡಿದದ್ದು? ಹೌದಮ್ಮ. ಆಗಲಿ ಆಗಲಿ, ಎಲ್ಲವರು ಸಂತೋಷ ಸಾಗರದಲ್ಲೇ ಇದ್ದೆವು. ಸರಿ. ಒಂದಾನೊಂದಿನ ಹಾರಾಡಿ ಬಂದ. ಹಾರಿಕೊಂಡು ಬಂದ? ಹೌದಮ್ಮ. ಯಾರು? ಯಕ್ಷರಾಜ ಪಿಂಕಲ. ಯಕ್ಷರಾಜ ಪಿಂಗಳಾಕ್ಷ. ಅವನೇ ಪಿಂಕಲ. ಬಂದವನೇ ನಮ್ಮ ರಾಯರ ಎದುರಲ್ಲಿಂದ ನಿಂತು, ಎಲ್ಲ ಪಾಪಿ ಮಗನೇ, ನೀನು ಬಂದು ಇಲ್ಲಿ ಕೂತ್ಕೊಂಡಿದ್ಯಾ? ನೀನು ಕೂತ್ಕೊಳ್ಳುವ ಜಾಗ ಇದ? ಕೆಳಗಡೆ ಕೆಳಗಡೆಯ ಕಪ್ಪಳಕ್ಕೆ ಬಾರಿಸಿಯನು ಪಾಪಿ. ಯಾಕಮ್ಮ? ಯಾರಲ್ಲಿ ಮಾತನಾಡುವುದು? ಹೌದಮ್ಮ, ಅರುಳಲ್ಲಮ್ಮ. ಅವ ಬಂದವ ಯಕ್ಷ ನಮ್ಮ ರಾಯರನ್ನು ಜೋರು ಮಾಡಿದ್ದಮ್ಮ. ಅಲ್ಲಿ ಅಲ್ಲಿ ಮೋಸ್ಟಿಗೆ ಬಾರಿಸಿದ್ರೆ ಇದ್ದ ಹಲ್ಲು ಉದುರ್ಬೇಕು ಪಾಪಿ ಮಗನೇ. ಯಾರಲ್ಲಿ ಬೆಳಗ ಇದು ಎಲ್ಲಿದ್ದು? ಇಲ್ಲಿದ್ದ ಅಲ್ಲಿದ್ದ? ಅಲ್ಲಿದ್ದಮ್ಮ. ನಮ್ಮ ರಾಯರು ಅವನನ್ನು ಜೋರು ಮಾಡಿದ್ರು. ಮಾತುಗಳಾಯಿತು. ಸರಿ. ಯುದ್ಧವೇ ಆರಂಭ ಆಯ್ತು. ಅಮ್ಮ ಅಮ್ಮ ಏನು? ಅಮ್ಮ ಆ ಯಕ್ಷ ಕೊಟ್ಟ ಪೆಟ್ಟಲ್ಲಿ ಯಕ್ಷ ಕೊಟ್ಟ ಪೆಟ್ಟಲ್ಲಿ ಏನು ಹೇಳು ಪುಣ್ಯ? ನಮ್ಮ ರಾಯರು ಏನು? ನಮ್ಮ ರಾಯರು ಸತ್ತು ಹೋದ್ರು. ಅಯ್ಯೋ ಶಿವನೇ! ಪತಿಯೇ ಸ್ವರ್ಗವನ್ನು ಗೆದ್ದು ಬರುತ್ತೇನೆ ಮಾಲಿನಿ. ಬರುವಂತ ವೇಳೆಯಲ್ಲಿ ಮಂಗಳಾರತಿಯನ್ನು ಎತ್ತಿ ನನ್ನನ್ನು ಸ್ವಾಗತಿಸಿ ಎನ್ನುವಾಗಿ ತಿಳಿಸಿ ಹೋದವರು. ಆದರೆ ಹೊತ್ತಿಗೆ ನನ್ನವರ ಮರಣದ ವಾರ್ತೆಯನ್ನು ನಾನು ಕೇಳುತ್ತಾ ಇದ್ದೇನೆ. ಇಲ್ಲ ಸ್ವಾಮಿ, ಸ್ವಾಮಿ, ನನ್ನೊಬ್ಬಳನ್ನೇ ಈ ಕ್ಷಿತಿಯಳು ಬದುಕುವುದಕ್ಕೆ ಬಿಟ್ಟು ದೂರ ಹೋದಿರ, ದೂರ ಹೋದಿರ. ಇಲ್ಲ ಸ್ವಾಮಿ, ಮಾಲಿನ್ಯ ಜೀವನದಲ್ಲಿ ಬದುಕಿದರೂ ಸತ್ತರೂ ಅದು ನಿಮ್ಮ ಜೊತೆ ಎಂದು ತೀರ್ಮಾನಿಸಿದವಳು ನೀವೇ ಇರದ ಮೇಲೆ ಈ ಪ್ರಪಂಚದಲ್ಲಿ ಬದುಕುವ ಆಸೆ ನನಗೂ ಇಲ್ಲ. ಈ ಜೀವವೂ ಬೇಡ, ಈ ಜೀವನವೂ ಬೇಡ. ನಾನು ಸಾಯುತ್ತೇನೆ. ಹತ್ತು ಬಲವೇ ಬಿಟ್ಟ
ದಿನ ಸಾಯಲೇಬೇಕು ತಾನೇ? ಇಲ್ಲ, ನಾನು ದುಃಖಿಸಬಾರದು. ಬದುಕಿ ಸಾಧಿಸಬೇಕು. ಆದರೆ ನನ್ನ ಈ ಸ್ಥಿತಿಗೆ ಕಾರಣ ಯಾರು? ಎಲ್ಲ ದೇವತೆಗಳೇ, ನನ್ನ ಮುಡಿಯ ಹೂವನ್ನೇ ಕಿತ್ತು, ಕೊರಳ ಮಾಂಗಲ್ಯವನ್ನೇ, ಕೈಯ ಕಂಕಣವನ್ನೇ ಧರಿಸಿ, ನನ್ನ ಹಣೆಯ ತಿಲಕವನ್ನೇ ಒರೆಸಿ, ನನ್ನ ಈ ದುಸ್ಥಿತಿಯನ್ನು ಕಂಡು ನಗುತ್ತಿರುವಿರಾ? ಇದು ನಿಮ್ಮ ಕೊನೆಯ ನಗು. ಏನು ಮಾಲಿನಿ ಅಳುವುದೇ? ನಾನೇನು ಸಾಮಾನ್ಯದವಳೆ? ನನ್ನ ಮೈಯಲ್ಲಿ ಹರಿಯುವಂತಹ ರಕ್ತ ಕಶ್ಯಪ ಬ್ರಹ್ಮನ ರಕ್ತ, ಅಸುರ ಕುಲದ ಸಾಮ್ರಾಜ್ಯ ತಿಥಿದೇವಿಯ ರಕ್ತ. ತಪಸ್ಸಿನ ವರಬಲ ನನ್ನಲ್ಲಿದೆ. ಎದೆ ಎತ್ತರಕ್ಕೆ ಬೆಳೆದು ನಿಂತಿರುವ ನನ್ನ ಮಗ ಮಹಿಷನಿದ್ದಾನೆ. ಆಟದ ಬಯಲಿಗೆ ಆಟವಾಡಲು ತೆರಳಿದ ನನ್ನ ಮಗನನ್ನೇ ದೀರ್ಘ ಧ್ವನಿಯಿಂದ ಕರೆದು ಸಮಸ್ತ ವಿಚಾರವನ್ನು ಬಿತ್ತರಿಸುತ್ತೇನೆ. ಮಗನೇ ಮಹಿಷ, ಬಾ ಮಗನೇ, ಬಾ ಕುಮಾರ, ಬಾ.
ಮಾತಾಡುತ್ತಿದ್ದೆ ತಾಯಿ. ಸರಿ. ಆ ಸಮಯದಲ್ಲಿ ಮಗಳ ಮಹೇಶ ಮಗಳ ಮಹೇಶ ಎಂಬಂತ ದೀರ್ಘವಾದಂತ ಧ್ವನಿ ಕೇಳಿತು. ಹೆತ್ತಮೆಯ ಕರುಳಿನ ನುಡಿಯಲು ಆಲಿಸಿ ಈ ಕಡೆ ಗಮನಿಸಿ ಓಡೋಡಿ ಬಂದಮ್ಮ. ಬಂದು ನೋಡಿದರೆ ಸೋನಿತಾಪುರವೇ ಅಲ್ಲೋಲ ಕಲ್ಲೋಲವಾಗಿದೆ. ನಿಮ್ಮನ್ನು ನೋಡಿದಾಕ್ಷರವೇ ಧಾರಾಕಾರವಾಗಿ ಸಲ್ಲಿ ಸುಸ್ತಾ ಇದ್ದೇನೆ. ಹಲೆಯಲ್ಲಿ ಕುಂಕುಮ ಇಲ್ಲ, ನಿಮ್ಮ ಕೈಗಳಲ್ಲಿ ಬಳೆಗಳಿಲ್ಲ. ಏನಾಯ್ತಮ್ಮ ಹೇಳು. ಜೀವನ ಕಳಿಬೇಕಿತ್ತಮ್ಮ. ಆದ್ರೆ ಈ ಸಮಯದಲ್ಲಿ ನಿಮ್ಮ ಪಾಲಿಗೆ ಕಷ್ಟವಂತೆ ತಾಯಿ. ನಿಮಗೆ ಕಷ್ಟವನ್ನು ಕೊಟ್ಟರು ಯಾರಿಗೂ ನಾನೀಗ ತಿಳಿದುಕೊಳ್ಳಿ. ನಮ್ಮ ಬದ್ಧ ವೈದ್ಯ ತತ್ವ ಆ ಹರಿ ಅಲ್ಲ ಶಂಕರಳಿ ಅಲ್ಲ ಬ್ರಹ್ಮದೇವಳಿ ಮುಕ್ಕೋಡಿ ದೇವತೆಗಳಾಗಲಿ ಅಂತವರಿಗೆ ಸರಿಯಾದಂತ ಶಿಕ್ಷಣ ಕೊಟ್ಟು ನಿಮ್ಮ ಮಗ ನಾನು ಬರ್ತೇನೆ. ನನ್ನಲ್ಲಿ ಹೇಳಿಯಮ್ಮ. ಮುದ್ದು ಕಂದ ಕಂದ ನಮ್ಮ ಬಾಳುವೆ ಮಗನೇ ಕಂದ ಕಂದ ನಿನ್ನಯ ಪಿತಾ ನಿನ್ನಯ ಪಿತಾ ಕಂದ ಕಂದ ಅಯ್ಯಯ್ಯೋ ಕಂದ ಏನೆಂದು ಹೇಳಲಿ ಮಗನೇ. ನಿನ್ನ ತಂದೆಯವರು ನಿನ್ನ ಅಜ್ಜಿಯಿಂದ ಅಪ್ಪಣೆಯನ್ನು ಪಡೆದು ಸಕಲ ಸೇನೆಯನ್ನು ಜೊತೆಗೂಡಿಸಿ ಸ್ವರ್ಗಕ್ಕೆ ಯುದ್ಧಕ್ಕೆ ತೆರಳಿದ ವಿಚಾರ ನಿನಗೂ ತಿಳಿದಿದೆ ತಾನೆ ಮಗನೇ. ಸ್ವರ್ಗವನ್ನೇರಿದ ನಿನ್ನ ತಂದೆಯವರು ದೇವಾನ ದೇವತೆಗಳನ್ನೆಲ್ಲ ಸೋಲಿಸಿ ಸ್ವರ್ಗದ ಪೀಠವನ್ನೇರಿದರಂತೆ ಮಗನೇ. ಇದು ಸಂತೋಷ ವಿಚಾರವಲ್ಲವೇ ತಾಯಿ? ಮತ್ತೇನಾಯ್ತಮ್ಮ? ಆದರೆ ಈ ಸಂತೋಷ ಹೆಚ್ಚು ಕಾಲ ಉಳಿಯಲಿಲ್ಲ ಮಗನೇ. ಪೀಠವನ್ನೇರಿದ ನಿನ್ನ ತಂದೆಯನ್ನು ಪೀಠ ಏರಿದ ನಿನ್ನ ತಂದೆಯನ್ನು ಆ ದೇವತೆಗಳು ಮೋಸದಿಂದ ಕೊಂದರು.
ಸ್ವರ್ಗಲೋಕದ ಅಭಿಲಾಷೆಯಿಂದ ನನ್ನಪ್ಪ ಸ್ವರ್ಗಕ್ಕೆ ಹೋದಿರುತ್ತಾರೆ. ಇಂದ್ರಾದಿ ಸುಮನಸರನ್ನೇ ಬಡಿದಟ್ಟಿ ಸುರಪೀಠವಳೆಲ್ಲ ಸ್ವಾಧೀನವಾಗಿ ಮಾಡಿಕೊಂಡ್ರಮ್ಮ. ಮಗನೇ, ಪೀಠದಲ್ಲಿ ಏರುವಂತಹ ಸಮಯದಲ್ಲಿ ನನ್ನ ಅಪ್ಪನನ್ನು ಮೋಸದಿಂದ ಕೊಂದ್ರೆ, ನಿಜ ಮಗನೇ, ನನ್ನ ಅಪ್ಪನನ್ನು ಮೋಸದಿಂದ ಕೊಂದ್ರೆ, ಹೌದು ಮಗನೇ. ನನ್ನ ಅಪ್ಪನ ಮಗ ಯಕ್ಷ. ಹೌದು ಮಗನೇ, ಯಕ್ಷ ನಿಜ. ನನ್ನ ಪಾಲಿಗೆ ಯಕ್ಷನ ಪಕ್ಷವಾಗಿ 3 ಲಕ್ಷಣ ಬಂದರೂ ಕೂಡ ಲೆಕ್ಕಿಸುವಳು ನಾನಲ್ಲ. ಕೊಡಿಯಾಜ್ಞೆ ಸಂತೋಷವಾಯಿತು. ನುಡಿಗೆ ಮಾಲಿನಿ ಮನದಿ ಹರುಷವನ ನುಡಿದಳು ಅನಿಮಿಷರ ಗೆಲುವು ಸಮರದಿ ನಿನಗೆ ಕನವಲ್ಲ ವನಜನ ಬರುವ ಕೃತಗದಿ ಅನವರತವು ಸುಮನತ ಪಕ್ಷದಿ ನಿನಗೆ ಬೀಳುವೆನೊಂದು ವಿಧಿಯಲ್ಲಿ ವರಗಳನ್ನು ಪಡೆದು ತನಯನ ನುಡಿಗೆ ಮಾಲಿನಿ ಕಂದ
ಮನಸ್ಸಿಗೆ ಸಂತೋಷವಾಯ್ತು. ಮಗನೇ, ಆ ದೇವತೆಗಳನ್ನು ಎದುರಿಸುವಲ್ಲಿ ನಿನ್ನಲ್ಲಿರುವಂತಹ ಶಕ್ತಿ ಸಾಮರ್ಥ್ಯ ಏನು ಎನ್ನುವುದನ್ನು ಈ ನಿನ್ನ ತಾಯಿ ಚೆನ್ನಾಗಿ ಅರ್ಥವಿಸಿಕೊಂಡಿದ್ದಾಳೆ. ಅವರ 6 ಸಮರದಿ ನಿನಗೆ ಘನವಲ್ಲ ಮಗನೇ. ಆದರೆ ವನಜನಾಭನು ಬರುತ್ತಾನೆ ಕೃತಕದಿ, ಅನವರತವು ಆ ಸುಮನಸರ ಪಕ್ಷದಿ. ಆ ಹರಿನಾರಾಯಣ ಖಂಡಿತವಾಗಿಯೂ ಬಂದೇ ಬರುತ್ತಾನೆ ಮಗನೇ. ಮಗನೇ, ಆ ಕರಿಯ ಹರಿಯಾಯ ಬರ್ತಾನಮ್ಮ, ಬರ್ಲಮ್ಮ, ನಾವು ಸ್ವಂತ ಮನೆ ಮಾಡ್ತೀವಿ. ಮಗನೇ, ಅವನನ್ನು ನೀನು ಎದುರಿಸಬೇಕಾದರೆ ನಿನ್ನಲ್ಲಿ ದೇಹ ಬಲ ಹೊಂದಿದ್ದರೆ ಸಾಲದು, ಮತ್ತೇನಮ್ಮ ನಿನಗೆ ದೈವ ಬಲ ಬೇಕು ಮಗನೇ. ಯಾವ ರೀತಿ ಬರೀತಾಯಿ? ಆದ್ದರಿಂದಲೇ ನಿನಗೊಂದು ಹಾದಿಯ ಬೇಡುವೆ. ಈ ಕೂಡಲೇ ಘೋರವಾದ ಕಾನನವನ್ನು ಸೇರಿ ವಿಧಿಯ ಕುರಿತಾಗಿ ತಪಸ್ಸನ್ನಾಚರಿಸಿ ಬೇಕು ಬೇಕಾದ ವರಗಳನ್ನು ನೀನು ಪಡೆದು ಬರಬೇಕು. ಅಮ್ಮ, ನಿಮ್ಮ ಮಾತಿಗೆ ಪ್ರತ್ಯುತ್ತರವನ್ನು ಕೊಡುವುದಿಲ್ಲ ತಾಯಿ. ಸರಿ, ಆದ್ರೂ ಒಂದು ಮಾತನ್ನು ಕೇಳುತ್ತಾ ಇದ್ದೇನೆ. ಏನಪ್ಪ? ನಿಮ್ಮ ಮಾತಿನಲ್ಲದೆ ಘೋರವಾದಂತ ಅರಣ್ಯವನ್ನು ಸೇರುತ್ತೇನೆ. ತಪಸ್ಸಿನ ಮೂಲಕ ಬ್ರಹ್ಮದೇವರನ್ನೇ ಮೆಚ್ಚಿಸಿಕೊಳ್ತೇನೆ ತಾಯಿ. ಬೇಕು ಬೇಕಾದಂತ ವರವನ್ನು ಕೇಳ್ತೇನಮ್ಮ. ಅಮ್ಮ, ಆ ಹೊತ್ತಿಗೆ ಹೊತ್ತೊತ್ತಿಗೆ ತಿನ್ನುವುದಕ್ಕೆ ಬೇಕಾಗಿ ತಂದು ಕೊಡ್ತೀರ ತಾಯಿ. ಮಗನೇ, ನೀನು ಹೊರಟದ್ದು ತಪಸ್ಸು ಮಾಡುವುದಕ್ಕೆ. ಅನ್ನ, ಆಹಾರ, ನೀರು, ನಿದ್ರೆ ಇವೆಲ್ಲವನ್ನು ತ್ಯಜಿಸಿ ಏಕೋ ಮನಸ್ಸಿನಿಂದ ವಿಧಿಯನ್ನು ಒಲಿಸಿ ನಮಗಾದ ಅನ್ಯಾಯವನ್ನು ಪ್ರತಿಭಟಿಸುವುದಕ್ಕೆ ನೀನು ಮುಂದಾಗಬೇಕು. ಹೋಗ್ತೇನಮ್ಮ, ಹೋಗ್ತೇನಮ್ಮ. ಹೆತ್ತವೇ ಮಾತ ನೈರಸ್ಯಕ್ಕೆ ಬೇಕಾಗಿ ಕಾರಣವನ್ನು ಸೇರುತ್ತೇನೆ. ನನಗೊಂದು ಆಶೀರ್ವಾದ ಮಾಡಿ ಕಳುಹಿಸಿಕೊಡ್ಬೇಕಮ್ಮ. ಮಗನೇ, ನನ್ನ ಆಶೀರ್ವಾದದ ಜೊತೆಗೆ ಇದೋ ಈ ಹರಿತವಾದ ಖಡ್ಗವನ್ನು ನಿನಗೆ ನೀಡುತ್ತಿದ್ದೇನೆ. ಅಮ್ಮ, ಏನು? ಬಲಿಷ್ಠವಾದಂತ ತೋಡುಗಳಿರುವಾಗ ಈ ಕತ್ತಿನ ಅವಕಾಶ ನನಗಿದೆಯಾ ತಾಯಿ? ಅವಶ್ಯಕತೆ ಬಂದಾಗ ಇದನ್ನು ಉಪಯೋಗಿಸಿ. ಹೋಗಿತ್ತಮ್ಮ. ಹೋಗಿ ಬಾ, ಶುಭವಾಗಲಿ.
ಓಡಾಡುತ್ತಿರುವವರು ನಾವು, ಮರೆಯಾದವರು. ಆದರೆ ಈ ಕಾಲಕ್ಕೆ ಆಹಾರಕ್ಕಾಗಿ ಶೋಣಿತದತ್ತ ತೆರಳಿದವರು. ಅಲ್ಲೊಂದು ಉದಯ ವಾರ್ತೆ ಒಂದು ಕೇಳಿ ಬಂದಿದೆ. ಮಾಲಿನಿಗೆ ಮಗನಾಗಿ ಮಹಿಷಾಕ್ಯನ ಹುಟ್ಟಿಕೊಂಡಿದ್ದಾನೆ. ಅವನೇ ನಮಗೆ ಸಮರ್ಥ ನಾಯಕ ಎಂಬುದಾಗಿ ಗ್ರಹಿಸಿದ್ದಾನೆ. ತಡ ಮಾಡುವುದು ಸರಿಯಲ್ಲ. ನಮ್ಮ ನಡೆ ಅಮ್ಮನಿಂದ ಆಜ್ಞೆಯನ್ನು ಬರೆದಂತ ನಾನು ನೇರವಾಗಿ ಘೋರವಾದಂತ ಅರಣ್ಯವನ್ನು ಸೇರಿದೆ. ತಪಸ್ಸಿನ ಮೂಲಕ ಬ್ರಹ್ಮದೇವರಲ್ಲಿ ಮೆಚ್ಚಿಸಿಕೊಂಡು ಬೇಕಾದಂತ ವರವನ್ನು ಪಡೆದೆ. ಮತ್ತೆ ಕೈಗೊಂಡ ದಿಗ್ವಿಜಯ. 2 ಲೋಕ ನನ್ನ ಸ್ವಾಧೀನವಾಗಿದೆ. ಉಳಿದ ಒಂದು ಲೋಕ, ಅದೇ ನಾಗಲೋಕ. ಯಾರಂತೆದೋ ನಡೆತಂದ ದೈತ್ಯರ ಕಡುಗರು ಶಬರಿ ಮಹಿಷನು ನುಡಿಸಿದನು ನಡೆತಂದ ದೈತ್ಯರ ಎಂತದ್ದು ಶಬ್ದ ಎಂತದ್ದು? ಎಲ್ಲಿ ಭಯ್ಯ ಭಯ್ಯ ಮಾವ ನಮ್ಗೆ ಆಗೋದು ಅಡ್ಡ ಬಿದ್ದಿದ್ದೇವೆ. ನಮಸ್ಕಾರವನ್ನು ಕೊಡ್ತಾ ಇದ್ದೀನಿ. ಅಯ್ಯ, ನಿಮ್ಮನ್ನು ನೋಡಿದ ಅಕ್ಷರವೇ ಅಂಗವನ್ನೇ ಕಳೆದುಕೊಂಡಿದ್ದೀರಿ. ಅಂಗವಿಕಲ ಅಂತ ನೀವು ಈ ಸೋನಿತಾಪುರಕ್ಕೆ ಬರಬೇಕಾದರೆ ಕಾರಣವೇನು? ನನ್ನ ಹಿತವಂತರೇ ಮತ್ತೊಮ್ಮೆ ನಿನಗೆ ಅಡ್ಡ ಬಿದ್ದಿದ್ದೇವೆ. ಅಯ್ಯೋ ಮಹಿಷಾಕ್ಯ, ನಾವ್ಯಾರು ಅನ್ಯರಲ್ಲ. ಈ ಹಿಂದೆ ಇದೇ ಶೋಣಿತಾವನ್ನು ಆಳುವವರಿದ್ದೆವು. ನಾನೇ ಶಂಕಾಸುರ, ದುರ್ಗಾಸುರ, ರಾಮರ ಶಿಕ್ಷುರ ಮುಂದಾದವರೆಲ್ಲ ನಮ್ಮವರೇ. ಇವರೆಲ್ಲ ನಿನ್ನ ಜಾತಿ ಬಾಂಧವರು. ಹೌದು. ಆದರೆ ಈ ಪರಿಸ್ಥಿತಿಯನ್ನು ಹೊಂದುವುದಕ್ಕೆ ಕಾರಣ ಉಂಟಯ್ಯ. ಈ ಹಿಂದೆ ಶೋಣಿತಾವನ್ನು ಆಳುತ್ತಿದ್ದ ಸಮಯದಲ್ಲಿ ಸ್ವರ್ಗವನ್ನೇ ಅರಬೇಕೆಂಬ ಆಸೆ ಮನ ಮಾಡಿತು. ಸುರಪಾದಿ ಮುಖ್ಯರನ್ನೆಲ್ಲ ಹೊಡೆದು ಓಡಿಸಿದೆವು. ಏನು ಹೇಳುವುದು? ಸ್ವತಂತ್ರ ಸುರಪ ಸುಮ್ಮನೆ ಇರಲಿಲ್ಲ. ನೇರವಾಗಿ ಹೋದದ್ದು ಹರಿನಾರಾಯಣನ ಬಳಿಗೆ. ಆದರೆ ಅರಿವಿರಲಿಲ್ಲ. ಅವನ ಚಕ್ರವನ್ನೇ ಕಳುಹಿಸಿದ. ಎಲ್ಲವೂ ಚೆನ್ನಾಗಿತ್ತು. ಚಕ್ರವನ್ನು ಎದುರಿಸುವುದಕ್ಕೆ ಮುಂದಾದೆವು. ನಮ್ಮ ಅಂಗಾಂಗಗಳನ್ನೇ ಕಳೆದುಕೊಂಡೆವು. ನಿನ್ನ ಮುಖವನ್ನು ನೋಡಿದಾಗಲೇ ಗೊತ್ತಾಗ್ತದೆ. ಹೌದಯ್ಯ. ಅಂಗಾಂಗವನ್ನೇ ಕಳೆದುಕೊಂಡಂತ ನೀವು ಇಷ್ಟರೊಳಗೆ ಎಲ್ಲಿದ್ದೀರಿಯಾ? ಬದುಕಬೇಕೆಂಬ ಆಸೆಯಿಂದ ಗಿರಿಕಾಣನನ್ನು ಸೇರಿಕೊಂಡಿದ್ದವರು ಗೆಡ್ಡೆಗೆಣಸುಗಳನ್ನು ತಿನ್ನುತ್ತಾ ಇದ್ದೆವು. ಆಗ ದೊರೆಯಿತು ಒಂದು ಶುಭ ವಾರ್ತೆ. ಮಾಲಿನಿಗೆ ಮಗನಾಗಿ ಮಹಿಷನೆಂಬವನು ಹುಟ್ಟಿದ್ದಾನಂತ. ಬೇಕಾದಂತ ಬರಬರವನ್ನು ಪಡೆ ಸಮಗ್ರ ನಾಯಕ ಎಣಿಸಿಕೊಂಡಿದ್ದಾನೆಂಬುದಾಗಿ ಇಲ್ಲಿಗೆ ಸುಮ್ಮನೆ ಬಂದದ್ದಲ್ಲ. ನಮಗೆ ಮೋಸ ಆದ ಹಾಗೆ ಆಗಲಿಲ್ಲ. ಮತ್ತಾರಲ್ಲ
ಮಹಿಷನೆಂಬದಾನವನು ಶಂಖದುರ್ಗಾದಿಗಳನ್ನು ಕೂಡಿಕೊಂಡು ನಾಕವೇರಿ ಬಂದಿದ್ದಾನಂತೆ. ಆತನನ್ನು ಸುಮ್ಮನೆ ಬಿಡಬಾರದು. ದಿಕ್ಪತಿಗಳಾದಂತಹ ನೀವೆಲ್ಲರೂ ಸಿದ್ಧರಿದ್ದೀರಿ ತಾನೆ? ಆತನನ್ನು ಎದುರಿಸಬೇಕು.
ಇಡುತ್ತಾ ವಜ್ರಾಯುಧವನ್ನೇ ಹಿಡಿದುಕೊಂಡು ಸಮರಕ್ಕೆದುರಾಗಿ ಬಂದಂತ ಸುರಪ್ಪನೇ ನೀನು. ಹೌದೇ ಹೌದು. ನನ್ನ ಅಪ್ಪಳ ಅಂತ ವಿದ್ಯುನ್ಮಾಲಿ ಕೊಂದಂತ ಪಾತಕಿ ಸುರಪೀಠಕ್ಕೆ ಯೋಗ್ಯವಾದಂತ ವ್ಯಕ್ತಿ ಇರಲ್ಲ. ಪೀಠಮಣಿಯೊಳಗೆ ಶತಮುಖಗಳನ್ನು ಮಾಡಿ 3 ಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರರಾಗಿ ಅವರೇ ಕೊಟ್ಟಂತಹ ನಾಲ್ಕದ ಅಧಿಕಾರ ಕಸಿಯುವುದಕ್ಕೆ ಬಂದಂತಾದ್ರೆ ನಿನ್ನ ತಂದೆಗಾದ ಗತಿ ನಿನಗೂ ಅದು. ನಿನ್ನ ಸೊಂಟವನ್ನೇ ಮುರಿತೇನೆ. ತಿಲಕನಿಗೆ ಸಕಲ ಕಲ ವಲ್ಲಭನಿಗೆ ಅಖಂಡ ಆರ್ಯಾವರ್ತದ ಮಂಡಲಾಧಿಪರ ಮಂಡೆಯನ್ನು ಮೆಟ್ಟಿ ನಿಂತವನಿಗೆ ಜಯವಾಗಲಿ ಶುಭವಾಗಲಿ ಮಂಗಳವಾಗಲಿ. ಮೂರು ಲೋಕ ನಮ್ಮ ಸ್ವಾಧೀನವಾಗಿದೆ. ಹೌದು, ದೇವಲೋಕದಲ್ಲಿ ದೇವೇಂದ್ರ ಕಾಣ್ತಾ ಇದ್ದಾರೆ. ಕಾಣುತ್ತಿಲ್ಲ, ಯಾರು ಕಾಣಲಿಲ್ಲ. ಸುರಪೀಠ ಬರಿದಾಗಿದೆ. ಏರಿಕೊಳ್ಳುವ ನಾನಾಗಿದ್ದೇನೆ. ಇನ್ನು ಮುಂದಕ್ಕೆ ನೀವು ಭೂಲೋಕವನ್ನು ಸೇರಬೇಕು. ಅಲ್ಲಿ ಬ್ರಾಹ್ಮಣರು ಯಾಗ ಯಜ್ಞಾದಿಯನ್ನು ಮಾಡುವುದರ ಮೂಲಕ ಹವಿರ್ಭಾಗವನ್ನು ದೇವತೆಗೆ ಕೊಡ್ತಾರೆ. ಇನ್ನು ಮುಂದೆ ಕೊಡಬಾರದು. ಅರ್ಪಲೋದರ್ಪಣ ಒಂದೇ ಮೇಲೆ ತಪ್ಪಿದ್ದಾಡಿದರೆ ಕಠಿಣ ಶಿಕ್ಷೆಗೆ ಗುರಿಯೊಳಗಾಗುವುದು. ಅಯ್ಯ, ದೇವತೆಯಲ್ಲಿ ಹೋರಾಡಿ ನೀವೆಲ್ಲ ಸ್ವಲ್ಪ ಆಯಾಸ ಪಟ್ಟಿದ್ದೀರಿ. ವಿಶ್ರಾಂತಿ ಅಗತ್ಯ. ತುಂಬಾ ಆಗಿದೆ. ನಿಮ್ಮನ್ನು ಬೇಕಾದಾಗ ನಾಳೆ ಕರೀತೀರಿ. ಹೋಗಿ ಕರೀತೀರಲ್ಲ. ಅದೇ ಸಂಚಾರ ಮಾಡುದು. ಸೂರ್ಯ ಮತ್ತು ಚಂದ್ರ ಇನ್ನು ಮುಂದಕ್ಕೆ ನೀವು ಸಂಚಾರವನ್ನು ಮಾಡಬೇಕಾದ್ರೆ ಈ ಮೈಸೂರನ್ನು ಮತ್ತೆ ಕೇಳಬೇಕು. ಒಂದು ವೇಳೆ ಕೇಳಾದರೆ ಯಾರಾದರೂ ಹೋಗ್ಬೇಕು. ನಿಮ್ಮ ಬೆಲ್ಲ ಹಿಂಬದಿಯಲ್ಲಿ ನಾನು ಮಾಡ್ತೇನೆ. ಎಚ್ಚರ ಎಚ್ಚರ. ಆತ್ಮೀಯ ಕಲಾಭಿಮಾನಿಗಳೇ, ಇಂದಿನ ನಮ್ಮ ಪ್ರದರ್ಶನಕ್ಕೆ ಪ್ರೋತ್ಸಾಹ ನೀಡಿದ ತಮಗೆಲ್ಲವರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇಂದಿನ ಶ್ರೀದೇವಿಯ ಸೇವಾದಾರಿಗೆ ಮತ್ತು ಯಕ್ಷಗಾನವನ್ನು ಪ್ರದರ್ಶನದ ಪ್ರೋತ್ಸಾಹಕ್ಕೆ ಎಡೆ ಮಾಡಿಕೊಟ್ಟ ತಮಗೆಲ್ಲವರಿಗೂ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಮಹಾಮಾತೆ
ಆಯುಷ್ಯ ಆರೋಗ್ಯಾದಿ ಭಾಗ್ಯಗಳನ್ನು ಕರುಣಿಸಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಬರುವ ರಾತ್ರಿ ನಾವು ಜಪ್ಪು ಮಜಿಲ 10 ಸಂವತ್ಸರ ಬಾಬ್ತು ಮಂಗಳೂರು ಮಂಗಳಾದೇವಿ ದೇವಸ್ಥಾನದ ವಠಾರದಲ್ಲಿ ಶ್ರೀ ದೇವಿ ಮಹಾತ್ಮೆ ಎಂಬ ಕಥೆಯನ್ನು ಆರ್ತೋಸಲಿಕ್ಕಿದ್ದೇವೆ. ಅಲ್ಲದೆ ಇದೇ ಬರುವ ಸೋಮವಾರ 16ನೇ ತಾರೀಕಿನಂದು ಕೊಣಾಜೆಯಲ್ಲಿ ನಾವು ಏಕಾದಶಿ ದೇವಿ ಮಹಾತ್ಮೆ ಎಂಬ ಕಥೆಯನ್ನು ಆರ್ತೋಸಲಿಕ್ಕಿದ್ದೇವೆ. ಅಲ್ಲದೆ ಈ ಪ್ರದರ್ಶನಕ್ಕೂ ಅಲ್ಲದೆ ಯಕ್ಷಗಾನ ಪ್ರದರ್ಶನಗಳು ತಮ್ಮ ಊರಲ್ಲಿ ಅಥವಾ ತಮ್ಮ ಅಕ್ಕಪಕ್ಕದ ಊರಲ್ಲಿ ಆದಾಗ ಉತ್ತಮ ರೀತಿಯ ಪ್ರೋತ್ಸಾಹ ಸಹಕಾರ ನೀಡಬೇಕು, ಯಕ್ಷಗಾನವನ್ನು ಉಳಿಸಬೇಕು, ಬೆಳೆಸಬೇಕು ಎಂದು ಕೇಳಿಕೊಳ್ಳುತ್ತಾ ಕಥೆಯನ್ನು ಮುಂದುವರಿಸೋಕ್ಕೆ ಅಪ್ಪಣೆಯನ್ನು ಕೇಳುತ್ತಾ ಇದ್ದೇವೆ. ನಮಸ್ತೆ, ಜೈ ಹಿಂದ್. ಶಂಕದುರ್ಗಾದಿಗಳನ್ನು ಕೂಡಿಕೊಂಡು ನಮ್ಮದಾದಂತಹ ನಾಕವೇರಿ ಬಂದು ನಮ್ಮನ್ನೆಲ್ಲ ನಾಕದಿಂದ ದೆಸೆಗೆಡಿಸಿದ್ದಾನೆ ದೇವ. ಆ ದುಷ್ಟನಿಂದ ನೀವೇ ನಮ್ಮನ್ನು ಪೊರೆಯಬೇಕು. ಮರೆಯೆಲ್ಲವು ನಾವರಗಳ ನಿತ್ತಿಗೆ ಭಕ್ತಿಗೆ ಒಲಿದು ವರವನ್ನು ಕೊಟ್ಟಿದ್ದೇನೆ. ಕೊಟ್ಟ ವರವನ್ನು ಹಿಂದೆ ಪಡೆಯುವುದಕ್ಕೆ ಅಸಾಧ್ಯ. ಸಮರ್ಥನು ಶ್ರೀ ಹರಿ ಇದ್ದಾನೆ. ಮಧುಸೂದನ ಬಳಿಗೆ ಹೋಗೋಣ. ಚರಣಕ್ಕೆ ವಂದಿಸಿ ಹರಿಹರ ಒಂದು ಸಲಹೆ ಕೊಡಬಹುದು. ಆಲೋಚನೆ ಮಾಡುವ ಕಳವಳಿಸಿ ಬಳಿಕವರು ಕಳವಳಿಸಿ ಬಳಿಕವರು ಹರಿಹರದ ಪಾದಕ್ಕೆ ರಗಿ ಸಕಲರು
ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಹೇಳಿ. ದೇವ, ನನ್ನಿಂದ ಬರವನ್ನು ಪಡೆದಂತಹ ಮಹಿಷಾಸುರ 3 ಲೋಕದಲ್ಲಿ ತಾನೇ ತಾನಾಗಿ ಮೆರೆಯುತ್ತಾ ಇದ್ದಾನೆ. ಆತನ ದೆಸೆಯಿಂದಲಾಗಿ ದೇವತೆಗಳೇ ತತ್ತರಿಸಿ ಹೋಗಿದ್ದಾರೆ. ಈ ಕಾಲದಲ್ಲಿ ನಮಗೆ ಬಂದಂತಹ ಕಷ್ಟವನ್ನು ಪರಿಹರಿಸಿ ನೀವೇ ನಮ್ಮನ್ನು ಕೊರೆಯಬೇಕು. ಹೊರಬಲದಿಂದ ಗಡುಕೊಬ್ಬಿರುವಂತಹ ಗಳಮಹಿಷನ ವಧೆಗಾಗಿ ನನ್ನಲ್ಲಿರುವ ಚೇತನವನ್ನು ಹೊರ ಲೋಕಕ್ಕೆ ಮಾರಕನಾಗಿ ಮೆರೆಯುವಂತಹ ಮಹಿಷಾಖ್ಯನನ್ನು ಮಡುವುದಕ್ಕೆ ಬೇಕಾಗಿ ನನ್ನಲ್ಲಿರುವ ಶೈವ ತೇಜಸ್ಸನ್ನೇ ಹೊರಗೆ ವಧೆಗಾಗಿ ನನ್ನಲ್ಲಿರುವಂತಹ ಬ್ರಹ್ಮ ತೇಜವನ್ನೇ ಹೊರಗಡೆಹಿದ್ದೇನೆ. ಗುರುಳ ಮಹಿಷನ ವಧೆಗಾಗಿ ನಮ್ಮಲ್ಲಿರುವಂತಹ ದಿವ್ಯ ಶಕ್ತಿಯನ್ನೇ ಹೊರಗೆಡಹಿದ್ದೇವೆ. ಮೂರು ತಿಂಗಳ ಮುಖದಿಂದ ಮುರಡಿಗೆ ಬೀಜ ಚಾರು ದಿಕ್ಪಾಲಕರ ತೇಜ ಒಂದಾಗುತ್ತಲೀಗೆ ನಾರಿಯ ಕೃತಿ ತಳೆದು ಧರೆಗಿಳಿಗೆ ಸುರರು ಜಯ ಜಯ
ಧೈರ್ಯ ತಾಳಿರಿ ಮಕ್ಕಳೇ. ಓಂಕಾರ ಸ್ವರೂಪಿಣಿಯು ಆದಿ ಮಧ್ಯಂತರಹಿತಳು ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರ. ನಿಶಾಕಮಲದಂತಾಗಿದೆ ನಿಮ್ಮ ವದನ. ಯಾರಿಂದ ಬಂದಂತಹ ಬವಣೆ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿ ಮಕ್ಕಳೇ. ಅಜನನ್ನೊಲಿಸಬೇಕಾದ ವರಬಲವನ್ನು ಸಂಗ್ರಹಿಸಿಕೊಂಡು ಮತ್ತದರಿಂದ ಅಪಮತ್ತನಾಗಿ ಪಾತಾಳವನ್ನು ವಶಪಡಿಸಿದ. ಭೂತಳದ ಮೇಲೂ ಸರ್ವಾಧಿಕಾರವನ್ನು ಸ್ಥಾಪಿಸಿದ್ದಾನೆ. ಮೇಲುಲೋಕವನ್ನೇರಿ ಸುರಪ ಮುಖ್ಯಾಮರನ್ನು ದೆಸೆಗಡಿಸಿದ. ಇವರುಗಳ ಕಷ್ಟವನ್ನು ಪರಿಹರಿಸುವಲ್ಲಿ ನಾವು ಸಮರ್ಥರಾಗಿಲ್ಲವೋ? ನಾವೆಲ್ಲ ಭೀತರಿದ್ದೇವೆ. ಕೂಳನಾದರೂ ನಿರ್ಭೀತನಿದ್ದಾನೆ. ಲೋಕಲೋಕಗಳು ಮಹಿಷನಟ್ಟುಳಿಯಿಂದ ತತ್ತರಿಸುತ್ತಿದೆಯಮ್ಮ. ಏನು ಮಹಿಷನ ಬಾಧೆ? ಲೋಕ ಕಂಟಕನಾಗಿ ಧರ್ಮದ್ರೋಹಿಯಾಗಿ ಬೆರೆಯುತ್ತಿರುವನೇ. ಯಾಗ ಯಜ್ಞಾದಿಗಳನ್ನು ಗೆಲ್ಲಿಸಿದನೇ. ದೇವತೆಗಳನ್ನೇ ಸ್ಥಾನಭ್ರಷ್ಟರನ್ನಾಗಿ ಮಾಡಿದನೇ. ಸೂರ್ಯ ಚಂದ್ರವರ ಸಂಚಾರಕ್ಕೆ ತಡೆಯಲಿದ್ದನೇ. ನೀವ್ಯಾರು ಭಯಪಡಬೇಡಿ ಮಕ್ಕಳೇ. ಮಹಿಷನನ್ನೇ ಹೊಂದಿಕೊಂಡು ಅನ್ಯಾಯದ ಪಥವನ್ನೇ ತುಳಿಯುತ್ತಿರುವಂತಹ ಶಂಕಾಸುರ, ದುರ್ಗಾಸುರ, ಬಿಡಲಾಸುರ ಎಷ್ಟೇ ಬಲಿಷ್ಠರಾಗಿದ್ದರೂ ಕೂಡ ಅಂತಹ ಕೆಟ್ಟರ ಕೆಲಸವನ್ನೆಲ್ಲ ಮಾಡುತ್ತಿ ಅವರ ನೆತ್ತರಿನಿಂದ ಈ ಪೃಥ್ವಿಯನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯಸ್ಥರಾಗಿರಿ, ನಿಶ್ಚಿತರಾಗಿರಿ, ಭಯಗೊಳ್ಳದಿರಿ. ಜಯ ಜಯ ಜಯವೆಂದು ಸಕಲರು ಮಣಿಯಲಾಗಿ ಜಯ 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 ಜಯವೆಂದು ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಘನತರದಿ ವಸನ ಅರ್ಪಿಸಲು ವಿಶ್ವಕರ್ಮನು ಘನತರದಿ ಭೂಷಣ ವಸನ ಅರ್ಪಿಸಲು ಜಯ 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 ಜಯವೆಂದು ಸಕಲರು ಮಣಿಯಲಾಗಿ ಅಂಶವನ್ನು ನಾವು ಪ್ರಕಟಗೊಳಿಸಿದ ಕ್ಷಣದಲ್ಲಿ ಅವೆಲ್ಲವೂ ಎಂಬ
ಎಂಬುದಾಗಿ ನಾರಿಯಾಕಾರವನ್ನಂತೂ ಸೃಷ್ಟಿಗಿಳಿದು ಬಂದು ಅಭಯ ವಚನವನ್ನಿತ್ತಾಗ ನಾವೆಲ್ಲ ಮನ ತುಷ್ಟಿಯನ್ನು ಹೊಂದಿದವು. ಅನುಗ್ರಹದಾಯಕನು ಶೃಂಗರಿಸಬೇಕೆಂಬ ಉದ್ದೇಶದಿಂದ ವಿಶ್ವಕರ್ಮನದ ಘನತರವಾದಂತಹ ವಸನ ಭೂಷಣಾದಿಗಳನ್ನು ತಂದಪ್ಪಿಸಿದ್ದಾನೆ. ದೇವರಾಜರೆಲ್ಲ ಒಂದಾಗಿ ಬಂದು ಒಮ್ಮನದಿಂದ ಶ್ರೀದೇವಿಯನ್ನು ಶೃಂಗರಿಸಿದ್ದಾಯಿತು. ರಣಧಾರುಣಿಯನ್ನು ಸೇರಿಕೊಂಡು ಕೂಡಲಲ್ಲಿ ಹೋರಾಡುವರೆ ಆಯುಧಗಳು ಬೇಕು. ಶ್ರೀಮುಖದಿಂದಲೇ ಅಪ್ಪಣೆಯಾಗಬೇಕು. ಕರದ ಚಕ್ರವ ಇದು ಚಕ್ರ ತೃಣಯನಾಗ ತ್ರಿಶೂಲವನು ಸಗಾಗ ಮನೆಗೆ ಶೂಲದಾಯಿ ಕನಕ ಗರ್ಭನು ಬ್ರಹ್ಮದಾಂಡವಾಗಿತ್ತು ಪಾದ ಕೆರಗಿಗೆ ವಿನಯದಿಂದಲೇ ಸುರಪಕುಲಿಶವ ಅನಿಮಿಷರು ಶಕ್ತ್ಯಾಯುಧಂಗಳ ಮಣಿದು ಮಾತೆಯ ಪಾದದೊಳಿರಿದುದ ಮುತಿಸಿದರು ಭಯದಿಗೆ ಜಯ 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 ಇಂದ್ರಾದಿ ದೇವತೆಗಳೇ ಶ್ರದ್ಧಾಭಕ್ತಿಯಿಂದಲೇ ಶ್ರೀದೇವಿಯ ಪದತಲಕ್ಕೆ ಮಣಿದು ನಮ್ಮ ಆಯುಧಗಳನ್ನು ಅರ್ಪಿಸಿದಾಗ ಪ್ರಿಯಭಾವದಿಂದ ಸ್ವೀಕರಿಸಿಕೊಂಡವಳು ಮಹಾತಾಯಿ. ಸಮರಾಕರವನ್ನು ಸೇರಿಕೊಳ್ಳಲು ಯೋಗ್ಯ ವಾಹನವೂ ಬೇಕಾಗಿದೆ. ಪರ್ವತರಾಜನೇ ಮೃಗರಾಜನಾಗಿ ಬರುವೆನೆಂದನಲ್ಲ.
ಪರಿಪರಿಯ ಉತ್ಪಾದಗಳಿಗೆ ಕಾಣುತ್ತಾ ಇದೆ. ಒಂದು ಕಡೆಯಿಂದ ಕೆಂಡದ ಮಳೆ, ಮತ್ತೊಂದು ಕಡೆಯಿಂದ ರಕ್ತದ ಹೊಳೆಯಾಗಿ ಹರಿತಾ ಇದೆ. ಪ್ರಾಣಿ ಪಕ್ಷಿ ಎಲ್ಲ ವಿಕಾರದಲ್ಲಿ ಕೂಗ್ತಾ ಇದೆ. ಇದು ನಾನು ತಿಳಿದುಕೊಳ್ಳಿ, ಯಾರೊಬ್ಬರಾಕೆ ಲಾರಿ ಕೇಸರಲ್ಲಿ ಹಿಡ್ಕೊಂಡು ಬಂದರಂತೆ, ನಮ್ಮವರಾದಂತಹ ಸಂತೋಷಕರ ಕೊಂದರಂತೆ. ಯಾರೇ ಯಾಕೆ ಹೇಳಿ ರಥದಲ್ಲಿ ಹಿಡ್ಕೊಂಡು ದಟ್ಟನೆ ಕೇಸರಲ್ಲಿ ಏರ್ಕೊಂಡು ಬಂದೆಯೋ? ನಿಜ ನಿಜ. ನಮ್ಮವರಂತ ಸಂಕದುಗ್ಗರ ಕೊಂದೆಯೋ? ಆನೆ ಕೊಂದವಳು. ನಿನಗೂ ನನಗೂ ಯಾವ ರೀತಿ ಹಾಗೆ ತರ? ಮಾಲಿನಿ ಜಾತ ಮಹಿಷ ಮಹಿಷ
ಈ ಪ್ರಪಂಚದಲ್ಲಿ ಬದುಕಬೇಕಾದ್ರೆ ನೀನು ಏರಿ ಬಂದಂತಹ ಕೇಸರನ್ನು ಕಾಲಿರಿಸಿ ಕಳುಹಿಸಿ ಕೈಯಲ್ಲಿದ್ದಂತ ಆಯುಧವನ್ನು ಕೆರೆಯಿರಿಸಿ ಕೆಳಗಿರಿಸಿ 14 ಲಾಭದ ಒಡೆಯ ಈ ಮನುಷ್ಯ ಅಬ್ಬರಿಸಿ ಬೊಬ್ಬೆಲೆ ಅಂಬರ ಕುಸಿಯುವುದೇ ದೊರೆ ಗಮನಿಸುವುದೇ ಕೊಬ್ಬಿದ ಕೋಣವೇ ಸರಜಪೀಠದ ವರವುಂಟಿದಲು ಕೊಬ್ಬದಿರಲು ಮೂರ್ಖ ಯಾವ ವಿಧಿಯಿಂದ ವರವನ್ನು ಪಡೆದಿದೆಯೋ ಆ ವಿಧಿಗೆ ಜನ್ಮವಿದ್ದಂತಹ ಜಗನ್ಮಾತೆ ನಾನು ಅಷ್ಟಭುಜೆ ಅಯೋನಿಜೆ ಸಿಂಹವಾಹಿನಿಯ ಬಾಲು
ತ್ರ್ಯಂಬಕೆ ಶರಣ್ಯೇ ತ್ರ್ಯಂಬಕೆ ದೇವಿ ಮಯಿ ಶಾಂತಕಿ ನಮೋಸ್ತುತೆ. ಸುರಪಾಲ ಕಾಣಿಕೆಯನ್ನೇ ಮುಂದಿರಿಸಿದೆಯಾ? ಇದು ಶಾಂತಳಾಗಿದ್ದೇನೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಟ, ಸ್ಕಂದಮಾತ, ಪುಷ್ಪಾಂಡಿನಿ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಹೀಗೆ 9 ರೂಪಗಳಿಂದ 9 ದಿವಸಗಳ ಪರ್ಯಂತರ ದುರುಳನಾದಂತಹ ಮಹಿಷಾಸುರ ಮತ್ತವರ ಸಂಗಡವನ್ನೇ ಬಳಿದ್ದೇನೆ. 10ನೇ ದಿವಸವಾದಂತಹ ಇಂದು ವಿಜಯ ನಮ್ಮ ಪಾಲಿಗಾಗಿದೆ. ಈ 9 ದಿವಸಗಳ ನವರಾತ್ರಿ ಅಂತಲೂ 10ನೇ ಈ ದಿವಸವನ್ನು ವಿಜಯದಶಮಿ ಎಂದುಕೊಂಡು ಯಾರು ಶ್ರದ್ಧಾ ಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೆ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸುರಪಾಲ, ನಾಕದ ಪೀಠ ಬರಿದಾಗಿದೆ. ಹೋಗಿ ಧೈರ್ಯದಿಂದ ನಾಕವನ್ನಾಡು. ಕಷ್ಟವನ್ನು ಚಿಂತಿಸುವಂತಹ ಪ್ರಮೇಯವಿಲ್ಲ. ಕಷ್ಟ ಬಂತು ಎಂದಾದಲ್ಲಿ ನೇರವಾಗಿ ಹಿನಗಿರಿಯನ್ನೇ ಏರಿಕು. ಅವಿಚ್ಛಿನ್ನವಾದಂತಹ ಭಕ್ತಿ ನನ್ನನ್ನು ಪ್ರಾರ್ಥಿಸಿಕೊಂಡೆ ಎಂದಾದಲ್ಲಿ ನಿನ್ನ ಪಾಲಿಗೆ ಬೆಳೆದು ನಿನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ನನಗೆ ಶುಭವಾಗಲಿ.
ಶುಂಭಾಸುರ ಎಂದು ಕೇಳಿಬಲ್ಲಿ ಹೊರಟು ಬಂದ ಕಾರ್ಯಕಾರಣ ಕಶ್ಯಪ ಬ್ರಹ್ಮ ಹಾಗೂ ಧನುದೇವಿಗೆ ಪುಣ್ಯ ಗರ್ಭದಲ್ಲಿ ಹುಟ್ಟಿಕೊಂಡವರು ನಾವು. ಶುಂಭರು ವರ್ತಮಾನ ಕಾಲದಲ್ಲಿ ಈ ಶೋಡಿತ ಪಟ್ಟಣದ ಅಧಿಕಾರ ನಮ್ಮ ಪಾಲಿಗಿದೆ. ಅಸುರರ ಕುಲದಲ್ಲಿ ಹುಟ್ಟಿದಂತ ನಾವು ಸಾಮಾನ್ಯರಂತಾಗಬಾರದೆಂಬ ಉದ್ದೇಶದಿಂದ ವರವನ್ನು ಪಡೆದೆವು ಬ್ರಹ್ಮದೇವರಿಂದ, ದರೆಯ ಯೋನಿಜರಿಂದ ಮತ್ತು ಹರಿಯ ರಾಧಿಗಳಿಂದ. ಮರಣವೇ ಇಲ್ಲದಂತ ವರ ಪಡೆದಂತ ನಾವು ಪಾತಾಳವನ್ನು ಜಯಿಸಿದೆವು, ಉರಗ ಲೋಕವನ್ನು ಸ್ವಾಧೀನ ಮಾಡಿದೆವು. ಇನ್ನು ಉಳಿದದ್ದು ಸ್ವರ್ಗಲೋಕ. ಸ್ವರ್ಗ ಸ್ವಾಧೀನದ ಬಗ್ಗೆ ಏನು ಅಭಿಪ್ರಾಯ ತಮ್ಮ? ಪಡೆಯಬೇಕೆಂಬಂತ ಉದ್ದೇಶ ಅದು ನಮ್ಮ ತಾಯಿ ಆಸೆ ಕೂಡ ಆಗಿತ್ತು. ಹಾಗಾಗಿಂದು ಹಣಬಲ ಜನಬಲ ಅದರ ಜೊತೆಗೆ ದೈವಬಲವಿಂದ ನಮಗೆ ದೊರಕಿದೆ. ಆದ್ದರಿಂದ ಅನುಮಾನವ ಬಿಡು, ನನಗೊಂದು ಅಪ್ಪಣೆಯನ್ನು ಕೊಡು. ನೇರವಾಗಿ ಸ್ವರ್ಗಕ್ಕೆ ಹೋಗಿ ಆ ದೇವೇಂದ್ರನನ್ನು ಬಡಿದು ಸ್ವರ್ಗದ ಪೀಠವನ್ನು ನಿನಗಪ್ಪಿಸ್ತೇನೆ. ಸಂತೋಷವಾಯಿತು. ಸೇನೆಯನ್ನು ಸಿದ್ಧಗೊಳಿಸು, ಏರಾಳ ಸ್ವರ್ಗವನ್ನು. ದೇವತೆಗಳೆಲ್ಲರೂ ಓಡಿ ಹೋಗಿದ್ದಾರೆ. ಉಳಿದಿರುವುದು ನೀಡು. ಸ್ವರ್ಗವನ್ನು ಬಿಟ್ಟು ಕೊಟ್ಟರೆ ಬದುಕುತ್ತೀಯೋ? ನನಗೆ Thank you.
ಬಳುವಳಿಯಲ್ಲ, ಮೇಘವಂತ ಪರ್ವತವನ್ನು ಸೇರಿ ಶತಾಮಕಗಳನ್ನು ಮಾಡಿ ಮೂರು ಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರರಾಗಿ ಅವರೇ ಕೊಟ್ಟಂತಹ ನಾಲ್ಕನ ಅಧಿಕಾರ ಕಾಶಿಯುವುದಕ್ಕೆ ಬಂದಂತಾದ್ರೆ ತಾನೇ ಹಾರಿ ನಮ್ಮಣ್ಣ ಶುಂಭಾಕ್ಯ ಮಹಾಪ್ರಭುಗಳಿಗೆ ಜಯವಾಗಲಿ, ಶುಭವಾಗಲಿ, ಮಂಗಲವಾಗಲಿ. ಅಣ್ಣ ಸಂತೋಷವಾಯಿತು. ಇಂದ್ರಾದಿ ದೇವತೆಗಳೆಲ್ಲ ಓಡಿ ಹೋಗಿದ್ದಾರೆ. ನಿಜ. ಸ್ವರ್ಗದ ಅಧಿಕಾರ ಇನ್ನು ಮುಂದೆ ನಮ್ಮ ಪಾಲಿಗೆ. ಹೌದಣ್ಣ. ಅರ್ಪಣ ತರ್ಪಣ ಶುಂಭಾರ್ಪಣ ನೀನು ಮಾಡಬೇಕು. ನಾನಿದ್ದೆ. ಸ್ವರ್ಗ ಸ್ವಾಧೀನಾದ ಮೇಲೆ ನಾವಿಲ್ಲಿ ಏನು ಮಾಡು. ಮತ್ತೆ ನಾವಿರಬೇಕಾದದ್ದು ಶೋಣಿತದಲ್ಲಿ. ಈ ರೀತಿಯಾಗಿ ಗಿರಿ ಕಾನನದಲ್ಲಿ ಅಲೆಯುವಂತಹ ಪರಿಸ್ಥಿತಿ ನಮ್ಮ ಪಾಲಿಗೆ ಬಂದೊದಗಿತಲ್ಲ. ನಮಗೆ ಬಂದಂತಹ ಬವಣೆಯನ್ನು ಯಾರಲ್ಲಿ ಹೇಳಿಕೊಳ್ಳಲಿ? ಸರಿ ಸರಿ, ಈ ಹಿಂದೆ ಕಷ್ಟ ಬಂದ ಕಾಲಕ್ಕೆ ನನ್ನನ್ನು ಭಕ್ತಿಯಿಂದ ಸ್ಮರಿಸಿ ಮಕ್ಕಳೇ ಎನ್ನುವ ಹಾಗೆ ತಾಯಿ ಆಡಿದ್ದಾಳೆ. ತಡಮಾಡು ಸರಿಯಲ್ಲ. ಆ ಜಗದಂಬಿಕೆಯನ್ನೇ ಪ್ರಾರ್ಥಿಸುತ್ತೇನೆ. ಜಯ 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 ಜಯ. ಪೂಜಿಸಿದನು ಮಾಯೆಯ ನಿರ್ಜರರಿಯ, ಪೂಜಿಸಿದನು ಮಾಯೆಯ ಮೂಜಗವ ಪಾಲಿಸುವ ಮಾತೆಯ ರಾಜರಾಜೇಶ್ವರಿಯ ಚರಣ ಸರೋಜವನುಪಮ ಶಕ್ತಿಯು ಶಿವರಾಜನ ವಿಧ ಭಕ್ತಿಯಿಂದಲೇ ಪೂಜಿಸಿದನು 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 ಮಾಯೆಯ ಅಮ್ಮ. ಜಯ 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 ಅಮ್ಮ, ನೀನೇ ಉದ್ಧರಿಸಬೇಕು ತಾಯಿ. ಕುದಿಯುವುದೇದಿಗೆ ಶೋಕದಲ್ಲಿ ಸುರ ಪದವಿಗೆ ತರ ಕಷ್ಟ ಒಳಗಿದು ಬೆದರ ಬೇಡಿದ ಶರರೆಯ ಸುರಪಾಲ, ನಾನೇ ಒಲಿಸಿಕೊಟ್ಟಂತಹ ದೇವಲೋಕದಲ್ಲಿ ದೇವತೆಗಳ ಸಂದೋಹದೊಂದಿಗೆ ಸಂತೋಷದಿಂದ ಕಾಲವನ್ನು ಕಳೆಯಬೇಕಾಗಿದ್ದವ. ಆದರೆ ಕಣ್ಣ ನೀರಧಾರೆಯ ಮೂಲಕವಾಗಿ ನನ್ನನ್ನೇ ಒಲಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ದೆ. ಯಾರಿಂದ ಬಂದಂತಹ ಕಷ್ಟ? ಯಾಕೆ ಈ ಬವಣೆ? ಭಿನ್ನವಿಸುವುದೇನು ತಾಯಿ ಕರುಣಾಳವೇ ಜಗದಾತಿ ಮಾಯೆ, ಕರುಣಾಳವೇ ಜಗದಾತಿ ಮಾಯೆ ಆದಿ ಮಾಯೆ.
ಭಿನ್ನವಿಸುವುದೇನು ತಾಯಿ, ಭಿನ್ನವಿಸುವುದೇನು ತಾಯಿ ಅಮ್ಮ. ಓ ಜಗನ್ಮಾತೆ, ನಮಗೆ ಬಂದಂತಹ ಬವಣೆಯನ್ನು ಏನೆಂದು ಬಿತ್ತರಿಸಲಮ್ಮ. ಈ ಹಿಂದೆ ಮಹಿಷಾದಿ ಮೊದಲಾದಂತಹ ದಾನವರನ್ನು ಸಂಹರಿಸಿ ನಾಕದ ಪೀಠವನ್ನು ಮರಳಿ ನಮಗೆ ಒಪ್ಪಿಸಿದವಳಿದ್ದಿ. ಆದರೆ ಈಗ ಗಣಪರಾಕ್ರಮಿಗಳಾದಂತಹ ಶುಂಭಾನಿ ಶುಂಭರು ನಮ್ಮದಾದಂತಹ ನಾಕಲೋಕಕ್ಕೆ ಬಂದು ನಮ್ಮನ್ನೆಲ್ಲ ನಾಕದಿಂದ ದೆಸೆಗಿಡಿಸಿದ್ದಾರಮ್ಮ. ಪಂಚಮಹಾಪಾತಕಗಳನ್ನೆಸಗುತ್ತಾ ಇದ್ದಾರೆ. ಸೂರ್ಯಚಂದ್ರನ ಸಂಚಾರಕ್ಕೆ ತಡೆಯನ್ನು ಹುಟ್ಟಿ ತಾವೇ ಸ್ವತಃ ಸೂರ್ಯಚಂದ್ರರಾಗಿ ನಭದಲ್ಲಿ ಕಾಣಿಸಿಕೊಂಡಿದ್ದಾರೆ ಶುಂಭಾನಿ ಶುಂಭರು. ಅಂತಹ ದುಷ್ಟರನ್ನು ಸಂಹರಿಸಿ ನೀನೇ ನಮ್ಮನ್ನು ಪಡೆಯಬೇಕಮ್ಮ. ಶುಂಭನಿ ಶುಂಭನಿಂದ ಕಷ್ಟವೇ ಇದು ಅಭಯ, ಕರುಣಿಸಿದ ಅಭಯವನ್ನು, ಕರುಣಿಸುವುದಲ ಭಯವನ್ನು ನುಡಿದಳು. ಕಿರಿದು ಸಮಯದೇ ತರೆದು ತೈತರ ನೆರವಿಗೆನೋ, ಕಿರಿದು ಸಮಯದೇ ತರೆದು ತೈತರ ನೆರವಿಗೆನೋ. ಹೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ, ಮರೆಯ ಮಾತಲ್ಲ. ಮರೆತ ನಿಜವನು ತುಗಿನ ಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ, ಮರೆಸಿ ನಿಜವನು ತುಗಿನ ಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ. ಹರುಷದೊಳಗೆಂದೆನು ತಾ ತ್ರಿದಶರಿಗರುಗಿ ಶ್ರೀದೇವಿ ಮರುಗದಿರು ಸುರಪಾ ಸುರಪಾ. ಶುಂಭನಿ ಶುಂಭನ ಬಾಧೆಯಿಂದ ಕಂಗೆಟ್ಟೆಯ. ಹೌದಮ್ಮ. ಬೆದರದಿರು ಬೆದರದಿರು, ಇನ್ನು ಕಿರಿದು ದಿನದೊಳಗಾಗಿ ಶುಂಭನಿ ಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ನಾಕದ ಪಟ್ಟವನ್ನು ನಿನ್ನ ಪಾಲಿಗೆ ಸ್ಥಿರಗೊಳಿಸುತ್ತೇನೆ, ಇದು ಸತ್ಯ. ಅಲ್ಲಿಯವರೆಗೆ ನಾವೆಲ್ಲಿರಬೇಕಮ್ಮ? ನೀವೆಲ್ಲರೂ ನಿಮ್ಮ ನಿಜ ರೂಪವನ್ನು ಮರೆಗೊಳಿಸಿ ತುಹಿನಗಿರಿಯಲ್ಲಿರಿ. ದುಷ್ಟರನ್ನೆಲ್ಲ ಕೊಲ್ಲುವಂತಹ ಚಂದವನ್ನು ನೀವೇ ಕಾಣುವಿರಂತೆ. ಹೊಂದಿಕೊಳ್ಳಿ ಹೊಂದಿಕೊಳ್ಳಿ. ಆಗಲಮ್ಮ. ಅಳುವ ಸುಮನಸರಿಂಗೆ ಧೈರ್ಯವ ತಿಳುಗಿಗೆ, ಅಳುವ ಸುಮನಸರಿಂಗೆ ಧೈರ್ಯವ ತಿಳುಗಿಗೆ. ಬಳಿಕ ಶಕ್ತಿ ರೂಪಿಣಿ ಖಳರ ಬಳಿಗೈದುತ ಗೆಲುವಡ ಸಾಧ್ಯವೆಂದೆನು ತಾ, ಖಳರ ಬಳಿಗೈದುತ ಗೆಲುವಡ ಸಾಧ್ಯವೆಂದೆನು ತಾ. ತಿಳಿದಳ ಕ್ಷಣದೊಳಗೆ ಮೋಗದ ಬಲೆಗೆ ಸಿಲುಕಿಸೆ, ಮೋಗದ ಬಲೆಗೆ ಸಿಲುಕಿಸೆ. ಧನುಜರಲು ಕೊಲ್ಲುವ ಕಾರ್ಯವು ಸುಲಭ, ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಎನ್ನುತ್ತಲೇ ತನ್ನ ಮನದೊಳಗೆ ಯೋಚಿಸಿ 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 ಎಂದು ಯೋಚಿಸಿ ಮಗಮ್ಮಗೆ ಮಗಮ್ಮಗೆ ಮಗಮ್ಮಗೆ
ಕೌಶಿಕೆಯಾಗಿ ಕೌಶಿಕೆಯಾಗಿ ನಿಂದಳು ಮೆರೆವ ಕದಂಬವನದೊಳಗೆ ನಿಂದಳು ಮೆರೆವ ಕದಂಬವನದೊಳಗೆ ಸುಂದರ ಗವ ತಳೆದಂದು ಕೌಶಿಕೆಯಾಗಿ ನಿಂದಳು ಮೆರೆವ ಕದಂಬವನದೊಳಗೆ ನಿಂದಳು ಎಂದು ಯೋಚಿಸಿ ಮಗವಾಗಿ ದೈತ್ಯ ವೃಂದಾವ ಮೋಗಿಸಿ ತರಿಗೆ ದೈತ್ಯ ವೃಂದಾವ ಮೋಗಿಸಿ ತರಿಗೆ ಆ ದುಷ್ಟರನ್ನೆಲ್ಲ ಕೊಂದು ಕೊಡುತ್ತೇನೆ ಎನ್ನುವಂತ ಅಭಯ ವಾಕ್ಯವನ್ನು ಸುರಬರಿಗಿದ್ದಾಯಿತು. ಆಡಿದಂತೆ ನಡೆದುಕೊಳ್ಳಬೇಕೋ ಬೇಡವೋ ಹಾಗೆಂದು ನಾನಾಗಿಯೇ ದುಷ್ಟರ ಬಳಿಗೆ ಹೋಗುವುದಲ್ಲ. ಕಳರನ್ನೆಲ್ಲ ನನ್ನ ಕಡೆಗೆ ಬರೆಸಿಕೊಳ್ಳಬೇಕು. ಯಾಕೆಂದ್ರೆ ನನ್ನದಾದಂತಹ ಈ ದಿವ್ಯ ತೇಜವೋ ಭವ್ಯ ತೇಜವನ್ನು ಕಂಡುಕೊಳ್ಳುವುದಕ್ಕೆ ಸಮರ್ಥರಲ್ಲ ಆ ದುಷ್ಟರು. ಹಾಗಾದ್ರೆ ಯಾವಳಿಗೆ ಮೈದೂಗಿಸಿಕೊಳ್ಳೋಣ? ಸರಿ ಸರಿ, ಈ ಇಳೆಯಲ್ಲಿ ಜನ್ಮವಿದ್ದಂತಹ ಯಾವನೇ ಜೀವಿಯಾದರೂ ಕೂಡ ಹೆಣ್ಣು ಹೊನ್ನು ಮಣ್ಣಿಗೆ ಬಲಿ ಬೀಳಲೇಬೇಕು. ಮೂರು ಲೋಕದ ವಿಭು ಎನಿಸಿಕೊಂಡಂತಹ ಶುಂಭಾಸುರ ಹೊನ್ನಿಗೂ ಮಣ್ಣಿಗೂ ಬಲಿ ಬೀಳಲಾರ. ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತಹ ದುಷ್ಟ ಹೆಣ್ಣಿನ ಚೆಲುವಿಕೆಗಂತೂ ಮರುಳಾಗುವುದು ಸ್ಪಷ್ಟ. ಅದೇ ಉದ್ದೇಶವನ್ನಿರಿಸಿಕೊಂಡು ನನ್ನದಾದಂತಹ ನಿಜ ರೂಪವನ್ನು ಮರೆಗೊಳಿಸಿದೆ. ಸುಂದರ ಹೆಣ್ಣಿನ ರೂಪವನ್ನು ತಳೆದೆ. ಕೌಶಿಕಿ ಎನ್ನುವಂತ ಅಭಿಧಾನದಿಂದ ಈ ಕದಂಬ ವನದಲ್ಲಿ ನೆಲೆಗೊಳ್ಳಬೇಕಾಯಿತು. ಈ ವನವನ್ನೇನೋ ಪ್ರವೇಶ ಮಾಡಿದ್ದೇನೆ. ಆದರೆ ಜಗನ್ಮಾತೆ ಕುಳಿತುಕೊಳ್ಳುವುದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ ಬೇಕಲ್ಲ. ಅದಕ್ಕೆ ಬೇಕಾಗಿ ಸಂಕಲ್ಪ ಮಾತ್ರದಲ್ಲಿ ಒಂದು ಉಯ್ಯಾಲೆಯನ್ನೇ, ಈ ಉಯ್ಯಾಲೆಯನ್ನು ಏರಿಕೊಳ್ಳುವುದು ಮಾತ್ರವಲ್ಲ, ಕೈಯಲ್ಲಿ ವೀಣೆಯನ್ನು ಹಿಡಿದು ನಾನು ಇಂಪಾಗಿ ಗಾಯನವನ್ನು ಮಾಡಬೇಕು. ನನ್ನದಾದಂತಹ ತನುಗಂಧವನ್ನು ಮಾರ್ತನಿಗೆ ಪಸರಿಸಿದ್ದೇನೆ. ತನುಗಂಧವನ್ನು ಅಗ್ರಾಣಿಸಿಯೋ ನನ್ನ ಗಾಯನವನ್ನು ಆಲಿಸಿಯೋ ಇಲ್ಲ ಬೆಳಕಿನ ಜಾಡನ್ನು ಹಿಡಿದು ಕಳರು ಇತ್ತ ಕಡೆಗೆ ಬರಲೇಬೇಕು. ಅದು ಏನದು ಸದ್ದು ಕೇಳುತ್ತಾ ಇದೆ? ಕಳರು ಒಬ್ಬಿರಿದು ಅಟ್ಟಹಾಸವನ್ನು ಕೈಯುತ್ತಾ ಈ ಕಡೆ ಬರುತ್ತಾ ಇದ್ದಾರೆ. ಇಲ್ಲಿಯವರೆಗೆ ಬಂದ ಬಳಿಕ ನನ್ನ ಈ ಮೋಹಕವಾದಂತಹ ರೂಪವನ್ನು ಕಾಣದೇ ಇರ್ತಾರೆ. ಎಂತಹ ಗಂಡಾದ್ರೂ ಮರುಳಾಗಲೇಬೇಕು. ಕಾಮಾತುರಾಣಾಂನ ಭಯಾನ ಲಜ್ಜ. ಕಾಮದ ಆತುರತೆಯಿಂದ ಬಂದವರಿಗೆ ಭಯ ಲಜ್ಜೆ ನಾಚಿಕೆ ಯಾವುದೂ ಇರುವುದಿಲ್ಲವಂತೆ. ಇಲ್ಲಿಯವರೆಗೆ ಬಂದ ಬಳಿಕ ನನ್ನನ್ನು ನೋಡಿದ ತಕ್ಷಣ ಬೇಕೆಂದು ಆಸೆ ಪಟ್ಟಾಗ ಬಂದಂತಹ ಖಳರನ್ನು ಹಿಡಿದಂತಹ ಚಕ್ರದಿಂದ ಸಂಹರಿಸಿ ಲೋಕ ಕಲ್ಯಾಣವನ್ನು ಧರ್ಮ ಸ್ಥಾಪನೆ ಮಾಡಬೇಕಾದ ಜಗನ್ಮಾತೆ ಅಂತ ನನ್ನ ಆದ್ಯ ಕರ್ತವ್ಯ. ತಡ ಮಾಡದೆ ಏರಿಕೊಳ್ಳುತ್ತೇನೆ ಗನಕದ ಉಯ್ಯಾಲೆ.
ಒಲಿದು ಬಂದಂತಹ ವಿಧಾತ ಹಾ, ಮನೋವೇಗ ಮತ್ತು ಬ್ರಹ್ಮಚರ್ಯವನ್ನು ದಯಪಾಲಿಸಿದ. ಹಾ. ಕೇಳದೆ ಕೊಟ್ಟದ್ದು ಏನು ತಮ್ಮ? ಅಣ್ಣ! ವಿರೋಧಿಗಳನ್ನು ಜೊತೆ ಬಡಿವರಿ. ಬ್ರಹ್ಮದೇವ ರೀತಿದ್ದಾನೆ ಗದಾದಂಡ. ದಂಡ ಕೈಗೆ ಸಿಕ್ಕಿದೆ ತಡ. ಏರಿದೆವು ಪಾತಾಳ ಮೂಲಕ. ನೇರವಾಗಿ ನರಕದತ್ತ ಅಭಿಯೋಗ. ಸುಮ್ಮನೆ ಆಳ್ವಿಕೆ. ಶಂಭುವೆ ಬಂದರೆ ಲೆಕ್ಕಿಸುವವರು ಚಂಡಮಂಡೆ ಅಲ್ಲ. ಯುದ್ಧವನ್ನು ಮಾಡಿದೆವು. ಆದರೆ ಮಧ್ಯಕ್ಕೆ ಬಂದದ್ದು ನಾರದ. ನಮ್ಮೊಳಗೆ ಸಂಧಾನ. ಮಂತ್ರಿ ಪದವಿ ಕೊಟ್ಟದ್ದು ಮಾತ್ರ ಅಲ್ಲ, ಮುಂದಿನ ಆಜ್ಞೆ ಏನಣ್ಣ? ಅಣ್ಣ! ನಮ್ಮೊಡೆಯನಾದಂತಹ ಶುಂಭನಾಣತಿಯಂತೆ ಹಾ, ಸುರಪರನ್ನು ಹುಡುಗುತ್ತಾ ಹೊರಟವರು ನಿಜ. ಎಲ್ಲಿ ನೋಡಿದ್ರು ಕೂಡ ಸುರಪರ ಸುಳಿವೇ ಇಲ್ಲ. ದೇವತೆಗಳು ನಾಕಾಣೆ. ಶುಂಭನ ಹೊಗಳಿಕೆ ಹೊಗಳಿಕೆ ಹಾ, ತಿರುಗಾಡದ ಪರಿಣಾಮ ಹೊಟ್ಟೆಯಲ್ಲಿ ಚುರುಚುರು ಹಾ. ಚುರುಚುರು ಹಾ. ಹಸಿವು. ಲೋಕ ಸಂಚಾರಕ್ಕೆ ಹೊರಟವರು
ಮಾಡಿದ್ದು ನಾವು? ತಮ್ಮ, ಅಣ್ಣ, ನೀನೊಂದು ತೀರ ನಾನೊಂದು ತೀರ ಹೋದವರು. ಹಾ ನೀನು ಹೋದಂತಹ ದಾರಿಯಲ್ಲಿ ಹಾ ಏನನ್ನು ಕೊಂದೆ, ಏನನ್ನು ತಿಂದೆ, ಹಾ. ಹೇಳು ನನ್ನ ಮುಂದೆ. ಅಣ್ಣ, ಓ. ಈರುವರು ಒಂದೇ ದಾರಿಯಿಂದ ಬೇಟೆಯಾಡುತ್ತಾ ಮುಂದುವರಿದೆ ಅಂತಾದ್ರೆ ಹಾ. ಸಿಕ್ಕಿದಂತಹ ಪ್ರಾಣಿ ಈರುವರೆಗೆ ತಿನ್ನುವುದಕ್ಕೆ ಸಾಕಾಗುವುದಿಲ್ಲ. ಹಾ. ಅದಕ್ಕಾಗಿ ಒಂದು ದಾರಿಯನ್ನು ಹಿಡಿದು ಮುಂದುವರಿದು ಹೋದೆ. ಹಾ. ಹೋಗುವಾಗ ಕಣ್ಣ ಮುಂಭಾಗದಲ್ಲಿ ಗೋಚರಿಸಿದ್ದು ಹಾ. ಕೊಬ್ಬಿದ ಕಾಡ್ಕೋಣ, ಹಾ. ಬಲಿಷ್ಠವಾದಂತಹ 2 ಕೋಡುಗಳನ್ನು ಹಿಡಿದೆ ಹಾ. ಬಂಡೆಗಲ್ಲಿಗೆ ಅಪ್ಪಳಿಸಿದೆ. ಸರಿ. ಮಾಂಸವೆಲ್ಲ ಅಪ್ಪಚ್ಚಿ, ಹಾ. ಮಾಂಸವನ್ನು ಚೆನ್ನಾಗಿ ಮೆದ್ದಿದ್ದೇನೆ, ಹಾ. ರಕ್ತವನ್ನು ಗಡಗಡ ಗಡಗಡ ಕುಡಿದಿದ್ದೇನೆ, ಹಾ. ಎಲುಬನ್ನು ಜಗಿದು ನುಂಗಿದ್ದೇನೆ. ಹಾ. ಅಣ್ಣ, ಏನು? ಕೋಣನ ಕತೆ ಮುಗಿಸಿದ್ದೆ ತಡ. ಹಾ. ಹಿಂದೆ ತಿರುಗಿ ನೋಡ್ತೇನೆ, ಹಾ. ಒಂದು ಕಾಟಿ ಬರ್ತಾವ್. ಯಾಕೆ? ಅದು ಕಾಡ್ಕೋಣನ ಹೆಂಡತಿ. ಆ? ಹಾ, ಓಹ್. ಅದಕ್ಕಾಗಿ ಅದನ್ನಲ್ಲೇ ಬಿಟ್ಟು ಮುಂದುವರಿದು ಹೋದೆ. ಹಾ. ಹಂದಿಗಳ ಹಿಂಡು, ಹಾ. ಒಂದೊಂದೇ ಹಂದಿಯನ್ನು ಹಿಡಿದೆ, ಹಾ. ಎಲ್ಲವನ್ನು ನುಂಗಿ ಮುಗಿಸಿದೆ. ಹಾ. ಅಣ್ಣ, ಹಾ. ನನ್ನ ಹೊಟ್ಟೆ ತುಂಬಿತ್ತು. ಹಾ. ನನ್ನ ಬೇಟೆಯ ಕ್ರಮ ಹೀಗೆ. ಹಾ. ನಿನ್ನ ಬೇಟೆ ಹೇಗಾಯ್ತು? ತಮ್ಮ, ಅಣ್ಣ, ನಾನು ಹೋದಂತಹ ದಾರಿಯಲ್ಲಿ ಹಾ. ಕಾಣಿಸಿತು ಒಂದು ಹುಲಿ. ಹುಲಿ ಓಡಿದೆ, ಓಡಿದು ಹೋದೆ, ಹಾ, ಬಾಯಿಯ ಒಳಗೆ ಕೈ ಹಾಕಿದೆ, ಮುಂದೆ ಹೊಟ್ಟೆ ಒಳಗಿದ್ದಂತಹ ಮಾಂಸ, ನೆತ್ತರು, ಮೂಳೆ ಎಲ್ಲವನ್ನು ಹೊರಗೆ ಎಳೆದೆ. ಹಾ, ಆಮೇಲೆ ಹುಲಿಯನ್ನು ನೋಡ್ತೇನೆ ತಮ್ಮ, ಏನಾಯ್ತು? ಬರೇ ಚರ್ಮ ಮಾತ್ರ. ಹಾ, ಆ ಚರ್ಮವನ್ನು ಬಿಟ್ಟವನಲ್ಲ ನಾನು. ನಮ್ಮಲ್ಲಿ ಕೆಲವರು ಹೇಳ್ತಾ ಇದ್ರು, ಏನು? ಹುಲಿಯ ಚರ್ಮ ಸಿಕ್ಕಿದ್ರೆ ತೆಕ್ಕೊಂಡು ಬನ್ನಿ, ಚಳಿಗೆ ಒಳ್ಳೆಯದಾಗ್ತದೆ ಅಂತ. ಎಲ್ಲಿ ಉಂಟಣ್ಣ ಚಾಲಿ? ಈಗ ಇಲ್ಲ ತಮ್ಮ, ಇನ್ನು ಹೋಗುವಾಗ ಗೊತ್ತಾಗ್ತದೆ ಎಷ್ಟುಂಟು ಅಂತ. ಹಾ. ತಮ್ಮ, ಅಣ್ಣ, ಹೊಟ್ಟೆ ತುಂಬಲಿಲ್ಲ. ಮುಂದಕ್ಕೆ ಮುಂದಕ್ಕೆ ಹೋದಾಗ ಹಾ. ಕಾಣಿಸಿತು ಮೊಲಗಳ ಗುಂಪು. ಮೊಲಗಳು ಒಂದನ್ನು ಬಿಡ್ಲಿಲ್ಲ, ಮತ್ತೆ ಎಲ್ಲವನ್ನು ಒಮ್ಮೆಗೆ ಕಬಕ್ಕ. ಹಾ, ಆಮೇಲೆ ಒಂದೊಂದನ್ನು ತೆಗೆದ ತೆಗೆದು ಕಬಕ್ 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 ಕಬಕ್, ಎಲ್ಲವೂ ಚೂರು 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 ಚೂರು. ತಿನ್ನುವುದಕ್ಕೆ ತಮ್ಮ, ಅಣ್ಣ, ಮೊಲದ ಮಾಂಸವೆಲ್ಲವೂ ಒಡೆದು ಚೂರಾಗಿ ಹೋಯಿತು. ಹಾ, ಅದನ್ನೆಲ್ಲ ಒಂದು ಗೂಡಿಸಿದೆ, ದೊಡ್ಡದಾದ ಮಾಂಸದ ಮುದ್ದೆ. ಮುದ್ದೆ. ಅದನ್ನು ಒಮ್ಮೆಗೆ ಗುಳುಂ. ಹಾ, ಏ ತಮ್ಮ, ಓ ಅಣ್ಣ, ತಿಂದದ್ದು ಹೆಚ್ಚಾಯ್ತು. ಅದಕ್ಕೆ ಹೇಳೋದು ಆ. ಲೆಕ್ಕದಿಂದ ಹೆಚ್ಚು ತಿನ್ನಬಾರದು. ಏನು ಮಾಡೋಣ ಹೇಳು? ನಾವು ಲೆಕ್ಕಕ್ಕಿಂತ ಹೆಚ್ಚು ತಿನ್ನಬಾರ್ದಂತಲೇ ಭಾವಿಸುವುದು. ಹಾ. ನಮಗೆ ಎದುರಲ್ಲಿ ಬಗೆ ಬಗೆಯದ್ದು ಕಂಡ್ರೆ ಸ್ವಲ್ಪ ರುಚಿ ನೋಡುವಂತ ಹೇಳಿ ಹೊಟ್ಟೆ ತುಂಬಿ ಹೋಗ್ತದೆ. ಪರಿಣಾಮ ತಿಂದ ಮೇಲೆ ಗೊತ್ತಾಗುದಣ್ಣ. ತಿಂದದ್ದು ಹೆಚ್ಚಾಯ್ತು, ಹಾ. ಎಲ್ಲ ಹೊರಗೆ ಬರಲಿಕ್ಕೆ ಪ್ರಯತ್ನ ಬರ್ತಾ ಉಂಟು. ಹೊರಗೆ ಬಂತ ಸ್ವಲ್ಪ ಆದ್ರೂ ಹಾಕಿದ್ನ, ಅನಿಸುವುದಿಲ್ಲ. ಬಾಯಿಯಲ್ಲಿಯವರೆಗೆ ಬಂತು. ಹಾ, ಅದನ್ನು ಹಾಗೆ ನುಂಗಿದೆ. ನುಂಗಿ ಹುಳಿ ಹುಳಿಯಾಗಿ ಒಳ್ಳೆಯದಿತ್ತು. ಹಾ. ಸತ್ವ ಜಾಸ್ತಿ, ಆರೋಗ್ಯಕ್ಕೆ ಒಳ್ಳೆಯದು. ಅಣ್ಣ, ಏನು? ಬೇಟೆ ಆಡದಿದ್ರೆ ಹೊಟ್ಟೆಗೆ ಹಸಿವು, ಹಾ. ಬೇಟೆ ಆಡಿ ತಿಂದ ನಂತರ ಹೊಟ್ಟೆ ಭಾರ. ತಮ್ಮ, ಅಣ್ಣ, ಬೇಟೆಯಾಡಿದಂತಹ ಪರಿಣಾಮ ದೇಹಕ್ಕಾಗಿದೆ ಆಯಾಸ, ಹೌದು, ಜೊತೆಗೆ ಶ್ರಮದಲ್ಲೂ ಸುರಿಯುತ್ತಾ ಇದೆ. ನಿಜ. ಹಾಗಾಗಿ ವಿಶ್ರಾಂತಿಯ ಅಗತ್ಯ ಇದೆ. ಹಾ. ಈರುವರೆಗೂ ಗಾಳಿಯ ಅವಶ್ಯಕತೆ ಉಂಟು. ಇದ್ದಾರಲ್ಲ ನಮ್ಮ ಸೇವಕರು, ದೇವತೆಗಳು, ಅದರಲ್ಲಿ ಒಬ್ಬಾತ ವಾಯು. ಆತನಿಗೆ ಬೀಸುವುದೇ ಕೆಲಸ. ಅವನಲ್ಲಿ ಗಾಳಿಯನ್ನು ಬೀಸುವುದಕ್ಕೆ ಆಜ್ಞೆಯನ್ನು ಮಾಡುವ. ಹಾ. ಈ ತಗ್ಗಾದ ಪ್ರದೇಶದಲ್ಲಿ ನಿಲ್ಲುವುದು ಸರಿಯಲ್ಲ. ಎತ್ತರವಾದ ತುಹಿನಗಿರಿಯನ್ನು ಏರಲ್ಲ. ವನ
ಬೀಸಿದಂತಹ ಗಾಳಿ ದೇಹವನ್ನು ಸೋಕಿದಾಕ್ಷಣ ದೇಹದಲ್ಲಿರುವಂತಹ ಆಯಾಸವೆಲ್ಲ ಪರಿಹಾರವಾಯಿತು. ತಂಪಾದ ಗಾಳಿಯಿಂದ ತನುವಿಗೆ ಒಂದು ರೀತಿಯ ಆನಂದವಾಗುತ್ತಾ ಇದೆ. ಉಲ್ಲಾಸ ಉತ್ಸಾಹ. ಆದರೆ ತಮ್ಮ ಅಣ್ಣ, ಆ ತನುವಿಗೆ ಆನಂದವಾಗುವುದರೊಂದಿಗೆ ಇಂಪಾದ ಧ್ವನಿಯು ಕೇಳಿ ಬರ್ತಾ ಉಂಟು. ಇದರಿಂದ ಮನಸ್ಸಿಗೂ ಆಹ್ಲಾದವಾಗುತ್ತಾ ಉಂಟು. ಹೌದಣ್ಣ. ಈ ಸ್ವರವನ್ನು ಈ ಮೊದಲು ಕೇಳಿದವರಿಲ್ಲ, ಇನ್ನು ಮುಂದಕ್ಕೆ ಕೇಳುತ್ತೇವೋ ಅದು ಗೊತ್ತಿಲ್ಲ. ಇಂತಹ ಸ್ವರಮಾಧುರ್ಯವುಳ್ಳ ಅಮೃತವನ್ನು ಉಣಿಸಿದಂತಹ ಆ ಸಂಗೀತಗಾರ ಯಾರು? ಅಣ್ಣ, ಸ್ವರವನ್ನು ಚೆನ್ನಾಗಿ ಆಲಿಸಿದ ನಂತರ ನಿನ್ನದಾದಂತಹ ಪ್ರಶ್ನೆಗೆ ಸೂಕ್ತವಾದಂತಹ ಉತ್ತರ ನನಗೆ ದೊರಕಿತು. ಏನು? ಅಣ್ಣ, ಸಂಗೀತ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆ ಮಾಡಿದಂತಹ ವಿದ್ವಾಂಸರೇ ಆಗಿರಬೇಕು. ಹಾಗಿರುವಾಗ ಸತ್ಯಲೋಕೇಶ, ಬ್ರಹ್ಮಣ ರಾಣಿ, ವೀಣಾಪಾಣಿ, ಗಾನಾದಿದೇವಿ ಇಲ್ಲಿ ಬಂದು ಗಾಯನವನ್ನು ಹಾಡ್ತಾ ಇದ್ದಾಳೆ. ಗಾನಾದಿದೇವಿ ಬ್ರಹ್ಮನ ರಾಣಿ? ಹೌದಣ್ಣ. ತಮ್ಮ, ಅಣ್ಣ, ಸೃಷ್ಟಿಕರ್ತನು ಸೃಷ್ಟಿಯನ್ನು ಮಾಡುವಂತಹ ಹೊತ್ತಿಗೆ ಆ ಶಾರದೆ ಅವನ ಪಕ್ಕದಲ್ಲಿ ಇರಬೇಕು. ನಿಜ ನಿಜ. ಒಂದು ವೇಳೆ ಅವಳು ಇಲ್ಲದೆ ಹೋದಳಂತಾದ್ರೆ ಸೃಷ್ಟಿಯಲ್ಲಿ ಬಹಳಷ್ಟು ಅಸ್ತವ್ಯಸ್ತವಾದಿ, ಅಲ್ಲೋಲ ಕಲ್ಲೋಲವಾದಿ. ಒಮ್ಮೊಮ್ಮೆ ಕಣ್ಣಿದ್ರೆ ಮೂಗಿಲ್ಲ, ಮೂಗಿದ್ರೆ ಬಾಯಿ ಇಲ್ಲ, ಬಾಯಿ ಇದ್ರೆ ಕೈ ಇಲ್ಲ, ಕೈ ಇದ್ರೆ ಕಾಲಿಲ್ಲ, ದೇಹ ಎಲ್ಲ ಸರಿದ್ರೆ ತಲೆ ಸರಿರುವುದಿಲ್ಲ. ಅದು ಸತ್ಯ. ಹಾಗಾಗ್ತದೆ ಬ್ರಹ್ಮನ ಸೃಷ್ಟಿಯಲ್ಲಿ. ಅದಕ್ಕಾಗಿ ಆ ಬ್ರಹ್ಮನನ್ನು ತೊರೆದು ವಾಣಿ ಇಲ್ಲಿಗೆ ಬಂದಿರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಶಾರದೆ ಅಲ್ಲ, ಮತ್ತೊಬ್ಬ ಇದ್ದಾನೆ, ಒಳ್ಳೆಯ ಸಂಗೀತಗಾರ, ದೇವಲೋಕದವ, ಕುದುರೆ ಮುಖದ ತುಂಬುರ. ಒಳ್ಳೆ ಹಾಡುಗಾರ. ಹೌದೌದು. ಅಂದು ನಾವು ದೇವಲೋಕಕ್ಕೆ ಅಭಿಯೋಗವನ್ನು ಮಾಡಿದಂತಹ ಸಂದರ್ಭ ದೇವಾನುದೇವತೆಗಳೇ ನಮಗೆ ಶರಣಾದರು. ನಿಜ. ಆ ಕಾಲದಲ್ಲಿ ತುಂಬುರ ನಾಮಕನೊಬ್ಬ ಇದ್ದ ಎಂಬ ಹಾಗೆ ನಮಗೆ ತಿಳಿದಿತ್ತೇ ವಿನಃ ಕಣ್ಣಿಗೆ ಗೋಚರಿಸಿದವನೇ ಅಲ್ಲ. ಅಂದು ಅಡಗಿ ಕುಳಿತವನು ಇಂದು ಇಷ್ಟು ಹೊತ್ತು ನಮ್ಮ ಎದುರಾಗಿ ಬಂದು ಹಾಡುವುದಕ್ಕುಂಟೇನೋ? ಸಾಧ್ಯವೇ ಇಲ್ಲ. ಅವನಲ್ಲ. ಹಾಗಾದ್ರೆ ತುಂಬುರ ಅಲ್ಲ. ಅಲ್ಲ. ಹಾಗಾದ್ರೆ ಮತ್ತೊಬ್ಬ ಇದ್ದಾನೆ. ಯಾರು? ಆ ದೇವಋಷಿ ನಾರದ. ದೇವಋಷಿ ನಾರದ, ಬ್ರಹ್ಮಮಾನಸ ಪುತ್ರ. ಈ ಹೊತ್ತಿಗೆ ವೀಣೆಯನ್ನು ನುಡಿಸುತ್ತಾ ಇಂಪಾಗಿ ಗಾಯನವನ್ನು ಹಾಡುತ್ತಾ ಇದ್ದಾನೆ. ತನ್ನ ಮಹತಿ ಎಂಬ ವೀಣೆಯನ್ನು ಬಿಡಿದು ಹಾಡುವುದಕ್ಕೆ ತೊಡಗಿದ ಅಂತಾದ್ರೆ ಎಂತಹವರೇ ಆಗಲಿ ಒಂದೊಮ್ಮೆಗೆ ಮನಸೋತು ಹೋದಾರು. ಆದರೆ ತಮ್ಮ, ನಾರದ ಹಾಡಿದ್ದು ಒಂದೇ ಕಡೆಯಿಂದ ಕೇಳುತ್ತದೆಂಬುದನ್ನು ನಿರೀಕ್ಷಿಸುವುದಕ್ಕೆ ಅಸಾಧ್ಯ. ಸಾಧ್ಯವೇ ಇಲ್ಲ. 3/4 ಗಳಿಗೆಯಲ್ಲಿ 3 ಲೋಕವನ್ನು ಸಂಚಾರ ಮಾಡು. ದಕ್ಷ ಪ್ರಜಾಪತಿಯಿಂದ ಶಾಪ ಎಂಬಂತಹ ಶಾಪವನ್ನು ಪಡೆದಂತಹ ನಾರದ ಒಂದು ವೇಳೆ ಹಾಡುವುದಕ್ಕೆ ತೊಡಗಿದ ಅಂತಾದ್ರೆ ಒಂದೇ ಕಡೆಯಿಂದ ಕೇಳುತ್ತಿತ್ತು? ಸಾಧ್ಯವೇ ಇಲ್ಲ. ಒಮ್ಮೆ ಅಲ್ಲಿಂದ, ಮತ್ತೊಮ್ಮೆ ಇಲ್ಲಿಂದ, ಮಗದೊಮ್ಮೆ ಅಲ್ಲಿಂದ, ನಾಳೆ ಆಚೆ, ಇವತ್ತು ಇಲ್ಲಿ, ನಾಡಿದ್ದು ಅಲ್ಲಿ, ಸ್ವಲ್ಪ ದೂರದಲ್ಲಿ, ಹಾಗೆಲ್ಲ ಕೇಳ್ತಾ ಇತ್ತು. ಹೌದಣ್ಣ. ಈ ಸ್ವರವನ್ನು ಸರಿಯಾಗಿ ಕೇಳಿದೀಯಾ? ಶ್ರುತಿ ತಾಳ ಲಯಬದ್ಧವಾಗಿ ಒಂದೇ ಕಡೆಯಿಂದ ಕೇಳುತ್ತಾ ಉಂಟು ಅಂತಾದ್ರೆ ಇಂತಹ ಇಂಪಾದ ಸ್ವರದ ಮೂಲವನ್ನು ಹಿಡಿಯುವ. ಹಿಡಿ. ತನುವಿನ ಪರಿಮಳ 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 ಕೌತುಕವೆಂದು ಪರಿಮಳವಿಡಿದು ಮುಂಬರಿಗೆ ಫಲಾಲಯಂತೆಯೇ ಮದಾಲಸ ಮಂಜುಳವಾಗ್ವಿಲಾಸ ಮಾಹೇಂದ್ರನೀಲ ದ್ವಿತಿ ಕೋಮಲಾಗೆ
ತೂಗಿದಳು ಯಾಲೆಯ ಗಾಳಿಗೆ ತೂಗಿದಳು ಯಾಲೆಯ ತೂಗಿದಳು ಯಾಲೆಯ ಗಾಳಿಗೆ ತೂಗಿದಳು ಯಾಲೆಯ ನಾಸಿಕಕ್ಕೆ ಸೋಕಲು ಧರಣಿ ಕೋಟಿ ಪ್ರಕಾಶ ನಮ್ಮ ಜೊತೆಯಲ್ಲಿ ಪ್ರಕಾಶ ಏಕಕಾಲದಲ್ಲಿ ನಮ್ಮ ಕಣ್ಗಳಿಗೆ ಗೋಚರಿಸಿ ಹೋಯಿತು ನೋಡು. ನಿಜ ತಮ್ಮ ಪ್ರಕಾಶದ ಮೂಲವನ್ನೇ ಅರಸಿ
ಕೆಲಸವನ್ನು ನಾನು ಇಲ್ಲಿ ಪ್ರಕಾಶದ ವ್ಯವಸ್ಥೆಯನ್ನು ಮಾಡಿದವರಾದರೂ ಯಾರು? ಮಾಡಿದವರಿಗೆ ಏನಾದ್ರೂ ಕೊಡಬೇಕು ಎಂಬ ಹಾಗೆ ಹುಡುಕುತ್ತಾ ಹೋದೆ. ಅಗತ್ಯವಾಗಿ ಕೊಡಬೇಕು. ಮೂಲ ಸಿಕ್ಕಿತು ತಮ್ಮ. ಏನು ಸಿಕ್ಕಿತು? ಅಬ್ಬಾ ಅಬ್ಬಾ, ಏನು ವೈಚಿತ್ರ್ಯ, ಏನು ಅದ್ಭುತ, ಹಾ. ಏನು ಅಮೋಘ. ಹಾ. ಅಂಬರ ಮದದಿಂದ ಇಳಿದು ಬಂದಂತಹ ಸ್ವರ್ಣ ದುಯಾಲೆಯಲ್ಲಿ ಕುಳಿತುಕೊಂಡು ಒಬ್ಬಳಾಗಿ ಹಾಡ್ತಾ ಇದ್ದಾಳೆ ಸೌಂದರ್ಯವತಿ. ಓಹೋ, ನೋಡುವುದಕ್ಕೆ ಕಂಗಳೆರಡು ಸಾಲದು, ಹಾ. ಹೊಗಳುವುದಕ್ಕೆ 1000 ನಾಲಿಗೆಯುಳ್ಳ ಆದಿಶೇಷನಿಗೂ ಅಸಾಧ್ಯ. ಓಹೋ, ನೋಡ್ಲಿಲ್ವ ತಮ್ಮ? ನಾನು ಕಾಣಲಿಲ್ಲ ಅಣ್ಣ. ಓ, ಹೀಗೆ ಬಾ 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 ಬಾ, ನೋಡಲ್ಲಿ. ಎಂತದು? ಆಶ್ಚರ್ಯ ಪರಮಾಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ಏನು ರೂಪ, ಏನು ಲಾವಣ್ಯ, ಏನು ಸೌಂದರ್ಯ. ಆಹಾ, ಚಂದ್ರಮುಖಿ ಸುಂದರಿ ಸುಮಗಂಧಿ ಕೋಮಲಿ. ಅದು ಎಲ್ಲಿಂದ? ಹ? ಅವಳನ್ನು ನೋಡಿದ ಮೇಲೆ ಹೊಗಳಿ. ಹಾಗೆ ಇವಳ ಓಜಸ್ಸು ತೇಜಸ್ಸನ್ನು ನೋಡಿದ ಮೇಲೆ ಇವಳು ಇಲ್ಲಿಯವಳಲ್ಲ. ಅಂಬರದಿಂದ ಮಿಂಚಿನ ಗೊಂಚಲೆ ಧರೆಗೆ ಉರುಳಿದಂತಹ ರೀತಿಯಲ್ಲಿ ಆಕರ್ಷಣೆ ನನ್ನನ್ನು ಸೆಳೆಯುತ್ತಾ ಉಂಟು. ಅಣ್ಣ, ಇವಳನ್ನು ಹೊಗಳದೆ ಇದ್ದಂತಹ ನಾಲಿಗೆ ಇದ್ದೇನು ಪ್ರಯೋಜನ? ಹೊಗಳಂತೆ ಚೈತ್ರದ ಪ್ರೇಮಾಂಜಲಿಯ ಸುಮ ಸುಮ, ಗಂಧದ ಪರಿಮಳಕ್ಕಿಂತ ಘಮ ಘಮ, ಸುಮ ಘಮ ಸಮಾಗಮ, ಮಲ್ಲಿಗೆ ಮಲ್ಲಿ ನಗುವಿನಲ್ಲಿ ಸಂಪಿಗೆ ಸಂಪು, ಕರುಣಿನಲ್ಲಿ ಶಶಿ ವದನದಲ್ಲಿ ಮಾತಾಡಿ. ಓ ಮಂದಾರ ನಿನ್ನ ಹೆಸರು ಶೃಂಗಾರ, ಓ ಕನಕಾಂಬರಿ, ಓ ನೀಲಾಂಬರಿ, ಓ ಸೂಜಿ ಮಲ್ಲಿಗೆ, ಓ ಜಾಜಿ ಮಲ್ಲಿಗೆ, ನಿನಗೆ ನೀ ಸರಿ. ಕಣ್ಣಲ್ಲಿ ನೋಡು ಕಮಲಾವತಿ, ಒಡಲಲ್ಲಿ ತಾಳು ಪುಷ್ಪಾವತಿ, ಭಯವೇಕೆ ಅಂಜು ಮಲ್ಲಿಗೆ, ವಾ 7 ಸುತ್ತು ಮಲ್ಲಿಗೆ, ಪಾರಿಜಾತ ವರವಾಗು, ಸೂರ್ಯಕಾಂತಿ ಬೆಳಕಾಗು, ಮುದನೀಡುವ ಗುಲಾಬಿ, ಬೆಳದಿಂಗಲ ಬಾಲೆ, ಮಧುಚಂದಿರ ತಾರೆ, ಪ್ರೇಮ ಪನ್ನೀರ ತಾರೆ, ಶ್ರೀಗಂಧದ ಶಿಲ್ಪ, ಸೌಗಂಧದ ತಲ್ಪ, ನೀನೊಂದು ಮಣಿಮುತ್ತು ಮಾಲೆ. ಓ ಅಂಬರ ತಾರೆ, ಮಂಜುಳ ಧಾರೆ, ಸುರಿಯುವ ಬಿಂದಿಗೆ ನೀಸಕ್ಕೆ ಯಾರೇ, ಹೂಬಳ್ಳಿ ಬರೆದ ಸುರವರುಣ್ ಈ ಬಳ್ಳಿ ನೆರೆದಿಹನೆ, ಹಕ್ಕಿಗಳ ಇಂಚರ ಚಿಲಿಪಿಲಿ ಕರವ, ಸುರಸುಂದರಿಯೇ, ಭುವನ ಮೋಹಿನಿಯೇ, ಇಕ್ಷುರೋಹಿಣಿಯೇ, ಸೂರ್ಯಪ್ರಕಾಶಿನಿಯೇ, ಚಿಮ್ಮುವ ತಾರುಣ್ಯ, ಹೊಮ್ಮುವ ಲಾವಣ್ಯ, ಭ್ರಮಣ ಕುಂತಲ, ಅರ್ಧ ಚಂದಿರ ಬಾಲ, ಕನ್ನಡಿ ಕಪೋಲ, ಕಾಮನ ಬಿಲ್ಲಿನ ಹುಬ್ಬು, ಸಂಪಿಗೆಯ ಮೂಗು, ತೊಂಡೆ ಹಣ್ಣಿನ ತುಟಿ, ಬಳಮುರಿ ಶಂಕದಂತಿರುವ ಕೊರಳು, ಸಿಂಹಕಟಿ, ಹಂಸ ಪಾದ, ಹಾವಿನ ಜಡೆ, ಹಂಸದ ನಡೆ, ಬಾಳೆಯ ತೊಡೆ, 4 ದಿಸತಿಯರ ನೂಕಲಿ ಮಳೆದಿದೆ ಈಕೆ ನೋಡದ ನೇತ್ರಗಳೇತಕ್ಕೆ, ಅಡಿಯನು ಮುಡಿಯನು ಕಟಿಯನು ತುಟಿಯನು, ಯಾವ ದೇವ ಶಿಲ್ಪಿ ಕೊರೆದನೋ ಈ ಚೆಲುವಿಕೆಯ ಚೆಲುವನ್ನು, ಯಾವ ಕಲಾಕಾರ ಬಣ್ಣ ಎರಚಿದನೋ ನಾನೊಂದು ಅರಿಯೆ, ಕಣ್ಣುಗಳು ಕಮಲಗಳಂತೆ, ಮುಂಗುರುಳು ದುಂಬಿಗಳಂತೆ, ನಾಸಿಕವು ಸಂಪಿಗೆಯಂತೆ, ನೀ ಬರಳು ಹೂವಿರಿದಂತೆ. ಅಣ್ಣ, ಇಷ್ಟು ಸೌಂದರ್ಯವತಿಯಾದಂತಹ ಚೆಲುವೆ ಈ ಕಾನನಕ್ಕೆ ಬರಬೇಕು ಅಂತ ಆದ್ರೆ ಯಾರಿವಳು, ಯಾರಿವಳು ಈ ಕಾನನಕ್ಕೆ ಬಂದವಳು? ತಮ್ಮ, ಅಣ್ಣ, ನೋಡಂತೆ ನೋಡಂತೆ. ಹಾ, ಬಾಲೆ ಸರಸಗುಣ ಶೀಲೆ ಸಂಗೀತ ಲೋಲೆ ರೋಲಂಬ ನಿಕುರಂಬ ಡಂಬರ ವಿಡಂಬಕ ನೀಲ ಕುಂತಲೆ ನಿರ್ಮಲೆ ಅರ್ಧೇಂದು ಸನ್ನಿಪ ಫಾಲೆ ಸಕಲ ಗುಣಾಲ ವಾಲೆ ಶಂಬರಾಂತಕ ಶರಾಸನ ಭ್ರೂಲತೆ ಸನ್ಮತಿಯುತೆ ಕುವಲಯ ಪತ್ರನೇತ್ರೆ ಕಮನೀಯ ಗಾತ್ರೆ ವಿಲಸ ಚಂಪಕ ಸುಮನಾಸಿಕೆ ಸೀಮಂತಿನಿ ಜನಶಿಖಾ ಮೌಕ್ತಿಗೆ ಪದ್ಮರಾಗರಾಗ ಪ್ರಭಾ ಪ್ರಚಯ ಪ್ರಕಾಶಿತ ಶಾತ ಕುಂಭತಾಟಂಕಾಲಂಕೃತ ಕರ್ಣ ಯುಗಳೆ ನಿತ್ಯ ಮಂಗಲೆ ಮುಕುರಕ ಪೋಲೆ ವಿಭ್ರಮಜಾಲೆ ರಾಕೆಯನ್ನು ನಿಭವದನೆ ಕಮನೀಯ ಕುಂದರದನೆ ಚಾರು ತರಬಿಂಬಾದರೆ ಕಂಬುಗಂಧರೆ ಅತಿಮೃದುಳ ಬಾಹುಲತೆ ಆನಂದ ಭರಿತ ಲಲಿತಾರುಣ ಪದ್ಮರೇಖಾನ್ವಿತೆ ಪಲ್ಲವ ಪಾಣಿ ಶುಖವಾಣಿ ಜಂಭಾರಿ ಕುಂಬೇಂದ್ರ ಕುಂಭ ಸನ್ನಿಭ ಕುಚಯುಗೆ ಮನೋನುರಾಗೆ ಕಾಂಚೀಧಾಮ ವಿರಾಜಿತ ಹರಿಮಧ್ಯ ಕಾಮಾಗಮ ವೇದ್ಯ ಪೃಥುಳ ಶೈತ್ಯನಿ ತಂಬೆ ಭೂರಂಬೆ ರಂಭಾ ಸ್ತಂಬೋರು ಯುಗಳೆ ಕೋಮಲೆ ಕಲದೌತ ಕೇತಕಿ ಕುಟ್ಮಲ ಜಂಗಾದ್ವಯ ಸದಯ ಹೃದಯ ಜನಜನತ್ಕಾರ ಮಂಜೀರ ರಂಜಿತ ಚರಣ ಸರಸಿಜ ಪರಿಜನ ಸುರಕುಜ ಕಲಹಂಸ ನಿಭಯಾನೆ ಮಂದ ಕೋಕಿಲ ಗಾನ ಶಾರದಾಂಬುಜ ಚಿರಚೈಲ ಮಯೂರ ನೃತ್ಯಲೀಲೆ ಸರ್ವಾಲಂಕಾರ ಭೂಷಣ ಭೂಷಿತ ಚೌಷಷ್ಟಿ ಕಲಾ ಶೋಭಿತೆ ಪರಿಮಳದ ಪುತ್ತಳಿಯು ಚೆಲುವಿನ ಕರುವಿನ ಎರಕೋ ವಿಟರ ಪುಣ್ಯದ ಪರಿಣತಿಯು ಕಾಮುಕರ ಭಾಗ್ಯದ ಕಲ್ಪತರು ಫಲವು ಮುನಿತಪ ಫಲವು ಲೋಕ ಸೌಂದರ್ಯ ನಿಸರ್ಗವು ನಾಕಸುಖ ಸಾಕಾರವು ಶಶಿಮಗದ ನಸುನಗೆಯ ಬಾಲೆ ದರ್ಪಣ ಕಪೋಲೆ ಬಂದಗ ಸದೃಶ ವೇಣ ಶುಖ ವಾಣಿ ಇವಳ ಆನಂದದ ಕಂಪು ಪೂರ್ಣ ಚಂದಿರನ ಪೆಂಪು ಇವಳ ಕರ್ಣದ್ವಯ ಆಕಾರ ಕಂದಡ ಲಿಪಿಯ ಶ್ರೀಕಾರದಂತಿರ್ಪುದು ಈಕೆ ಸುಂದರ ತರುಣಿ ಜಲಮನ ಕರಣಿ ಕಲೆಯ ಪುಷ್ಕರಣಿ ಗುರುಗುಜದ ವರ್ಣಿ ಪ್ರಕಾಶದ ದ್ಯುಮಣಿ ಮಂದಗಮನೆಯ ಮಂದಹಾಸರ ವಿಲಾಸಮಂ ಕುಂದರದನೆ ಕುಂದ ದವಯವದ ಸೌಂದರ್ಯ ದಂದಮಂ ವಕ್ರ ಕುಂತಳೆಯ ವಕ್ರಾಲೋಕನದ ಭಾವದ ಬಗೆಯನ್ನು ಚಂದನ ಸುಗಂಧಿನಿಯ ಚಂದ್ರಾಸಿದ ಸಕಮಂ ಬಂದುಗಿದುಟಿಯಳ ಬಂಧುಳದ ಸಿಂಗರವನೇನೆಂದು ಬಣ್ಣಿಸಬಹುದು ಇವಳ ಕಪ್ಪಾದ ಕೇಶ ಶೃಂಗಾರ ಭರಿತ ವೇಷ ನಳಿ ತೋಳ್ಗಳ ಪಾಶ ಮರಚಿತ ಎನ್ನೆ ರೋಷ ತದೇರ ಎನ್ನ ನಿವಿಷ ಆಗಲೆನ್ನೆ ಸರ್ವನಾಶ ತೋರಮುತ್ತಿನ ಹಾರಮಂ ತೊಟ್ಟು ಚಂದ್ರಮುಖಿ ಕಾರ ಕತ್ತಳೆಯೊಳೆ ಅಡೀಡ ಲಂಕಿ ಪಣೆಗೆ ಕಸ್ತೂರಿಯಂ ಕಣ್ಗೆ ಕಾಡಿಯಂ ಕೊರಲ್ಗೆ ಹರಿನೀಲಮಣಿ ಭೂಷಣವರು ಸೇರಿಸಲ್ಕದು ನೈಜವಾಗಿ ಬೆಳಗಾಗಿ ಬಳಿ ಕೋರ ದುರುಪಂ ತೆಗೆದು ಜಡಗಟ್ಟಿ ಪೊರಮಟ್ಟು ನಿರ್ಗುರುಳ ಪವಳ ಅದರದ ಉರುತರದ ತೋಳ್ಗಳ ಕಂಬು ಕಂಠದ ತರಳ ನಯನದ ಸಂಪಗೆಯ ನಾಸಿಗರ ಪೆರೆನೊಸಲ ಹರಿಯ ಮಧ್ಯದ ಹಂಸ ಗಮನದ ಗುರುಕುಜರ ಕರ ಬಲ್ಲವದ ಸರಸಿರುಹಮುಖಿ ಅರವೆನ್ನಿವಳೆಂತ ವಿಟಗಾರೆ ನೋಡಿ ಸ್ಮರಣ ಕೂರ್ಗಣೆಯ ತಿಹಳು ನೀರೆ ಸರಸಿಜ ವದನೆ ಹರಿಣ ನೇತ್ರ ಚೆಲುವ ತರುಣಿ ಮಣಿ ವಿಮಲ ಗಾತ್ರೆ. ಹೇಗೆ ತಮ್ಮ? ತಮ್ಮ ಯಾರೋ ಇದು ಯಾರಾಗಿರ್ಬೋದು? ಯಾರಾಗಿರಬಹುದು? ವೀಣೆಯ ಪಿಡಿರಿರ್ಪ ವಾಣಿ ಎಂಬ ಹಾಗೆ ಆಗ ಹೇಳಿದ್ದು, ಆದ್ರೆ ನೀ ಹೇಳ್ಬೇಕು ಈಗ ಯಾರು ಎಂಬ ಹಾಗೆ. ಅರ್ಥವಾಗ್ಲಿಲ್ಲ. ಇಲ್ಲ, ಪಾಲ್ಗಡಲ ಶಯನ ಎಂಬಂತಹ ನೆಗಲ್ತೆಗೆ ಪಾತ್ರರಾದ ಶ್ರೀಹರಿಯ ಮಡದಿ ಲಕ್ಷ್ಮೀದೇವಿ ಇಂದಿನ ದಿವಸ ಕಾನನಕ್ಕೆ ತಿರುಗಾಟಕ್ಕೆ ಎಂದು ಬಂದಿರಬೇಕು. ತಮ್ಮ ಅಣ್ಣ, ಲಕ್ಷ್ಮಿ ಇಲ್ಲಿಗೆಲ್ಲ ಬರುವುದಕ್ಕೆ ಸಾಧ್ಯ ಉಂಟೇನು? ಯಾಕೆ? ಆ ನಾರಾಯಣ
ವಕ್ಷಸ್ಥಳದಲ್ಲಿ ಜಾಗವನ್ನು ಕೊಟ್ಟ ಮೇಲೆ ಹಾ ಈ ಕಾಂತಾರಕ್ಕೆಲ್ಲ ಬರುವುದಕ್ಕುಂಟ. ಅಣ್ಣ, ಕಾಂತಾರವನ್ನು ಒಂದು ಬಾರಿ ನೋಡಿದ ಮೇಲೆ ಮರಳಿ ಮತ್ತೊಮ್ಮೆ ನೋಡಬೇಕು ಎಂಬುದಾಗಿ ಯಾರೂ ಪ್ರಯತ್ನಿಸುವುದಕ್ಕಿಲ್ಲ. ಯಾಕೆ ಹೇಳು? ಯಾಕೆ? ಮೊದಲಿನ ಕಾಂತಾರವೇ ಇದಲ್ಲ. ಅಲ್ವೇ ಅಲ್ಲ? ಅಲ್ಲಲ್ಲ. ಹಾಗಾದ್ರೆ ಪಾರ್ವತಮ್ಮನಾಗಿರ್ಬೋದು. ಪಾರ್ವತಮ್ಮ ಹಣೆಯನ್ನೊಮ್ಮೆ ಸರಿಯಾಗಿ ನೋಡು. ದೊಡ್ಡ ಬೊಟ್ಟು ಕಾಣಿಸ್ತದ ನಿನಗೆ? ದೊಡ್ಡ ಬೊಟ್ಟು ಇಲ್ಲದಿದ್ರೆ ಪಾರ್ವತಮ್ಮ ಅಲ್ಲ. ಅಲ್ಲವೇ ಅಲ್ಲ. ಹಾಗಾದ್ರೆ ರತಿಯಾಗಿರ್ಬೋದು. ಲೋಕದಲ್ಲಿ ಅತಿ ಸುಂದರವತಿ ಯಾರು ಅಂತ ಕೇಳಿದ್ರೆ ಮನ್ಮಥನ ಮಾಡದಿ ರತಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ರತಿಯ ಮೇಳದಲ್ಲಿರ್ಪ ಕಾಮನು. ರತಿಯನ್ನು ಬಿಟ್ಟು ಮನ್ಮಥ ಇರುವುದಿಲ್ಲ, ಮನ್ಮಥನನ್ನು ಬಿಟ್ಟು ರತಿ ಇರುವುದಿಲ್ಲ. ಒಂದೊಮ್ಮೆಗೆ ರತಿ ತಿರುಗಾಟಕ್ಕೆಂದು ಬಂದಿದ್ದರೂ ಸಹ ಇಲ್ಲಿ ಎಲ್ಲಿಯಾದ್ರೂ ಮನ್ಮಥ ಕಾಣಿಸ್ತಾನ ನಿಂಗೆ? ಮನ್ಮಥನು ಇಲ್ಲ, ರತಿಯೂ ಇಲ್ಲ. ಸರಿ, ಯಾರೇ ಆಗಿರ್ಲಿ ಒಮ್ಮೆ ಮಾತನಾಡಿ ಬರ್ತೇನೆ. ಅಣ್ಣ, ಮುಂದಡಿ ಇಡಬೇಡ. ಹೆಣ್ಣು ಮಕ್ಕಳಲ್ಲಿ ಮಾತನಾಡುವುದು ಅಷ್ಟು ಸುಲಭದ ಕೆಲಸ ಅಂತ ಭಾವಿಸಬೇಡ. ಅಂದ್ರೆ ಕಾಲಿಡುವ ಮೊದಲು ಕಣ್ಣಿಡಬೇಕಂತೆ ಬ್ರಹ್ಮದೇವ ಕೊಟ್ಟಿದ್ದಾನೆ ವರ. ಸಣ್ಣ ಮುಂಡರು ನೀವು ಅಖಂಡ ಬ್ರಹ್ಮಚಾರಿಗಳು. ಒಂದು ವೇಳೆ ಬ್ರಹ್ಮಚರ್ಯವನ್ನು ತೊರೆದು ಹೆಣ್ಣಿನ ಮೋಹಕ್ಕೆ ಬಲಿಯಾದೆ ಅಂತಾದ್ರೆ ಅಂದೇ ನಿಮ್ಮ ಮರಣ ಎಂಬುದಾಗಿ. ಸರಿ, ನೀ ಹೇಳಿದ್ದು ಸರಿ. ಬ್ರಹ್ಮಚರ್ಯ ವೃತ ಪರಿಪಾಲನೆಯನ್ನು ಮಾಡುವಂತಹ ನಮಗೆ ಇವಳು ತಪ್ಪುದಾದ ಹೆಣ್ಣಲ್ಲ. ಇವಳ ವಿಷಯ ಬೇಕಾದಂತಹ ಮಾಂಸವೆಲ್ಲವನ್ನು ತಿಂದೆವು. ಆಮೇಲೆ ಆಯಾಸ ಪರಿಹಾರಕ್ಕಾಗಿ ಭಾರತದಲ್ಲಿ ಗಾಳಿಯನ್ನು ಬೀಸುವುದಕ್ಕೆ ಹೇಳಿ ತಂಪಾದ ಗಾಳಿಯಲ್ಲಿ ಒಂದು ಇಂಪಾದ ಸ್ವರ, ಆಮೇಲೆ ಒಂದು ಆಶ್ಚರ್ಯ. ಸ್ವರ ಬಿಡಿದ ಮುಂದೆ ಬಂದೆ ಹೋಗುವಾಗ ಅಂಬರದಿಂದ ಕುಮ್ಮಿನಿಗಿಳಿದಂತಹ ಕನಕದ ಉಯ್ಯಾಲೆಯಲ್ಲಿ ಸುಂದರವಾದಂತಹ ತರುಣಿಯವರು ಕುಳಿತು ಇಂಪಾಗಿ ಗಾಯನವನ್ನು ಹಾಡುತ್ತಾ ಇದ್ದಾಳೆ. ಆಕೆಯನ್ನು ನೋಡಿದ ಮೇಲೆ ಮನದಲ್ಲಿ ನಾವೊಂದು ನಿರ್ಧಾರಕ್ಕೆ ಬಂದಿದ್ದೇವೆ. 3 ಲೋಕದ ಅಧಿಪತಿ ಶುಂಭ, ಅಸುರ ಕುಲ ಬಿಂಬ ಆ ತರುಣಿಯನ್ನು ಮದುವೆ ಆಗಲಿ. ಚಂದ ಬಿಟ್ಟರೆ ನೀವು ದಣಿದವರು. ಯಾವ ಬಗ್ಗೆ ನಾನು ಆಲೋಚನೆ ಮಾಡ್ತೇನೆ, ವಿಶ್ವಾಸ ಮಾಡಿ. ಚಂದ ಬಿಟ್ಟರು ಹೇಳಿದಂತ ವಿಚಾರ ವಿಚಾರಿಸಲೇಬೇಕಲ್ವೇ? ನಾನೇ ಹೋಗುವುದಲ್ಲ, ಇದ್ದಾರಲ್ಲ ಸುಗ್ರೀವ. ಸುಗ್ರೀವ ನಿನ್ನನ್ನು ಕರೆಯುವುದಕ್ಕೆ ಬಲವಂತಹ ಕಾರಣ ಇದೆ. ಏನು ಪ್ರಭು? ನಮ್ಮವರು ಯಾರಂತ ಚಂಡಮುಂಡರು ಬಂದು ಹೇಳಿದಂತ ವಿಚಾರ ಏನಂತೆ? ಕದಂಬಾವನದಲ್ಲೊಬ್ಬಳು ನಾರಿದ್ದಾಳೆ. ಅವಳನ್ನು ನನಗೆ ವರಿಸಬೇಕಾದ ಉದ್ದೇಶ. ಸಂಧಾನದ ಮುಖೇನ ಆಕೆಯನ್ನು ಕರೆತಾ ಇಲ್ಲಿಗೆ. ಒಡೆಯನಾಜ್ಞೆ. ಮಕ್ಕಳಾಟಿಗೆ ಆಯ್ತು ನಮ್ಮದು ರಕ್ತದ ಅಡಿಗೆ ಮಿಕ್ಕಮದೆ ಒಡೆಯನ ಆಜ್ಞೆ ನಮಗೆ ಮಾನ್ಯವಲ. ಒಡೆಯನ ಆಜ್ಞೆ ನಮಗೆ ಮಾನ್ಯವಲ. ಮಾಡಿದ್ದೇನೆ. ಒಡೆಯ ಹೇಳಿದಂತ ಮಾತುಗಳನ್ನು ಕೇಳುವಾಗ ದೇಹದಲ್ಲಿ ಏನೋ ಒಂದು ರೀತಿಯಾದಂತಹ ಉಲ್ಲಾಸ.
ಹಣ್ಣು ಹಣ್ಣು ಮುದುಕನ ಮೈಯಲ್ಲಿ ಹುಟ್ಟಿದಂತ ಉಲ್ಲಾಸಕ್ಕೆ ಕಾರಣವಾದದ್ದೇನು? ನನ್ನ ಬೆನ್ನ ಹಿಂದೆ ಅದೆಷ್ಟೋ ಹೆಣ್ಣು ಮಕ್ಕಳಿದ್ದರು. ಕಲಶವನ್ನು ಹಿಡಿದು ಆರತಿಯನ್ನು ಹಿಡಿದು ಆ ಹೆಣ್ಣನ್ನು ಕರೆತರುವ ಉದ್ದೇಶದಿಂದ ಅವರಾರ ಗೊಡವೆಯೂ ನನಗಾಗಲಿಲ್ಲ. ಓಡೋಡಿಕೊಂಡು ಬಂದು ಕದಂಬಾವನವನ್ನು ಬಂದು ಪ್ರವೇಶ ಮಾಡಿದ್ದೇನೆ. ಇಲ್ಲಿ ಬಂದು ಕಾಣುವಾಗ ಅಚ್ಚರಿಗಳು ಅನೇಕ. ಈ ರೀತಿಯಾದಂತಹ ವನವನ್ನು ಯಾವತ್ತಾದರೂ ನಾವು ಕಂಡದ್ದುಂಟೆ? ಹಾಗಾದರೆ ಇಂತಹ ಬದಲಾವಣೆಗಳಿಗೆ ಆದಂತಹ ಕಾರಣವೇನು? ಸಪ್ತಸ್ವರ ಸಮ್ಮಿಲಿತವಾದಂತಹ ಸುಶ್ರಾವ್ಯವಾದ ಗಾಯನದ ಪಥವನ್ನೇ ಹಿಡಿಯುತ್ತಾ ಮುಂದೆ ಮುಂದೆ ಅಪ್ಪ, ಅಂಬರದಿಂದಲೇ ಇಳಿಯಬಿಟ್ಟಂತಹ ಒಂದು ಬಂಗಾರದ ಉಯ್ಯಾಲೆ, ಅದರಲ್ಲಿ ಕುಳಿತಿರುವವಳಿ ಈ ಬಾಲೆ. ಏನಿದು ಈ ಲೀಲೆ? ಕಾಣಬಾರದೆ ಈಕೆಯನ್ನು? ಈಕೆಯೋ ಸಾಮಾನ್ಯ ತರುಣಿಯೇ, ಈಕೆಯೋ ಎನ್ನೊಡೆಯನಿಗೆ ಸಿಕ್ಕುವಳೆ. ಆತ ಸಿಕ್ಕಿದರೂ ದಕ್ಕಿಸಿಕೊಂಡಾನೆ. ಅಖಂಡ ಬ್ರಹ್ಮಚಾರಿಗೆ ಈಕೆಯೊಬ್ಬಳು ಸಾಮಾನ್ಯ ತರುಣಿಯಂತೆ ಸುಂದರವಾದ ಹೆಣ್ಣಾಗಿ ಕಾಣುತ್ತಾಳಂತಾದರೆ ಏನಿದರ ಅರ್ಥ? ಒಂದು ಕಂಬಕ್ಕೆ ಸೀರೆಯನ್ನು ಉಡಿಸಿದರೆ ಅದರಲ್ಲಿ ತಾಯಿಯ ಭಾವವನ್ನು ಕಾಣುವವರು ಚಂಡಮುಂಡರು. ಅಂತವರಿಗೆ ಒಬ್ಬಳಾಕೆ ಹೆಣ್ಣು ಸುಂದರವಾಗಿ ಕಾಣುತ್ತಾಳೆ ಅಂತಾದರೆ ಅವರೇನೋ ಹಾಳು ಹುಡುಗರು. ಏನೋ ಒಂದು ವಿಚಾರವನ್ನು ನನ್ನ ಒಡೆಯನಲ್ಲಿ ಬಂದು ಆಡಿದ್ದಾರೆ. ಅವನು ತೀರ್ಮಾನವನ್ನು ಕೈಗೊಳ್ಳುವುದಂತೆ ಆ ಹೆಣ್ಣನ್ನು ನಾನು ಮದುವೆಯಾಗುತ್ತೇನೆ. ಅವನೇ ನನ್ನ ಬಳಿಯಲ್ಲಿ ಆಡಿದ ಕಾಮನ ಬಾಣಕ್ಕೆ ನಾನು ಒಳಗಾದೆನು. ಕಾಮನ ಬಾಣಕ್ಕೆ ಒಳಗಾದವರು ತಾಯಿಯನ್ನು ಬಯಸುತ್ತಾರೆ ಅಂತಾದರೆ ಅವರು ಈ ಪ್ರಪಂಚದಲ್ಲಿ ಉಳಿಯುವುದಕ್ಕೆ ಯೋಗ್ಯತೆಯನ್ನು ಹೊಂದಿದವರೇ. ಹಾಗಾದರೆ ಇಂತಹ ತೀರ್ಮಾನ ಯಾಕೆ? ವಿನಾಶಕಾಲೇ ವಿಪರೀತ ಬುದ್ಧಿ. ಈ ಪ್ರಪಂಚದಲ್ಲಿ ವಿಷ ಕಚ್ಚಿದವನಾದರೂ ಬದುಕಬಹುದು, ಮಣ್ಣು ಕಚ್ಚಿದವನು ಬದುಕುವುದಕ್ಕೆ ಇಲ್ಲ. ನನ್ನೊಡೆಯನಿಗೆ ಕಚ್ಚಿರುವುದು ಇಂದು ಮಣ್ಣು. ಅವನನ್ನು ಉಳಿಸುವವರು ಇನ್ನು ಯಾರಿದ್ದಾರೆ? ಇಲ್ಲ ಅಂತಾದರೆ ಇವಳನ್ನು ಕಾಣುವಾಗ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಇರುವೆ. ಇವಳೊಮ್ಮೆ ಹಸ್ತವನ್ನು ಕಾಣಬಾರದೆ. ಒಂದು ಕೈಯಲ್ಲಿ ಚಕ್ರವಿದೆ, ಇನ್ನೊಂದು ಕೈಯಲ್ಲಿ ಸುಮವಿದೆ. ಏನಿದರ ಅರ್ಥ? ಒಂದು ವೇಳೆ ಶರಣಾಗಿ ಈಕೆಯ ಪಾದಕ್ಕೆರಗಿದೆ ಅಂತಾದರೆ ಹೂ ಹಾಸಿಗೆಯ ಮೇಲೆ ಮಲಗಿಸುತ್ತೇನೆ ಮಕ್ಕಳೇ ನಿಮ್ಮನ್ನು. ಅದೇ ದೇಹದ ತೀಟೆಯನ್ನು ತೀರಿಸಿಕೊಳ್ಳುವುದಕ್ಕಾಗಿ ನನ್ನನ್ನು ಬಯಸಿದರೆ ಹಿಡಿದಿರುವ ಚಕ್ರದಿಂದಲೇ ನಿಮ್ಮ ಶಿರವನ್ನೇ ಕತ್ತರಿಸುತ್ತೇನೆ ಎನ್ನುವುದನ್ನು ತೋರಿಸುವುದಕ್ಕಾಗಿ ಈ ರೂಪದಿಂದ ಬಂದು ಕುಳಿತಿದ್ದಾಳೆ. ಇದು ಸುಗ್ರೀವನ ಬದುಕಿಗೆ ಬಂದದ್ದು ಸೌಭಾಗ್ಯವೆನ್ನಲೋ ದೌರ್ಭಾಗ್ಯವೆನ್ನಲೋ? ಈಕೆಯನ್ನು ಕಾಣುವುದು ನನಗೆ ಸೌಭಾಗ್ಯ. ಆದರೆ ಹೋಗಿ ಹೋಗಿ ಆ ರಕ್ಕಸನನ್ನು ಮದುವೆಯಾಗುವಂತ ಈ ಜಗದಾದಿ ಮಾಯೆಯಲ್ಲಿ ಯಾವ ನಾಲಗೆಯಿಂದ ಅಲಡಿ ನಾನು? ಇದು ನನ್ನ ಬದುಕಿಗೆ ಬಂದದ್ದು ದೌರ್ಭಾಗ್ಯ. ಹಿಂದೆ ಹೋಗುವ ಹಾಗಿಲ್ಲ. ಶೋಣಿತಾಪುರದ ಮಣ್ಣಿನಲ್ಲಿ ಉಪ್ಪಣ್ಣ ಉಂಡಂತ ಋಣದ ಭಾರ ಉಂಟು, ತೀರಿಸಿ ಬಿಡ್ತೇನಂತೆ ಅಮ್ಮ. ಜನನಿಗೆ ಭಿನ್ನಗ ಕರುಣದೋಳಿಯು ಸುಗ್ರೀವನೆಂದು ನನ್ನ ಹೆಸರಮ್ಮ. ನನ್ನ ಒಡೆಯನೇ ನನ್ನನ್ನು ನಿನ್ನ ಬಳಿಗೆ ಅಟ್ಟಿದವನಿದ್ದಾನೆ. ನನ್ನ ಒಡೆಯನ ಹೆಸರನ್ನು ನೀನು ಕೇಳಿರಬಹುದು ತಾನೆ. 3 ಲೋಕಕ್ಕೆ ಒಡೆಯನಿದ್ದಾನೆ. ಸೂರ್ಯ ಚಂದ್ರಾದಿಗಳು ಒಂದು ಹೆಜ್ಜೆ ಇಡಬೇಕಾದರೆ ನನ್ನ ಒಡೆಯನ ಒಪ್ಪಿಗೆಯಾಗಬೇಕು ತಾಯಿ. ಹೆಚ್ಚೇಕೆ 3 ಮೂರ್ತಿಗಳಾದರೂ ಕಾರ್ಯವನ್ನು ನಿರ್ವಹಿಸಬೇಕಾದರೆ ನನ್ನ ಒಡೆಯನ ಆಜ್ಞೆಯನ್ನು ಪಡೆದುಕೊಳ್ಳಬೇಕು. ಅಂತಹ ಪರಾಕ್ರಮಿ ಇದ್ದಾನೆ. ದೇವಾದಿ ದೇವತೆಗಳನ್ನು ರಣರಂಗದಲ್ಲಿ ಸೋಲಿಸಿರುವಂತಹ ವಿಕ್ರಮಿ ಅಮ್ಮ ನನ್ನೊಡೆಯ. ಈ ಪ್ರಪಂಚದಲ್ಲಿ ಇಷ್ಟರವರೆಗೆ ಏನು ಬೇಕೋ ಅವೆಲ್ಲವೂ ಅವನ ಪಾದಬುಡದಲ್ಲಿ ಬಂದು ಬಿದ್ದಿದೆ. ಎಲ್ಲವೂ ಅವನಲ್ಲಿ ಇತ್ತು. ಆದರೆ ಒಂದು ಅವನಲ್ಲಿ ಕೊರತೆ ಎನ್ನುವುದು ಕಾಣುತ್ತಾ ಇತ್ತಮ್ಮ.
ಮದುವೆಯಾಗದೆ ಉಳಿದಿದ್ದ. ಯಾಕೆ ಎನ್ನುವಂತ ಪ್ರಶ್ನೆಯೊಂದು ಮನಸ್ಸಿನ ಮೂಲೆಯಲ್ಲಿ ಕಾಡುವುದಕ್ಕೆ ಪ್ರಾರಂಭವಾಯಿತು. ಈಗ ಅದಕ್ಕೆ ಉತ್ತರ ಸಿಕ್ಕಿತು ನೋಡು. ಅವನಿಗೆ ಒಪ್ಪುವಂತ ಹೆಣ್ಣು ಇಷ್ಟರವರೆಗೆ ಅವನಿಗೆ ಸಿಗಲಿಲ್ಲ. ಈಗ ತೀರ್ಮಾನವನ್ನು ಕೈಬಿಟ್ಟಿದ್ದಾನೆ. ಮದುವೆಯಾಗಬೇಕೆನ್ನುವಂತ ಬಯಕೆಯನ್ನು ವ್ಯಕ್ತಪಡಿಸಿದ್ದಾನೆ. ಅಮ್ಮ, ಲತಾ ವನಿತಾ ಪಂಡಿತ ಇವೆಲ್ಲ ಪರರಾಶ್ರಯದಲ್ಲೇ ಬದುಕಬೇಕಮ್ಮ. ಹೀಗೆ ಒಂಟಿಯಾಗಿ ಎಲ್ಲ ಇರಕೂಡದು. ಅದಕ್ಕಾಗಿ ಈ ಕದಂಬಾವನವನ್ನು ಬಿಡಬೇಕು, ಶೋಣಿತಾಪುರದ ಮಣ್ಣಿಗೆ ಬರಬೇಕು, ನನ್ನ ಒಡೆಯನನ್ನು ಮದುವೆಯಾಗಬೇಕು. ಸುಗ್ರೀವನ ಮಾತುಗಳನ್ನು ಕೇಳಿದಾಗಿ ಬಂದು ಹೋಯಿತು. ದೊಪ್ಪದ ದರಗೆ ಉರುಳಿ ಬಿಟ್ಟನಲ್ಲ. ಈತ ಅಳಿದನೆಂದಾದ್ರೆ ನನ್ನ ವಿಚಾರವಾಗಿ ಶುಂಭನಿಯರಲು ಪ್ರತ್ಯೇಕ ದೂತವಿಲ್ಲವೆಂದಾದೀತು. ಏನೇ ಆಗಲಿ ಇವನ ಮೇಲೆ ಕರುಣಾರಸವನ್ನು ಬೀರುತ್ತೇನೆ. ಸುಗ್ರೀವ ಹೇಳು. ಸತ್ತಿದ್ದೇನೆ, ಮತ್ತೆ ನೀನು ಬದುಕಿಸಿದ್ದೀಯ. ಕೇವಲ ನಿನ್ನ ಒಂದು ನಗೆಯಿಂದ ನಾನು ಸತ್ತಿದ್ದೇನಮ್ಮ. ನೀನೇನಾದರೂ ಕ್ರೋಧಗೊಂಡು ನಿಂತೆ ಅಂತಾದರೆ ಈ ಪ್ರಪಂಚ ಉಳಿಯುವುದಕ್ಕುಂಟೇ ತಾಯಿ. ಆ ಧೂರ್ತನಿಗೆ ನನ್ನ ಒಡೆಯನಿಗೆ ಹೋಗಿ ಹೇಳುವುದಕ್ಕೆ ಏನು ಆಜ್ಞೆ ತಾಯಿ? ಹೆದರಿದೆಯಾ ಸುಗ್ರೀವ? ಹೌದಮ್ಮ. ಸಂಧಾನಕ್ಕಾಗಿ ನಿನ್ನನ್ನು ಕಳುಹಿಸಿದ್ದಾನೆ. ನಿಜ ತಾಯಿ. ಸಂಧಾನವನ್ನೇ ಮುರಿದಿದ್ದೇನೆ. ಯುದ್ಧವೇ ಬದ್ಧ ಎನ್ನುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಹೌದೇ ಸುಗ್ರೀವ? ಅಮ್ಮ, ಅಸುರ ಕುಲದಲ್ಲಿ ಹುಟ್ಟಿದರೂ ಕೂಡ ನನ್ನ ಸಾಕ್ಷಾತ್ಕಾರ ನಿನಗಾಗಿದೆ. ಅದೇ ರೀತಿ ಪುನರಪಿ ಬದುಕಿದ್ದಿ ಎಂದಾದಾಗ ನಿನ್ನಲ್ಲಿದ್ದಂತಹ ದೌಷತನವೆಲ್ಲವೂ ದೂರವಾಗಿ ಸಜ್ಜನ ವ್ಯಕ್ತಿನಿಸಿಕೊಂಡೆ. ಸರಿ ತಾಯಿ. ಒಮ್ಮೆ ಧರೆಯ ಕಡೆಗೆ ಗಮನ ಹರಿಸಿ ನೋಡು. ಯಾಕಮ್ಮ? ಮಂತ್ರ, ಮಾಟ, ಮಾರಣ, ಮಾರಕಾದಿ, ರಕ್ತಪಾತ, ಸಸ್ಯ ಶ್ಯಾಮಲೆಯಾಗಿ ಕಂಗೊಳಿಸಬೇಕಾದಂತಹ ಭೂಮಾತೆ ಬರಡು ಬಂದಿಯಾಗಿ ಕಣ್ಣೀರನ್ನು ಸುರಿಸುತ್ತಿದ್ದಾಳೆ. ನಿಜ ತಾಯಿ. ಇದಕ್ಕೆಲ್ಲ ಕಾರಣ ಯಾರು ಅಂತ ಭಾವಿಸಿದ್ಯಾ? ನಿನ್ನ ಒಡೆಯ ಶುಂಭನೇ. ಭೂದೇವಿ ಕಣ್ಣೀರಿಸಬೇಕಿದ್ದರೆ ದುಷ್ಟ ಸಂಹಾರ ನಡೆಯಲೇಬೇಕು. ಅದಕ್ಕಾಗಿ ನಾನು ಕದಂಬವನವನ್ನು ಆಯ್ದುಕೊಂಡಿದ್ದೇನೆ. ಮೋಹದ ಗಾಳವೊಂದನ್ನು ನಿಮ್ಮ ಶೋಣಿತಾಪುರಕ್ಕೆ ಎಸೆದಿದ್ದೇನೆ. ಎಲ್ಲರನ್ನು ನನ್ನ ಕಡೆಗೆ ಬರೆಸಿ ನಂತರ ಕೊಲ್ಲುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಹೋಗಿ ನಿನ್ನ ಒಡೆಯನಲ್ಲಿ ಹೇಳು. ಸಾಮಾನ್ಯ ಹೆಣ್ಣೆಂಬ ತಾತ್ಸಾರ ಬೇಡವಂತೆ. ಯುದ್ಧದ ವಿಚಾರದಲ್ಲಿ ಶುಂಭ ಬಲಾಢ್ಯನೇ. ಹೌದಮ್ಮ. ಅವನ ತಮ್ಮ ನಿಶುಂಭ ಬಲಾಢ್ಯನೇ. ನಿಜ ತಾಯಿ. ಕಂಜುವುದಿಲ್ಲವಂತೆ. ಹೋಗಿ ಸ್ಪಷ್ಟವಾಗಿ ತಿಳಿಸು. ತಾಯೇ, ನೀನು ಯಾರು ಏನು ಎನ್ನುವುದನ್ನು ತಿಳಿದುಕೊಂಡೇನಮ್ಮ. ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನಾಚಿಸಿರಲು ನಿನ್ನ ದಿವ್ಯ ಮಂಗಳಕರವಾದಂತಹ ರೂಪವನ್ನು ಕಾಣುವಂತಹ ಸೌಭಾಗ್ಯ ಯಾರಿಗೆ ಸಿಗುವುದಕ್ಕುಂಟು ಹೇಳು. ಆದರೆ ನನ್ನಂತಹ ಪಾಪಿಗೆ ಅಂತ ಸೌಭಾಗ್ಯವನ್ನು ಒದಗಿಸಿಕೊಟ್ಟೆ. ಇನ್ನು ಶೋಣಿತಾಪುರದ ಮಣ್ಣಿಗೆ ಹೋಗಿ ಮುದುಕ ಮಾಡುವುದಕ್ಕೇನುಂಟಮ್ಮ. ನಿನ್ನ ಪಾದದ ಧೂಳಿನಲ್ಲಿ ಒಂದಾಗಿಸು. ನನ್ನನ್ನು ನಿನ್ನ ಜೊತೆ ಸೇರಿಸಿಕೋತಾಯಿ. ಮೋಕ್ಷಗಾಮಿ ಆಗಬೇಕೆನ್ನುವಂತಹ ಬಯಕೆ. ಹೌದಮ್ಮ. ಕಾಲ ಸನ್ನಿಹಿತವಾದಾಗ ನನ್ನೆಡೆಗೆ ಸೇರಿಸಿಕೊಳ್ಳುತ್ತೇನೆ ನಿರೀಕ್ಷೆಯಲ್ಲಿ. ಜಯ ಜಯ.
ಬಂದವನು ಸಾಮಾನ್ಯ ಅಲ್ಲ, ಚಿರದೂರ ಧೂಮ್ರಾಕ್ಷ ಬಂದು ಮಳೆಯ ಏನದೇ ಇದ್ದಾರೆ Yeah!
ಪ್ರಣಾಮಗಳು. ಏನೇ ವಿಪರೀತ, ಅಂಬರವೇ ಕುಸಿಯಿತು, ಕುಂಬಿನಿಯೇ ಭಾಗವಾಯಿತು ಎನ್ನುವಂತ ಕೋಲಾಹಲದಿಂದ ರಥವೇರಿ ಹೊರಟಿದ್ದೀರಿ. ಎಲ್ಲಿಗೆ? ರಕ್ತಬೀಜ ಒಬ್ಬಳು ಹೆಣ್ಣಿದ್ದಾಳೆಂಬಂತ ವಿಚಾರವನ್ನು ಚಂದ್ರಮುಂಡರ ಮುಖೇನ ತಿಳಿದೆ. ಅವಳನ್ನು ವರಿಸುವ ಉದ್ದೇಶದಿಂದ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿದೆ. ಸಂಧಾನ ವಿಫಲವಾಗಿ ಹೋಯಿತು. ಸಂಗ್ರಾಮವನ್ನೇ ಬಯಸಿದ್ದಾಳೆ. ಆಕೆಯನ್ನು ಎಳೆತರುವುದಕ್ಕಾಗಿ ಧೂಮ್ರಾಕ್ಷರನ್ನು ಒಟ್ಟಿದೆ. ಏನಾಯಿತು ಹೇಳ ತಂದರೆ? ಧೂಮ್ರಾಕ್ಷರನ್ನು ಸುಟ್ಟು ಇದ್ದಾಳೆ. ಅಳಿದು ಹೋದರೆ? ಹೌದಯ್ಯ. ಆ ಬಳಿಕ ಚಂಡಮುಂಡರನ್ನು ಕಳುಹಿಸಿದೆ. ಚಂಡಮುಂಡರ ಶಿರವನ್ನು ಕಡಿದು ಚೆಂಡಾಡಿದ್ದಾಳೆ. ಚಂಡಮುಂಡರು ಅಳಿದು ಹೋದರೆ ನಮ್ಮವರು ಅಳಿವಾಗುತ್ತಾ ಇದೆ. ಆ ಉದ್ದೇಶದಿಂದ ರಥವನ್ನೇರಿ ದೂರಕ್ಕೆ ನಾನೇ ಹೋಗ್ತೇನೆ. ತಡೀರಿ ಪ್ರಭು, ತಡೀರಿ. ಅವಸರ ಸಲ್ಲದು. ನಾನು ಆಡುವಂತ ಎರಡು ಮಾತುಗಳನ್ನು ಕೇಳಬೇಕು. ಧನುಜೇಶ ವರ್ತಮಾನ ಕಾಲದಲ್ಲಿ ನಿಮ್ಮ ಆಜ್ಞಾ ಚಕ್ರ ಅವ್ಯಾಹತವಾಗಿ ಮೂರು ಲೋಕಗಳಲ್ಲಿಯೂ ಸಂಚರಿಸುತ್ತಾ ಇದೆ. ಶಂಭನೇ ಲೋಕೈಕ ನಾಯಕ ಎಂಬುದನ್ನು ಎಲ್ಲವರು ಒಪ್ಪಿಕೊಂಡು ಹೊಗಳುತ್ತಾ ಇದ್ದಾರೆ. ನಕ್ಷತ್ರ ಮಂಡಲದಲ್ಲಿ ಸ್ಥಾನಮಾನ, ದೇವತೆಗಳ ಪಂಕ್ತಿಯಲ್ಲಿ ಹವಿರ್ಭೋಜನ ಸಲ್ಲುವುದಿದ್ದರೆ ಶುಂಭ ದಾನವನಿಗಲ್ಲದೆ ಮತ್ತೊಬ್ಬನಿಗಿಲ್ಲ ಪ್ರಭು. ಅಂತಹ ಯೋಗ್ಯತಾ ಸಂಪನ್ನರಾಗಿರುವಂತಹ ತಾವು ಯಾವುದೋ ಒಂದು ವನದಲ್ಲಿ ಹೆಣ್ಣೊಬ್ಬಳಿದ್ದಾಳೆ ಎಂಬುದನ್ನು ತಿಳಿದು ಭ್ರಮಾಧೀನರಾದಿರ ಪ್ರಭು ಮನಸ್ಸಿಜನ
ಶರಕ್ಕೆ ಸಿಲುಕಿ ಬಿಟ್ಟಿರೆ ಹೇಳಿ. ಹಾಗೆಂದು ನಿಮ್ಮನ್ನು ಒಬ್ಬ ಕಾಮುಕ ಎಂಬುದಾಗಿ ತಿಳಿಯುವಂತಿಲ್ಲ. ಯೌವನದ ಕಾಲದಲ್ಲಿ ಕಾಮಕ್ರೋಧಾದಿ ಷಡ್ವೈರಿಗಳನ್ನು ಬಿಗಿ ಹಿಡಿದು ಇಂದ್ರಿಯಗಳನ್ನು ನಿಗ್ರಹಿಸಿ ಕಾನನದಲ್ಲಿ ಸುದೀರ್ಘವಾಗಿರುವಂತಹ ತಪಸ್ಸನ್ನಾಚರಿಸುವುದರ ಮೂಲಕ ಬ್ರಹ್ಮ ದೇವರನ್ನು ಒಲಿಸಿಕೊಂಡಿರುವಂತಹ ಪರಮ ಸುಜ್ಞಾನಿತವಾಗಿರುವಿರಿ. ಮೇಧಾವಿಗಳಾಗಿರುವಂತಹ ನಿಮಗೆ ಇಂತಹ ಒಂದು ಆಶೆ ಯಾಕೆ ಹುಟ್ಟಿಕೊಳ್ಳುತ್ತದೆ ಎಂಬುದು ನಮಗೊಂದು ಅರ್ಥವಾಗುವುದಿಲ್ಲ. ಕ್ಷಣ ಕ್ಷಣಕ್ಕೂ ನಾನಾ ರೂಪದಿಂದ ನಾನಾ ರೀತಿಯಿಂದ ಕಾಣಿಸಿಕೊಳ್ಳುತ್ತಾ ಇದ್ದಾಳೆ. ಅಂತಹವಳನ್ನು ಕೆಣಕುವುದಕ್ಕೆ ಹೋದರೆ ನಮ್ಮ ಪಾಲಿಗೆ ಕಷ್ಟ ಒದಗಿ ಬಂದೀತು ಎನ್ನುವಂತಹ ಸೂಚನೆ ಲಭಿಸಿದರೂ ಕೂಡ, ವರ್ತಮಾನ ತಿಳಿದರೂ ಕೂಡ ಮತ್ತು ಪ್ರಯತ್ನ ಮಾಡುತ್ತಾ ಇರಲ್ವಾ? ಕೇವಲ ತರುಣಿಯಲ್ವೇ? ಅಲ್ಲ, ಸಾಮಾನ್ಯ ಹೆಣ್ಣು ಅಬಲ ಇದ್ದಾಳೆ ಎಂಬುದಾಗಿ ನಾವು ತಿಳಿದುಕೊಂಡರೆ ನಮ್ಮ ಅಲ್ಪತನವಾದೀತು ಪ್ರಭು, ಮೂರ್ಖತನವಾದೀತು. ತರುಣಿ ಅಲ್ಲವಳು, ಮತ್ತೆ ಆದಿಮಾಯೆ, ಆದಿ ಪರಾಶಕ್ತಿಯೇ ಇಂದು
ಮಾಯಾ ಮೋಹಿನಿಯಾಗಿಯೂ ಕೌಶಿಕ ಎನ್ನುವಂತ ಹೆಸರನ್ನಿರಿಸಿಕೊಂಡು ಕದಂಬ ವನದಲ್ಲಿ ಬಂದು ನೆಲೆಸಿದ್ದು ಯಾಕೆ ಯಾಕೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯ. ದೇವಲೋಕವನ್ನಾಳಬೇಕಾದಂತ ದೇವತೆಗಳೆಲ್ಲ ಪದಚ್ಯುತಗೊಂಡು ಎಲ್ಲೋ ಹೇಗೋ ತಲೆಮರೆಸಿಕೊಂಡು ಬದುಕುತ್ತಾ ಇದ್ದಾರೆ. ಯಾಗಯಜ್ಞಾದಿಗಳನ್ನು ಮಾಡುವಂತಹ ಋಷಿಮುನಿಗಳು ಬ್ರಾಹ್ಮಣರು ಅವರ ಕಾಯಕವನ್ನೇ ಕೈಬಿಟ್ಟಿದ್ದಾರೆ. ಪತಿವ್ರತ ಸ್ತ್ರೀಯರಿಗೆ ತನ್ನ ಮಾನವನ್ನು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಕಷ್ಟ ಸಾಧ್ಯವಾಗುತ್ತಾ ಇವೆ. ಅದಕ್ಕಾಗಿ ತ್ರಿದೋಷರನ್ನು ಬರೆಯುವುದಕ್ಕಾಗಿ ಸಾಧು ಸಂತರನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ ಅರ್ಥಾತ್ ದರೆಯ ಭಾರವನ್ನು ಇಳುವುದಕ್ಕಾಗಿ ಬಂದವಳು ಮತ್ತೆ ಯಾರು ಅಲ್ಲ, ಜಗದೇಶ್ವರಿಯಾಗಿದ್ದಾಳೆ. ಪ್ರಣವ ಸ್ವರೂಪಿಣಿಯಾಗಿರುವಂತ ಆಕೆಯನ್ನು ಕಾಮುಕತನದಿಂದ ಪಡೆಯುವುದಕ್ಕೆ ಹೋದರೆ ನಮ್ಮ ಈ ದಾನವ ಸಂಕುಲವನ್ನೆಲ್ಲ ಯಮನ ಆಲಯಕ್ಕೆ ನಾವಾಗಿ ಕಳಿಸಿಕೊಡಬೇಕಾದೀತು ಪ್ರಭು. ಬೇಡ, ಅವಳ ತಂಟ ನಮಗೆ ಬೇಡ ಪ್ರಭು. ಅವಳನ್ನು ಕರೆತರುವ ಬಗ್ಗೆ ನಿನ್ನ ಅಭಿಪ್ರಾಯ? ಎರಡು ಮಾತು ಕೇಳಬೇಕು. ಯಾಕೆ ಪ್ರಭು ಸಂಕೋಚ? ಕೆಟ್ಟ ವೃಕ್ಷವಾದರೂ ನೆಟ್ಟ ಕೈಯಿಂದ ಕಿತ್ತೆಸೆಯುವುದಕ್ಕೆ ಮನಸ್ಸು ಬರುವುದಿಲ್ಲವಂತ. ದಾನವ ಎನ್ನುವಂತಹ ಮಹಾವೃಕ್ಷವನ್ನು ಬಾ ನೆತ್ತರಕ್ಕೆ ಬೆಳೆಸಿ ನಿಲ್ಲಿಸಿದಂತಹ ತಾವು ಅಂತಹ ವಂಶ ವೃಕ್ಷವನ್ನೇ ಕಾಡಿದು ಹಾಕುವ ಪ್ರಯತ್ನ ಮಾಡುತ್ತೀರೇ ಹೇಳಿ. ಅಷ್ಟಕ್ಕೂ 16 ವರ್ಷದ ತರುಣಿ ವಯೋವೃದ್ಧರಾಗಿರುವಂತ ನಿಮಗೆ ಈ ಕಾಲದಲ್ಲಿ ಅಗತ್ಯ ಉಂಟೆ ಹೇಳಿ? ಮದುವೆ ಎನ್ನುವಂತ ಸಂಸಾರದ ಬಂಧನಕ್ಕೆ ಸಿಲುಕುವವನಲ್ಲ, ಅಖಂಡವಾಗಿ ಬ್ರಹ್ಮಚರ್ಯ ಪಾಲಿಸುತ್ತಾ ಬಂದವರು ತಾವು. ಅವಿಶ್ರಾಂತವಾಗಿ ದಾನವರ ಏಳಿಗೆಯಾಗಿ ಶ್ರಮಿಸುತ್ತಿರುವವರು ತಾವು. ಸತ್ಫಲವನ್ನು ಕಾಣುತ್ತಾ ಇದ್ದೀರಿ ಪ್ರಭು. ನಮ್ಮವರೆಲ್ಲ ಅದೆಷ್ಟೋ ಮಂದಿ ಹುಟ್ಟಿಕೊಂಡಿದ್ದಾರೆ, ಬದುಕಿದ್ದಾರೆ. ಆ ಪ್ರಾರಂಭದಲ್ಲಿದ್ದವರು ಈಗ ಇದ್ದಾರೆ ಪ್ರಭು. ಕೆಲವರೆಲ್ಲ ಅಳಿದು ಹೋಗಿದ್ದಾರೆ. ತಾವು ಇಂದಿಗೂ ಉಳಿದದ್ದು ಹೇಗೆ? ಜಡಜ ಪೀಠ ನಿತ್ತಂತ ವರದ ಪ್ರಭಾವದಿಂದ. ಅಂತೆಯೇ ಅಳಿದುಳಿದ ದಾನವರನ್ನು ಜೊತೆ ಸೇರಿಸಿಕೊಂಡು ಬದುಕಬೇಕು ಎನ್ನುವಂತ ಆಶೆ ತಮಗುಂಟು ಅಂತಾದ್ರೆ ಪ್ರಭು, ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿರುವಂತಹ ಮೂಢತನ ಅಲ್ಲದೆ ಇದ್ರೆ ಮೂರ್ಖತನ, ಅದನ್ನು ಬಿಟ್ಟು ಬಿಡಿ. ತ್ರೈ ಜಗ ಗೊಡತಿಯಾಗಿರುವಂತ ಸರ್ವೇಶ್ವರಿಯ ಪಾದ ಮೂಲದಲ್ಲಿ ಹೋಗಿ ಭಕ್ತಿಯಿಂದ ನಾವು ಕೊಡಮಟ್ಟೆವು ಅಂತಾದ್ರೆ ಅವಳ ಕಾರುಣ್ಯದಲ್ಲಿ, ಅವಳ ಅನುಗ್ರಹದಿಂದ ನಮಗೆ ಬದುಕಬಹುದು.
ಇರುವಂತಹ ಸ್ಥಳ ಇದು ತಾನೇ ಕದಂಬವನ. ರೋಮಾಂಚನವಾಗುತ್ತಾ ಇದೆ. ಕತ್ತಲಾವೃತವಾಗಿರುವಂತಹ ವನವಂತೆ ಇದು. ಇಂದು ಹಾಗಲ್ಲ, ಯಾವುದೋ ರತ್ನ ತೇಜದಿಂದ ವನವೆಲ್ಲ ವಿಕಸಿತವಾಗಿದೆ. ವನವನಿತೆ ವಾಸಂತಿಗಾಗಿ ರಂಜಿಸುತ್ತಾ ಇದ್ದಾಳೆ. ಬೀಸುತ್ತಿರುವ ತಂಗಾಳಿಯಲ್ಲಿ ತುಂಬಿದ ಮಧುವನ್ನು ಆಘ್ರಾಣಿಸಿದಾಗ ಮೈ ಮನ ಪುಳಕಗೊಳ್ಳುತ್ತಾ ಇವೆ. ಈ ಬದಲಾವಣೆ ಯಾಕಾಗಿರಬಹುದು? ಶ್ರೀದೇವಿ ಲೀಲಾಮೃತ, ಇದುವೇ ದೇವಿ ಮಹಾತ್ಮೆ ಇರಬೇಕು. ಏನದು? ಯಾವುದೋ ಸುಸ್ವರ ಕೇಳಿ ಬರುತ್ತಾ ಇವೆ. ಹಾಗಾದ್ರೆ ಆ ಮೂಲ ಶಕ್ತಿ ಇಲ್ಲಿಯೇ ಇರಬೇಕು. ಅತ್ತ ಕಡೆ ಗಮನಿಸ್ತೇನೆ. ನುಡಿಸಿದ ಪಿಗೆನುತ ನುಡಿಸಿದ ಪಿಗೆನುತ ನೋಡಿದನು ಪಾಡಿದನು ಕೊಂಡಾಡಿದನು ಜಯ 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 मातृरूपेण संस्थिता नमस्तस्यै 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 नमो नमः या देवी सर्वभूतेषु विद्यारूपेण संस्थिता नमस्तस्यै 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 नमो नमः नमो नमः नमो नमः जय 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 ಪಾಡಿದನು ಕೊಂಡಾಡಿದನು ಆ ಆ ಆ ಜಯ
ನೋಡಿದನು ಕಲಿರ್ ರಕ್ತ ಬೀಜ ಬಲಾನ್ವಿತನಾಗಿದ್ದಾನೆ, ಪರಾಕ್ರಮಿ ಎಂಬುದು ಇದರ ಅರ್ಥವಲ್ಲ. ದಿವ್ಯವಾಗಿ ಭವ್ಯವಾಗಿ ಮಂಗಳಾಕಾರದಿಂದ ಮನೋಹರ ರೂಪದಿಂದ ಕಾಣುತ್ತಿರುವಂತ ಪ್ರಜ್ವಲಿಸುತ್ತಿರುವಂತ ಜಗದೀಶ್ವರಿಯನ್ನು ನೋಡು. ನಿನ್ನ ಜೀವನದಲ್ಲಿ ಕಲಿಯುವುದಕ್ಕಿದೆ ರಕ್ತ ಬೀಜ, ರಕ್ತ ಬೀಜ ಎಂಬುದಾಗಿ ನನ್ನ ಅಂತರಾತ್ಮವೇ ನನ್ನ ನೆಚ್ಚರಿಸುತ್ತಾ ಇದೆ. ಆಹಾ ಆಹಾ, ಆಕಾಶದಿಂದ ಇಳಿ ಬಿಟ್ಟಿರುವಂತಹ ಸ್ವರ್ಣ ದ್ವಿಯಾಲಿ, ಗಾಢ ಗರ್ವದಿಂದ ಕುಳಿತಿರುವಂತಹ ಮಹಾಶಿವೆಯನ್ನು ಕಾಣುತ್ತಾ ಇದ್ದೇನೆ. ಅತ್ತಿಂದ ಇತ್ತಿಂದತ್ತ ಜೋಕಾಲಿ ಆಡುತ್ತಾ ಇದ್ದಾಳೆ. ಭೂತ ಭವಿಷ್ಯತ್ ವರ್ತಮಾನವನ್ನು ತಿಳಿದು ವ್ಯವಹರಿಸಬಲ್ಲವಳು ನಾನು ಎಂಬುದನ್ನು ತೋರ್ಪಡಿಸುತ್ತಾ ಇದ್ದೆ. ಕೈಯಲ್ಲಿ ತ್ರಿಶೂಲ, ಹಣೆಯಲ್ಲಿ ಹೆಚ್ಚಿನದಾಗಿರುವಂತಹ ಕಣ್ಣನ್ನು ಹೊಂದಿ ಯಾರು ದುಷ್ಟರಿದ್ದಾರೋ ಕಾಮುಕರಿದ್ದಾರೋ ಅಂತವರನ್ನು ನಿಗ್ರಹಿಸುವಲ್ಲಿ ಪ್ರಳಯ ಕಾಲದ ರುದ್ರನಂತೆ ಎಂಬುದನ್ನು ಪ್ರಕಟಗೊಳಿಸುತ್ತಾ ಇದ್ದಾಳೆ. ಮುಗುಳ್ ನಗು, ಸದಾಚಾರ ಸಂಪನ್ನರಾಗಿ ಸತ್ಕರ್ಮಗಳನ್ನು ಮಾಡುತ್ತಾ ಸಜ್ಜನರಾದ ಸಾತ್ವಿಕ ಸದ್ಭಕ್ತರನ್ನು ಅನುಗ್ರಹಿಸುವುದಕ್ಕಾಗಿ ಅಭಯ ಪ್ರದಾಯಿನಿ ಆಗಿದ್ದಾಳೆ. ಇಂಪಾದ ಗಾಯನ, ಯಾರಿಗೆ ಇಂಪು ಇದು? ದೇವತೆಗಳ ಪಾಲಿಗಿದ್ದು ಪರಮಗೀತೆ ಚರಮಗೀತೆಯಾಗಿರಲೂಬಹುದು. ದಾನವರಾಗಿರುವಂತಹ ನಮ್ಮ ಪಾಲಿಗಿದು ಮರಣ ಗೀತೆ, ಶೋಕಗೀತೆಯಂತೆ ಕಿವಿಗಳಿಗೆ ಅಪ್ಪಳಿಸುತ್ತಾ ಇದೆ. ಬ್ರಹ್ಮಾಂಡೋದರ ಭರಿತೆಯಾಗಿರುವಂತಹ ಈಕೆಯನ್ನು ಸರಿಯಾಗಿ ಅರಿಯದೆ ತಿಳಿಯದೆ ಇಷ್ಟೆಲ್ಲ ಅನರ್ಥಗಳು ಅನಾಹುತಗಳು ಸಂಭವಿಸಿ ಹೋಯಿತಲ್ಲ. ನಮ್ಮ ದೊರೆ ಮದುವೆಯಾಗುವುದಕ್ಕೆ ಮುಂದುವರಿಯುತ್ತಾನೆ ಅಂತಾದರೆ ಅವನ ಸಮಾಧಿಯನ್ನು ನಿರ್ಮಿಸಿಕೊಂಡ ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ಏನು ಮಾಡಲಿ ಶಿವನೇ, ಏನು ಮಾಡಲಿ ನಾನು? ಶುಂಭ ದೊರೆಯಲ್ಲಿ ಭಾಷೆಯ ನೊರೆದು ಬಂದಿದ್ದೇನೆ. ತರುಣಿಯನ್ನು ಕರೆದು ತರುತ್ತೇನೆ, ಎಳೆದು ತರುತ್ತೇನೆ ಎಂಬುದಾಗಿ ನನ್ನಲ್ಲಿರುವಂತಹ ಬಲವನ್ನು ಪರಾಕ್ರಮವನ್ನು ತೋರಿಸುವುದಕ್ಕೆ ಮುಂದೆ ಹೋದೆ ಅಂತಾದರೆ ಕೇಡು ಇವಳಿಂದ ಬದ್ಧ. ಹಿಂದೆ ಅಳಿದವರಂತೆ ನಾನೂ ಕೂಡ ಅಳಿಯಬೇಕಾದೀತು. ಅದಲ್ಲವಲ್ಲ ನನ್ನ ಉದ್ದೇಶ. ನನ್ನ ದೊರೆಯನ್ನು ಉಳಿಸಿಕೊಳ್ಳಬೇಕು, ಪ್ರಜೆಗಳನ್ನು ಉಳಿಸಿಕೊಳ್ಳಬೇಕು, ಶೋಣಿತಾಪುರ ಉಳಿಯಬೇಕು ಅಂತಾದ್ರೆ ದಾರಿ ಹೊಂದಿದೆ. ಭಕ್ತಿಗೆ ಒಲಿಯುತ್ತಾಳಂತೆ ತಾಯಿ, ಭಕ್ತಿಗೆ ಒಲಿಯುತ್ತಾಳಂತೆ ದೇವಿ. ಭಕ್ತಿಯಿಂದಲೇ ಆರಾಧಿಸುವುದರ ಮೂಲಕ ಅಮ್ಮನ ಮನಸ್ಸನ್ನು ಮೆಚ್ಚಿಸಿಕೊಳ್ಳುವಂತಹ ಪ್ರಯತ್ನ ಮಾಡುತ್ತೇನೆ. ಜಗಜ್ಜನನಿ, ಏನು ಪುಣ್ಯ ಪಾದಾರವಿಂದಗಳಲ್ಲಿ ದೀರ್ಘದಂಡ ಪ್ರಣಾಮವನ್ನು ಸಮರ್ಪಿಸುತ್ತಾ ಇದ್ದೇನೆ. ಶುಭವಾಗಲಿ.
ಸ್ತುತಿಸುವಂತಹ ವ್ಯಕ್ತಿ ಯಾರೊಬ್ಬ ಸಾಮಾನ್ಯ ಅಂತ ತಿಳಿಯಕೂಡದು. ಏನು ಮಹಾ ಶೋಣಿತಾಪುರದ ಪ್ರಧಾನ ಮಧ್ಯ ಕಲಿರಕ್ತ ಬೀಜ ಎಂಬುದಾಗಿ ನನ್ನ ಹೆಸರಮ್ಮ. ದೊರೆ ಆಜ್ಞಾ ಪ್ರಕಾರವಾಗಿ ಬಂದಿದ್ದೇನೆ. ಯಾಕಾಗಿ? ಏಣಾಂಕ ನಿಭವಕ್ತೆಯಾಗಿ ರಾರಾಜಿಸುತ್ತಿರುವಂತಹ ನಿನ್ನ ವಿಚಾರ ಕೇಳಿ ತಿಳಿದಿರುವಂತಹ ನಮ್ಮ ದೊರೆ ನಿನ್ನನ್ನೇ ಮದುವೆಯಾಗುವಂತಹ ಮನಸ್ಸು ಮಾಡಿದ್ದಾನೆ, ಬಯಸುತ್ತಾ ಇದ್ದಾನೆ. ತಾಯೇ, ಏನು ಬಳ್ಳಿಯೊಂದು ಹಬ್ಬಿ ಫಲ ನೀಡಬೇಕು ಅಂತಾದ್ರೆ ಮಾಮರದ ಅವಶ್ಯಕತೆ ಹೇಗೂ ಅಂತೆಯೇ ಪುರುಷ ಪ್ರಧಾನವಾಗಿರುವಂತಹ ಪ್ರಪಂಚದಲ್ಲಿ ಹೆಣ್ಣಾದವಳು ಎಷ್ಟೇ ಮೇಲ್ಮಟ್ಟದಲ್ಲಿರಲಿ, ಎಷ್ಟೇ ಶ್ರೀಮಂತಿಗೆ ಆಕೆಗಿರಲಿ, ಅವಳ ಅಂಗ ಸಾಂಗತ್ಯಕ್ಕಾಗಿ ಜೀವನದಲ್ಲೊಂದು ಸಾರ್ಥಕ್ಯವನ್ನು ಪಡೆಯುವುದಕ್ಕಾಗಿ ಒಬ್ಬಾತ ಯೋಗ್ಯ ಪುರುಷನತಿ ಅಗತ್ಯವಿದೆ. ಅಂತಹ ಯೋಗ್ಯತೆ ವರ್ತಮಾನ ಕಾಲದಲ್ಲಿದೆ ಅಂತಾದರೆ ಶುಂಭ ದಾನವನಿಗಲ್ಲದೆ ಮತ್ತೊಬ್ಬನಿಗಿಲ್ಲವಮ್ಮ. ಅವನನ್ನು ವರಿಸುವುದಕ್ಕಾಗಿ ಸಾಲು ರಾಗದಿಂದ ಇಳಿದು ನನ್ನ ಜೊತೆಯಲ್ಲಿ ಬರವೆಯಾ ತಾಯಿ? ಭಕ್ತಿಯ ಮಹಾಪುರವೇ ಹರಿಯುತ್ತಾ ಇದೆ. ನಿನ್ನ ಭಕ್ತಿಯಿಂದ ಸಂತುಷ್ಟಳಾಗಿದ್ದೇನೆ. ಈ ಹಿಂದೆ ಬಂದವರಿಗಿಂತ ಬಹಳ ಭಿನ್ನವಾಗಿ ತೋರುತ್ತಾ ಇದ್ದೀಯ. ನಿನ್ನೊಡೆಯನಾದಂತಹ ಶುಂಭನನ್ನು ವರಿಸಬೇಕೆ ಪೂರ್ವದಲ್ಲೇ ಮಾಡಿದಂತಹ ನಿರ್ಧಾರ. ಕತ್ತೆ ಕಾಳಗದ ಮುಖಿಯಿಂದ ಯಾರು ನನ್ನನ್ನು ಸೋಲಿಸುತ್ತಾನೋ ಅಂತವನ ಕೊರಳಿಗೆ ಸುಮಾಲೆಯನ್ನಿಕ್ಕುವೆನೆನ್ನುವ ಹಾಗೆ ಈ ವಿಚಾರವನ್ನು ತಿಳಿದು ನಿನ್ನ ಒಡೆಯ ಶುಂಭ ಬರಬೇಕಿತ್ತು. ಬದಲಾಗಿ ನಿಮ್ಮನ್ನೆಲ್ಲ ಕಳುಹಿಸಿಕೊಟ್ಟ ನನ್ನ ಕೈಯಿಂದಲೇ ಕೊಲಿಸಿದ ಕೇವಲ ಸ್ತ್ರೀ ಭ್ರಾಂತನಾಗಿ ಕಳರನ್ನೆಲ್ಲ ಕಾನನಕ್ಕೆ ಕಳುಹಿಸಿ ನನ್ನಿಂದಲೇ ಕೊಲಿಸಲ್ಪಡುವಂತಹ ನಿನ್ನ ಒಡೆಯ ಶುಂಭ ಕಮಲ ಸಂಭವರನ್ನು ಲಕ್ಷಿಸುವವರು ನಾನಲ್ಲ, ನಿನ್ನ ಒಳಿತಾಯಿತು. ಬ್ರಹ್ಮದೇವರಿಂದ ಬರೋ ಒಂದು ಬಿಂದು ರಕ್ತ ಭೂಮಿಗೆ ಸೋಕಿತು ಅಂತಾದ್ರೆ ಕೋಟಿ
ಅಪ್ಪನ ಕೇಶ್ವರಿ ಮನವರಿಕೆ ಹೊತ್ತೊಂಡರು ಆಕಾಶ ಮುಡಿಯ ಭೂಮಿ ಭೂಮಿ ಮನೆ ಮಂಚಾವಣ ಮನೆ ಮಂಚಾವಣದು ಈ ಸುಸ್ತಿಗೆ ಈ ಸುಸ್ತಿಗೆ ಬತ್ತೆರೆ ವಾಕಡ ಅಪ್ಪೆ ಬಿತ್ತಿ ಬಾಲೆನ ಬಿತ್ತಿ ಮುಕ್ಕಾಲು ಮೋಜಿಗಳಿಗೆ ಒತ್ತಿಚ್ಚಿ ಬರ್ತು ಎಂಚ ಇಸನ ಅಮೃತನ ಮಾಯ ಏನಕ್ಕೆ ಗೊತ್ತು ಮದಿಪು ಈ ಸೈತ್ಯಗಳ ರಾಜ್ಯೋಗ ಮಾಡಲ ಅಮೃತ ಸಂಸಾರ ಪಡೆದು ಬರಲ ನೋಡುತ್ತೆ ಆಡೆ ಈಸನು ತಪ್ಪವೆ ಅಮೃತಲ್ಲಿ 19 ಬೇರೆ ಪಡೆದು ಬರಬೆ ಆಡ ಆಕೇರಿ ಊಟ ಕುಲ್ಲಿ ನಗಲಿಗೆ ಮಾತ್ರ ಒಣಸು ಮಾತ್ರ ಸೀದಾ ಇಲ್ಲಡೆ ಹೋಗಿ ನಗಲಿಗೆ ಚೂರ್ಲ ದಿಕ್ಕಾಗಿ ಏನಂತೂ ರೇವಲೆ ಅದು 1 ಗ್ರಾಮ ಉಂಡ ಒಣಸು ಮಾಡ್ಕೊಂಡು ಹೋಗಿನ ಎಲ್ಲ ಬರ್ಲು ನೀರು ಬೇರೆ ಎಣ್ಣೆ ಎರಡನೇ ತಗೋ ನೋಡ ಈಗ ಒಂದು ಅರ್ಥ ಉಂಡ ಭಾಗವತರೆ ಒಂಜಿ ಕಣ್ಣಿಗೆ ಸುಣ್ಣ ಒಂಜಿ ಕಣ್ಣಿಗೆ ಬಣ್ಣ ಮಲ್ತಲು ಮಯಗಾರದಿ ಬಂದಿಲ್ಲ ಅಪವಾದದ ಮುದೇಗೆ ಬರಲು ತಪ್ಪವೆ ಆವಡ ಮನೆತ್ತಿ ಇತ್ತಿನಗಲಿಗೆ ಬತ್ತಿನಗಲಿಗೆ ಬೋಯಿನಗಲಿಗೆ ನಾನಾ ಬಾರ್ಬಿನಗಲಿಗೆ ಮಾತಾಡಗಳ ಅಮೃತ ನುಡಿ ಕೊಡ್ಪೆ ಅಮೃತ ನುಡಿ ಕೊಡ್ಪೆ ಭಯ ಭಾಗವತರೆ ಕಾಲ ಆಗ್ತಿದ್ದಾನೆ ವರ್ಷ ಆಗ್ತಿದ್ದಾನೆ ಕೆಲವು ಸಿಟ್ರೆ ಮಂಜಾ ಶೆಟ್ಟಿ ಕಾಲು ಆಪಿಂಚಿ ಸೇವೆ ಅಪ್ಪೆ ಉಳ್ಳಾದ ದಿನ ದೇವರ ಕೊಡಿದ ಆಯುಷ ಮುಗಿದು ದೇವರ ಭಾಗ ಸೇರಿ ಹೇಳಲ್ಲ ಆಂಜೋಕರು ಪುಣ್ಯೋಕರು ಕುಟುಂಬ ಸಮೇತ ಒಪ್ಪತ್ತಾರು ಇರ್ತದೆ ಅಪ್ಪೆ ಉಳ್ಳಾದಿನ ಸೇವೆ ಅಪ್ಪೆಗೆ ಗೆಜ್ಜೆ ಸೇವೆಯಲ್ಲಿ ಮಿತ್ತಿ 5 ಮಿತ್ತಿದ ಮೋಕೆದ ಸೇವೆ ಬೇತೆ ಇಜ್ಜಿ ಅಮಲ್ತಿದ್ದಾರೆ ಅವರ ಗೆಜ್ಜೆ ಸೇವೆ ಉಳ್ಳಾದಿಗೆ ಪುಷ್ಪಾಲಂಕಾರ ಅಂಚನೆ ಅನ್ನೋದಾರ ಒಂಜೆಟ್ಲ ಕೊಂದು ಕೊರತೆ ಒಡ್ಪಿನ ಬರಿಯರೆ ಮುಡ್ತಿಜಿ ಮಿತ್ತಿಗಳ ಬರಿಯರೆ ಬುಡೆ ಮಿತ್ತಿಗಳ ಅಪ್ಪೆ ಉಳ್ಳಾದಿನ ಸೇವೆ ತಂದು ಬಲೆ ನಿಕುಲ್ ಮಲ್ಪದ ಉದ್ಯೋಗವು ಊರು ಬರೋರು ಇತ್ತಿನಗಳಿಗೆ ಕೃಷಿ ಭೂಮಿಗೆ ಒಂಜೆಗೆ ಭತ್ತ ತಲಕ ಭತ್ತಕ್ಕೆ ನೂದಕ್ಕೆ ಸಾಲದ ಲೆಕ್ಕ ಅಮ್ಮ ಉತ್ಪತ್ತಿ ದೊಡ್ಡ ಬಾರಿ ಕೊಡ್ಬೇರೆ ಬೇರೆ ಅಪ್ಪೆಲ್ಲ ಸೇವೆ ಮಲ್ತೊಂದು ಬರೋದಿಲ್ಲ ಮೆತ್ತಿಗಳ ಮಲ್ತೊಂದು ಬಲೆ ಅಪ್ಪೆ ಗೊತ್ತಿಲ್ಲ ಕೈಲಾಗಿ ಇಂದಾದು ಕೊಡ್ತು ಬೇರೆ ಸಾಯ ಮಜೆ ಈಗಿರ ಯಾನೇ 500 ಮಿತ್ತಿ ಹೋತು ನಿಂತಿದ್ದು ಚೆಂದ ಸಾರೆ ಅಪ್ಪೆ ಉಳ್ಳಾದಿನ ಸೇವೆ ಮಿತ್ತಿಗಳ ಮಲ್ತೊಂದು ಬಲೆ ಹೋಯ್ನಲ್ಲಿ ಕೈಲಾಗಿದ್ದ ಅದು ಕೊಡ್ತು ಅಮ್ಮ ರಕ್ಷಣೆ ಬಂದ್ಬೇಡಿ ಬೇರೆ ಸಾಯದಿ ಯಾನು ಭಯಪಡುತ್ತೆ ಮತ್ತಂದ್ರೆ ಅವರ ಅಮ್ಮನ ಸೇವೆ ಮಿತ್ತಿಗಳು ಮೊದಲು ಬಲೆ ಹೋಯ್ನಲ್ಲಿ ಹೋಗ್ತಿಲ್ಲ ಕೈಲಾಗಿದ್ದ ಅದು ಕೊಡ್ತು ಒಂದೇ ಗೊತ್ತಿಲ್ಲ ಒಂದು 4 ಕಾಲು ಹೋಗಿ 4 ಕಾಲು ಯಾರು ಭಯಪಡುತ್ತೆ ಈ ಕಾಲ ಕಾಲ ಸೇರಿದ್ದಾರೆ ತುಂಬಿದ್ದಾರೆ ಆಡು ಅಪ್ಪೆ ಸರಸ್ವತಿ ದೇವಿ ಒಲಿದುಕೊಂಡು ನೆಂಚಿನ ಕಲೆ ನಂಗೆ ಕೀರ್ತಿ ಸಂಪಾದನೆ ಮುಖ್ಯ ಧನ ಸಂಪಾದನೆ ಮುಖ್ಯ ಅದೇ ಹನ್ನೊಂದು ಮಂಡೆ ಗಡ್ಡ ಇಲ್ಲಡೆ ಅರಿತಾರೆ ಏನು ಕೊಡುವಿನ ದುಡ್ಡು ಲಬೋಡು ಕೀರ್ತಿ ಲಬೋಡು ಆಡು ಮಿತ್ತಿಗಳ ಇನ್ನೇನೋ ಮನೆ ಸೇವೆ ಮಾಡ್ಕೊಂಡು ಬಲೆ ಒಯ್ನಲ್ಲ ಮತ್ತೆ ಕೈಲಾಗೆ ಗೆದ್ದ ಅದು ಕೊಡ್ದು ಒಂಜಿಗೆ ಮತ್ತೆ ತಕ್ಕ ಅಮ್ಮ ಉತ್ಪತ್ತಿ ಮಾತು ಕೊಡ್ಬೇರು ಭಯ ಪಡೋಡ್ಚಿ ಒಂಜಿ ದಿನೆಲ್ಲ ನಿಕ್ಕುಲಿ ಇಲ್ಲಡೆ ಬಂದಿಲ್ಲಕ ಯಾರು ಮಲ್ಪೆ ಅಮ್ಮನ ಬಣ್ಣಿ ದಿನೋನ ಉದ್ಯೋಗ ತಿಕ್ಕುಲಕ ಅಮ್ಮ ಬೇರೆ ಭಯ ಪಡೋಡ್ಚಿ ಬಣ್ಣಿ ಜನಕ್ಕಲ್ಲ ಭಯ ಪಡೋಡ್ಚಿ ಅಮ್ಮನ ಬಂತಂದು ಬಲೆ ದಮ್ಮು ಇಚ್ಚಿನ ಕೊಂಬು ಭಯ ಪಡೋಡ್ಚಿ ಅಮ್ಮ ಉಳ್ಳೆ ಅದೇ ಇಸಗಲಿಗೆ ಖರೀದ ಅಮೃತಗಲಿಗೆ ಬರ್ತದೆ ಇಸಗಲಿಗೆ ಬರ್ತದೆ ಭಾಗತರ ಅಮೃತಗಲಿಗೆ ಉಂಡಾಯ್ತು ಮಾಯಗಾರಕ್ಕೆ ಬಂಡ ಉಂಡತೆ ಆದರೆ ಬಂಡಗೆ ತಂದ್ರೆ ಅಗ್ನಿ ಸೇವೆ ಮಾಡ್ತೊಂದ್ರೆ ಪೂರಾಟ ಮಾಡ್ತೊಂದ್ರೆ
ಆಗುತ್ತಿದ್ಯಾ? ನಿಜ. ನಿನ್ನನ್ನು ತರುವುದಕ್ಕೆ ಬಂದವನು ಸಾಮಾನ್ಯನಲ್ಲ. ಏನು ಮಹಾ ಅರುಣಾಸುರ ನಾನಾಗಿ ನಿನ್ನ ಎದುರು ಇದೇನಾಗಿ ಹೋಯಿತು? ಸಾಮಾನ್ಯ ತರುಣಿಯನ್ನು ತಿಳಿದರೆ ಚಂಡಿಕೆಯ ರೂಪವನ್ನು ತಾಳಿ ಬೆನ್ನಟ್ಟಿ ಬರುತ್ತಿದ್ದಳಲ್ಲ. ಈ ಅರುಣಾಸುರ ಬದುಕಬೇಕು. ಇದ್ದರಲ್ಲ ಗುರುಗಳಾದ ಶುಕ್ರಾಚಾರ್ಯ, ಅವರಲ್ಲಿ ನಮ್ಮವರನ್ನು ಸೋಲಿಸಿ ಬಂದ ಅಹಂಕಾರ ನಿನ್ನಲ್ಲಿರಬಹುದು. ಆದ್ರೆ ನಿನ್ನೆದುರು ನಿಂತವಳು ಸಾಮಾನ್ಯದವಳಲ್ಲ. ಸುಬ್ಬಣ ತಮ್ಮಡಿ.
ಇದುವೇ ದೇವಿ ಮಹಾತ್ಮೆ ಸುರಪಾಲ ನಾಕದ ಪೀಠ ಬರಿದಾಗಿದೆ ಹೋಗಿ ಧೈರ್ಯದಿಂದ ನಾಕವನ್ನಾಳು ಮುಂದೆ ನಿನ್ನನ್ನು ಈ ರೂಪದಿಂದ ಕಾಣುವುದೆಂತು ತಾಯಿ ತಾಯಿಯ ಮುಖವನ್ನು ಮತ್ತೊಮ್ಮೆ ಕಾಣಬೇಕು ಪಾದ ಪೂಜೆಯನ್ನು ಮಾಡಬೇಕೆನ್ನುವಂತಹ ಆಶಾ ಗೋಪುರವನ್ನು ಕಟ್ಟಿಕೊಂಡರೆ ತಪ್ಪಲ್ಲ ಬಗದೆ ಆದರೆ ಇನ್ನು ಮುಂದೆ ನಾನು ನಿನಗೆ ಈ ರೂಪದಲ್ಲಿ ಕಾಣ ಸಿಗಲಾಗದು ಕಂದ ಚಿಂತಿಸುವಂತಹ ಪ್ರಮೇಯವಿಲ್ಲ ಮುಂದಕ್ಕೆ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ ಅಂಬರದಲ್ಲಿ ಮಾಯಿ ಎನ್ನುವಂತಹ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸಲಿಕ್ಕಿದ್ದೇನೆ ಆ ಹೊತ್ತಿನಲ್ಲಿ ನನ್ನನ್ನು ಕಂಡು ಸಂತೋಷ ಪಡಬಹುದು ಮಗನೇ ಮಾತ್ರವಲ್ಲ ರಣಕ್ಷೇತ್ರ ತಲೆಬರೆಸಿಕೊಂಡು ಹೋಗಿದ್ದಾನೆ ಹೋಗಲಿ ಬಿಡು ಮುಂದೆ ಅವನ ನಾಶಕ್ಕೆ ಬೇಕಾಗಿ ಕಲಿಯುಗದ ಆದಿಯಲ್ಲಿ ನಾನು ಭ್ರಮರಾಂಬಿಕೆಯಾಗಿ ಆವಿರ್ಭವಿಸುವಳಿದ್ದೇನೆ ಅಲ್ಲಿಯವರೆಗೆ ನೀವೆಲ್ಲರೂ ಅರ್ಚಿಸಿ ಮೆಚ್ಚಿಸಿ ಕೃತಾರ್ಥರಾಗಿರಿ ಅದು ತನಕ ಮಣಿದ್ವೀಪದಲ್ಲಿ ತ್ರಿಪುರಾಂಬಿಕೆಯಾಗಿ ನೆಲೆಗೊಳ್ಳುತ್ತೇನೆಂದೇ ನಾನು ಅದೃಶ್ಯಳಾಗುತ್ತೇನೆ 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 ಹರಿಸುತ್ತಲೇ ಶ್ರೀದೇವಿ ಚರಣವ ಹರುಷದಲ್ಲಿ ಸುಮನಸರ ಕೂಡುತ್ತ ನೆರೆದನ ಪುರುಹೂತನ ಕವಿರಾಜ ತೇಜದಲ್ಲಿ ಕವಿರಾಜ ದುಷ್ಟರನ್ನೆಲ್ಲ ಸಂಹರಿಸಿ ನಾಕದ ಪೀಠವನ್ನು ಮರಳಿ ಒಪ್ಪಿಸಿದ್ದಾಳೆ ಜಗನ್ಮಾತೆ ಧರ್ಮ ರಕ್ಷತಿ ರಕ್ಷಿತ ಯಾರು ಧರ್ಮವನ್ನು ರಕ್ಷಿಸುತ್ತಾರೋ ಅವರನ್ನು ಧರ್ಮವೇ ರಕ್ಷಿಸುತ್ತದೆಯಂತೆ ದೇವಿ ಮಹಾತ್ಮೆಯನ್ನು ನಾವೆಲ್ಲರೂ ಕಣ್ತುಂಬಿಕೊಂಡಿದ್ದೇವೆ ದೇ ಎಂದರೆ ದೇಹವು ಪವಿತ್ರ ವಿ ಎಂದರೆ ವಿದ್ಯಾಪ್ರಾಪ್ತಿ ಮಾ ಎಂದರೆ ಮಹಾಲಕ್ಷ್ಮಿಯ ಸಾಕ್ಷಾತ್ಕಾರ ಹಾ ಎಂದರೆ ಹರಿಹರರ ಕೃಪಾ ಕಟಾಕ್ಷ ಮೇ ಎಂದರೆ ತ್ರೈಲೋಕ್ಯ ಸಿದ್ಧಿಪುದು ಇದುವೇ ದೇವಿ ಮಹಾತ್ಮೆ ದೇವಿ ಮಹಾತ್ಮೆಯನ್ನು ಕಂಡಂತಹ ತಮಗೆಲ್ಲರಿಗೂ ಭ್ರಮರಾಂಬಿಕೆ ಒಳಿತನ್ನುಂಟು ಮಾಡಲೆಂದು ಹೇಳುತ್ತಾ ಈ ಪುಣ್ಯಾಖ್ಯಾನಕ್ಕೆ ಮಂಗಳಗೀತೆಯನ್ನು ಆಡುವರೆ ಅಪ್ಪಣೆ ಬೇಡುತ್ತಾ ಇದ್ದೇವೆ ಭದ್ರ ಶುಭ ಮಂಗಳ ಶ್ರೀ ಶ್ರೀದೇವಿಯ ಸೇವಾದಾರದ ದಿವಂಗತ ಮಂಜ ಶೆಟ್ಟರ ಸ್ಮರಣಾರ್ಥ ಅವರ ಮಕ್ಕಳಯ್ಯ ದಿವಂಗತ ಮಂಜಯ ಶೆಟ್ಟರ ಸ್ಮರಣಾರ್ಥ ಅವರ ಮಕ್ಕಳು ದಿವಂಗತ ಮಂಜಯ ಶೆಟ್ಟರ ಸ್ಮರಣಾರ್ಥ ಅವರ ಮಕ್ಕಳು ಕರ್ತಿಗಾರರು ಕುಶಲ್ಗಾರರು ಮೋಜಿಗಾರರು ತಮ್ಮ ಕೀರ್ತಿಯನ್ನು ಮೂರು ಲೋಕದಲ್ಲಿ ಪ್ರಚಾರಪಡಿಸಲು ಸಮುದ್ರ ಕೊಟ್ಟಿರುವಂತಹ ಕಾಂಚನ ದೇವರ ದೇವರ ದೇವರ